त्वमेति लोकेषु यत्तत्त्वमतीन्द्रियञ्च कृत्स्रस्य तस्य प्रतिपत्तिहेतुः वाग्देवता सा मयि सन्निधत्ताम्. ಬಂಧುಗಳೇ, ನಿನ್ನೆ ಶೀಲ, ಸ್ವಭಾವ ಮತ್ತು ವರ್ತನ ಈ ವಿಷಯಗಳನ್ನು ಆಲೋಚನೆ ಮಾಡ್ತಾ ಪ್ರಾಸಂಗಿಕವಾಗಿ ಸಹೃದಯತೆ ಅಂದರೆ ಏನು ಎನ್ನುವ ಬಗ್ಗೆ ನಾವು ಆಲೋಚನೆ ಮಾಡಿದ್ದೆವು. ಇವತ್ತು ಆ ಆಲೋಚನೆಯನ್ನೇ ಸ್ವಲ್ಪ ಮುಂದುವರಿಸೋಣ ಅಂತ ನಾನು ಅಂದ್ಕೊಂಡಿದ್ದೇನೆ. ಸಹೃದಯತೆ ಬೇಕು ಅಂತ ನಾವು ನಿನ್ನೆ ನಿಶ್ಚಯ ಮಾಡಿಕೊಂಡಿದ್ದೇವೆ. ಸಹೃದಯತೆ ಅಂದರೆ ಏನು ಎನ್ನುವುದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿದ್ದೇವೆ ನಾವು. ಸಮಾನಂ ಹೃದಯಂ ಯಸ್ಯ ಸಹ ಸಹೃದಯ ಅಂತ ಸಂಸ್ಕೃತ ಭಾಷೆಯಲ್ಲಿ ವ್ಯುತ್ಪನ್ನವಾದಂತಹ ಒಂದು ಶಬ್ದ ಇದು. ಸಮಾನವಾದ ಹೃದಯವುಳ್ಳವನು ಅಂತ ಅರ್ಥ ಅದಕ್ಕೆ. ಈ ಹೃದಯ ಸಾಮ್ಯ ಅಂದರೆ ಹೇಗೆ, ಇದನ್ನು ಯಾವ ವಿಧಾನದಿಂದ ಸಂಪಾದಿಸಬಹುದು, ಇದರಿಂದ ಆಗುವಂತಹ ಲಾಭ ಏನು ಎನ್ನುವುದನ್ನು ನಾವು ಗ್ರಹಿಸಿಕೊಳ್ಬೇಕು. ಯಾಕೆ ಅಂದರೆ ಸಹೃದಯತೆ ಎಂಬುದೇ ನಿಜವಾಗಿ ಜೀವನದ ಜೀವಾಳ ಅಂತ ನನಗನ್ನಿಸುತ್ತೆ. ಬಹುಶಃ ಎಲ್ಲ ಶಿಕ್ಷಣ ಯೋಜನೆಗಳ ಹಿಂದೂ ಈ ಉದ್ದೇಶ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಇದ್ದೇ ಇರುತ್ತೆ. ಆ ಶಬ್ದವನ್ನು ಬಳಸದೇ ಇರಬಹುದು. ಶಿಕ್ಷಣದ ಒಂದು ವಿದ್ಯಾಪ್ರದಾನದ ಹಿನ್ನೆಲೆ ಏನು ಅಂತಂದರೆ ಸಹೃದಯತೆಯ ಒಂದು ನಿರ್ಮಾಣ. ಅದು ಆ ದೃಷ್ಟಿಯಿಂದಲೇ ನಾವು ಶಿಕ್ಷಣವನ್ನು ಕೊಡುವ ಯೋಜನೆಯನ್ನು ರೂಪಿಸ್ತೇವೆ. ಯಾವ ಯಾವ ವಿಷಯವನ್ನು ನಾವು ಗ್ರಹಿಸಿಕೊಳ್ಬೇಕೋ ಅದರ ಜೊತೆಗೆ ಮಧುರವಾಗಿ ನಡೆದುಕೊಳ್ಳಬೇಕು. ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಹದ ನಮ್ಮ ಹೃದಯದಲ್ಲಿರಬೇಕು. ಹಾಗಿದ್ದರೆ ಮಾತ್ರ ಅದು ಇರೋದಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಆ ರೀತಿ ಒಡನಾಟ ಏರ್ಪಡೋದಕ್ಕೆ ಸಾಧ್ಯವೇ ಇಲ್ಲ. ಆ ದೃಷ್ಟಿಯಿಂದ ಈ ಶಿಕ್ಷಣದ ಪೂರ್ಣ ಗುರಿ ಅಥವಾ ಪ್ರಧಾನವಾದ ಧ್ಯೇಯ ಯಾವುದು ಅಂತಂದರೆ ಸಹೃದಯತ್ವ ನಿರ್ಮಾಣ. ಅದು ಕಾವ್ಯಶಾಸ್ತ್ರದಲ್ಲಿ ಇದನ್ನು ವಿಶೇಷವಾಗಿ ಆಲೋಚನೆ ಮಾಡಿದ್ದಾರೆ. ಉಳಿದ ಕಡೆಗೆ ಆಲೋಚನೆ ಮಾಡಿದ್ದಾರೆ, ಆದರೆ ಈ ಪದಪ್ರಯೋಗ ಮಾಡಿಲ್ಲ ಅಷ್ಟೇ. ಉಳಿದ ಶಾಸ್ತ್ರಗಳಲ್ಲಿ ಮಾಡಿದ ಆಲೋಚನೆಗೂ ಬಹುಶಃ ಈ ಪದವನ್ನೇ ಬಳಸಿಕೊಳ್ಳಬಹುದು. ಬಳಸಿಕೊಂಡ್ರೆ ಏನೂ ತಪ್ಪಾಗೋದಿಲ್ಲ. ನಾವು ಕೆಲವು ಉದಾಹರಣೆಗಳಿಂದ ಗಮನಿಸಿದರೆ ನಮಗಿದು ಸ್ಪಷ್ಟವಾಗುತ್ತೆ. ಕಾವ್ಯಶಾಸ್ತ್ರದವರು ಕೊಡುವ ವಿವರಣೆ ಏನು ಅಂತಂದರೆ ಅನಾದಿ ಕಾವ್ಯ ಭಾವನಾ ಪರಿಪಕ್ವ ಬುದ್ಧಿ ಸಹೃದಯ ಅಂತ ಹೇಳ್ತಾರೆ. ಬಹಳ ಚೆನ್ನಾಗಿದೆ ಈ ವಿವರಣೆ. ಸ್ವಲ್ಪ ಮಟ್ಟಿಗೆ ಗಹನವಾಗಿಯೂ ಐತಿ. ಬುದ್ಧಿ ಪರಿಪಕ್ವಗೊಂಡಿರಬೇಕು, ಪರಿಪಾಕವನ್ನು ಪಡೆದಿರಬೇಕು, ಒಂದು ಹದವನ್ನು ಪಡೆದಿರಬೇಕು. ಆ ಹದ ಪಡೆಯೋದಕ್ಕೆ ಸಾಧನ ಯಾವುದು ಅಂತಂದರೆ ಅನಾದಿ ಕಾವ್ಯ ವಾಸನಾ ಎನ್ನುವ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಇನ್ನೊಂದು ಪಾಠವೂ ಇದೆ, ಅನಾದಿ ಕಾವ್ಯ ಭಾವನಾ ಪರಿಪಕ್ವ ಬುದ್ಧಿ ಅಂತ. ಎರಡೂ ಪಾಠವೂ ಹೆಚ್ಚು ಉಚಿತವೇ. ನಾನು ವೈಯಕ್ತಿಕವಾಗಿ ಅನಾದಿ ಕಾವ್ಯ ಭಾವನಾ ಪರಿಪಕ್ವ ಬುದ್ಧಿ ಎಂಬ ಒಂದು ವಿವರಣೆಯನ್ನು ಇಷ್ಟಪಡ್ತೇನೆ. ಅದಕ್ಕೆ ಕಾರಣ ಇದೆ. ಕಾವ್ಯವಾಸನ ಎಂಬುದು ಅನಾದಿ ಅಂತ ಕಾವ್ಯಶಾಸ್ತ್ರಜ್ಞರ ಒಂದು ಗ್ರಹಿಕೆ. ಅದು ಕೆಲವರಿಗೆ ಕಾವ್ಯ ಬಹಳ ಇಷ್ಟವಾಗುತ್ತೆ, ಕೆಲವರಿಗೆ ಇಷ್ಟವಾಗೋಲ್ಲ. ಕೆಲವರು ಕಾವ್ಯವನ್ನು ತಲೆಯ ಮೇಲೆ ಹೊತ್ತು ಮೆರೆದಾಡಿಸ್ತಾರೆ, ಕೆಲವರು ಅದನ್ನು ತಲೆದಿಂಬಾಗಿ ಬಳಸ್ತಾರೆ ಕಾವ್ಯವನ್ನು. ಅಂದರೆ ಅವರಿಗೆ ನಿದ್ದೆ ಮಾಡೋದಕ್ಕೆ ಸಾಧನವಾಗತ್ತೆ. ಯಾಕೆ ಹೀಗಾಯಿತು ಅಂತ ಕೇಳಿದರೆ, ಯಾರಿಗೆ ಕಾವ್ಯ ವಾಸನಾ ಎಂಬುದು ಇಲ್ಲವೋ, ಅನಾದಿಯಾದದ್ದು, ಅಂಥವ್ರಿಗೆ ಏನಾಗತ್ತೆ ಅಂದರೆ ಕಾವ್ಯಾಸ್ವಾದವೂ ಹುಟ್ಟೋದಿಲ್ಲ. ಅದರಿಂದ ಕಾವ್ಯದ ಬಗ್ಗೆ ಪ್ರೇಮಾದರಗಳು ಬರೋದಕ್ಕೆ ಸಾಧ್ಯ ಇಲ್ಲ. ಯಾರಲ್ಲಿ ಕಾವ್ಯ ವಾಸನಾ ಎಂಬುದು ಜಾಗೃತವಾಗಿರುತ್ತೋ ಅಂಥವರು ಕಾವ್ಯವನ್ನು ತಲೆಯ ಮೇಲೆ ಹೊತ್ತು ಮೆರೆದಾಡ್ತಾರೆ. ಅದಕ್ಕೆ ಅಂತಹ ಒಂದು ವಿಜೃಂಭಣೆಯನ್ನು ಕೊಡ್ತಾರೆ. ವಾಸನ ಅಂದರೆ ಸೂಕ್ಷ್ಮವಾದ ಸಂಸ್ಕಾರ. ಅದು ಕಾವ್ಯವನ್ನು ಗ್ರಹಿಸೋದಕ್ಕೆ, ಕಾವ್ಯವನ್ನು ಆಸ್ವಾದ ಮಾಡೋದಕ್ಕೆ, ಹೊಸ ಭಾಷೆಯಲ್ಲಿ ಹೇಳೋದಾದರೆ ಕಾವ್ಯವನ್ನು ಸ್ವೀಕಾರ ಮಾಡೋದಕ್ಕೆ.
ತನ್ನ ಸ್ವತ್ತಾಗಿ ಅದನ್ನು ಬಳಸ್ಕೊಳ್ಳೋದಕ್ಕೆ ಅಂತಹ ಒಂದು ವಾಸನ, ಸೂಕ್ಷ್ಮವಾದ ಸಂಸ್ಕಾರ ಬೇಕು. ಅದು ಮನಸ್ಸಿಗೆ ಒಂದು ಹದವನ್ನು ಕೊಡತ್ತೆ ಅಂತ. ಅನಾದಿ ಕಾವ್ಯ ಭಾವನಾ ಪರಿಪಕ್ವ ಬುದ್ಧಿ ಎಂಬಲ್ಲಿ ಈ ಭಾವನಾ ಎಂಬ ಶಬ್ದಕ್ಕೆ ವಿಶಿಷ್ಟವಾದ ಬೇರೆ ಬೇರೆ ಅರ್ಥಗಳನ್ನೆಲ್ಲ ನಾವು ಹೊಂದಿಸಿಕೊಳ್ಳೋದಕ್ಕೆ ಅವಕಾಶ ಇದೆ. ವಾಸನ ಅಂದರೆ ಸಂಸ್ಕಾರ ಮಾತ್ರ ಆಗಿರುತ್ತೆ. ಈ ಸಂಸ್ಕಾರ ಯಾವುದರಿಂದ ಬಂತು, ಹೇಗೆ ಬಂತು ಎನ್ನುವ ವಿವರಣೆ ಈ ವಾಕ್ಯದಿಂದ ಸಿಗೋದಿಲ್ಲ. ಆದರೆ ಭಾವನಾ ಎಂಬ ಶಬ್ದ ಆ ಅಂಶವನ್ನೂ ವಿವರಿಸಿಕೊಡುತ್ತೆ. ಅದು ಭಾವಯತಿ ಇತಿ ಭಾವನಾ, ಅದು ಏನು ಮಾಡುತ್ತೆ ಅಂದರೆ ಉಂಟು ಮಾಡುತ್ತೆ, ಪ್ರಬೋಧಗೊಳಿಸುತ್ತೆ, ಸೇರಿಸಿಕೊಡುತ್ತೆ. ಇಂತಹ ಅನೇಕ ಅರ್ಥಗಳೆಲ್ಲ ಆ ಧಾತುವಿನಿಂದ ನಮಗೆ ಸೇರಿ ಬರುತ್ತೆ. ಜೊತೆಗೆ ಆಯುರ್ವೇದ ಶಾಸ್ತ್ರ ಅಲ್ಲಿ ಔಷಧವನ್ನು ತಯಾರು ಮಾಡುವ ವಿಧಾನವನ್ನು ಗಮನಿಸಿದರೆ ಈ ಭಾವನಾ ಎಂಬ ಶಬ್ದಕ್ಕೆ ವಿಶೇಷವಾದ ಒಂದು ಅರ್ಥ ಅಭಿಪ್ರಾಯ ಬರುತ್ತೆ. ಕೆಲವು ರಸೌಷಧಗಳನ್ನು ಸಿದ್ಧಪಡಿಸುವಾಗ ಭಾವನಾ ಎಂಬ ಒಂದು ಪ್ರಕ್ರಿಯೆಯನ್ನು ಅವರು ಮಾಡ್ತಾರೆ. ಕ್ವಾಥಾದಿಗಳನ್ನೆಲ್ಲ ಮಾಡಿ ಚೆನ್ನಾಗಿ ಕುದಿಸಿ ಬಟ್ಟಿ ಇಡಿಸಿ ಎಲ್ಲ ಮಾಡಿದ ಮೇಲೆ ಅದಕ್ಕೆ ಒಂದು ಬಲಿತ ಸಂಸ್ಕಾರ, ಭಾವನಾ ಸಂಸ್ಕಾರ ಅಂತ ಕೊಡ್ತಾರೆ. ಉದಾಹರಣೆಗೆ ಒಂದು ಮಾತ್ರೆ ನಿರ್ಮಾಣ ಮಾಡಿರ್ತಾರೆ. ಆ ಮಾತ್ರೆಗೆ ಹಾಲಿನಿಂದ ಒಂದು ವಿಶಿಷ್ಟವಾದ ಗುಣ ಒದಗಿ ಬರಬೇಕು. ಅದಕ್ಕೆ ಕ್ಷೀರಬಲ, ಹಾಲಿನಲ್ಲಿ ಅದ್ದೋದು, ನೆರಳಿನಲ್ಲಿ ಒಣಸೋದು, ಹಾಲಿನಲ್ಲಿ ಅದ್ದೋದು ಮತ್ತು ನೆರಳಿನಲ್ಲಿ ಒಣಸೋದು, ಹೀಗೆ 48 ದಿವಸ, ಒಂದು ಮಂಡಲ ಕಾಲ, 2 ಮಂಡಲ ಕಾಲ, 3 ಮಂಡಲ ಕಾಲ, ಹೀಗೆ ಬೇರೆ ಬೇರೆ ಅದಕ್ಕೆ ಏನೇನು ವಿಧಾನ ಇದೆಯೋ ಆ ರೀತಿ ಅದನ್ನು ಅದ್ದಿ ಒಣಗಿಸಿ ಅದಕ್ಕೆ ಒಂದು ಹಾಲಿನಿಂದ ವಿಶಿಷ್ಟ ಸಂಸ್ಕಾರವನ್ನು ಕೊಡ್ತಾರೆ. ಅದಕ್ಕೆ ಕ್ಷೀರಬಲ. ಆ ಹಾಲಿನ ಬಲ ಎಲ್ಲ ಸೇರಿಕೊಳ್ಳುತ್ತೆ, ಸತ್ವ ಸಾರ ಎಲ್ಲ ಔಷಧದಲ್ಲಿ ಸೇರಿಕೊಳ್ಳುತ್ತೆ. ಅದು ಕಾಯಿಲೆ ಮೇಲೆ ಬಹಳ ಅದ್ಭುತವಾದಂತಹ ಪರಿಣಾಮವನ್ನು ಮಾಡುತ್ತೆ. ಇದು ಭಾವನಾ. ಈ ಒಂದು ಅಂಶವನ್ನು ನಾವು ಗ್ರಹಿಸಿಕೊಂಡಾಗ ನಮ್ಮ ಈ ಬುದ್ಧಿ ಇದೆಯಲ್ಲ, ನಮ್ಮ ಮನಸ್ಸಿಗೆ ಕಾವ್ಯದಲ್ಲಿ ಅದ್ದುವುದು, ಕಾವ್ಯದಿಂದ ಎತ್ತುವುದು, ಕಾವ್ಯದಲ್ಲಿ ಮುಳುಗಿಸುವುದು, ಕಾವ್ಯದಿಂದ ಮೇಲೆತ್ತುವುದು, ಹೀಗೆ ಮಾಡ್ತಾ ಅಂದರೆ ಒಮ್ಮೆ ಕಾವ್ಯ ಪ್ರಪಂಚದಲ್ಲಿ ನಮ್ಮ ಮನಸ್ಸು ಪ್ರವೇಶ ಮಾಡಬೇಕು, ವಿಹರಿಸಬೇಕು, ತನಗೆ ಬೇಕಾದಂತಹ ಅನುಭವಗಳನ್ನೆಲ್ಲ ಪಡ್ಕೊಳ್ಬೇಕು, ಮತ್ತೆ ಲೋಕಕ್ಕೆ ಬರಬೇಕು, ಮತ್ತೆ ಜೀವನಕ್ಕೆ ಬರಬೇಕು. ಅಲ್ಲೇ ನಿಲ್ಲೋದಂತೂ ಅಲ್ಲವೇ ಅಲ್ಲ. ಹೀಗೆ ಕಾವ್ಯದ ಒಳಹೊಕ್ಕು ಹೊರಬಂದು ಮನಸ್ಸಿಗೆ ಒಂದು ವಿಶಿಷ್ಟವಾದ ಹದ ಬರುತ್ತೆ, ಒಂದು ಬಲ ಬರುತ್ತೆ. ಈ ಬಲವನ್ನು ಕೊಡುವುದು ಭಾವನಾ. ಅನಾದಿ ಕಾವ್ಯ ಭಾವನಾ ಪರಿಪಕ್ವ ಬುದ್ಧಿ ಅಂತ ಅವರು ವಿವರಣೆ ಕೊಟ್ಟಿದ್ದಕ್ಕೆ ಈ ಹಿನ್ನೆಲೆಯನ್ನು ನಮಗೆ ಕಾಣುತ್ತೆ. ಅಂದರೆ ಮನಸ್ಸಿಗೆ ಒಂದು ವಿಶಿಷ್ಟವಾದ ಹದ ಬರಬೇಕು. ಈ ಹದ ಬರೋದಕ್ಕೆ ಸಾಧನ ಏನು ಅಂದರೆ ಭಾವನಾ. ಮುಳುಗಿಸಿ, ಎತ್ತಿ, ಒಣಗಿಸಿ, ಮತ್ತೆ ಮುಳುಗಿಸಿ, ಆರ್ದ್ರ ಮಾಡಿ, ಒಣಗಿಸಿ, ಅಂದರೆ ಅದು ಎಷ್ಟು ಸೂಕ್ಷ್ಮ ಪ್ರಕ್ರಿಯೆ ಅಂದರೆ ಯಾವುದೋ ಭೌತ ವಸ್ತುವಿನಲ್ಲೂ ನಾವು ಪೂರ್ಣ ಗ್ರಹಿಸೋದಕ್ಕಾಗೋಲ್ಲ. ಅಷ್ಟು ಹೊತ್ತು ಹಾಲನ್ನು ಮುಳುಗಿಸಿಟ್ಟಿದ್ದು, ಆಮೇಲೆ ಮತ್ತೆ ನೆರಳಿನಲ್ಲಿ ರಾತ್ರಿ ಕಾಲ ಅದನ್ನು ಹೊರಗಿಟ್ಟು ಆರಿಸಿದ್ದು, ಆರುವಾಗ ಒಂದೊಂದು ಕ್ಷಣವೂ ಅದು ವಾತಾವರಣಕ್ಕೆ ಸೇರಿ ಶುಷ್ಕ ಆಗ್ತಾ ಆ ಗುಣವನ್ನು ಒಳಗೆ ಹೇಗೆ ಸೇರಿಸ್ಕೊಡುತ್ತದೆ ನಾವೇನು ಕಂಡಿಲ್ಲ ಅದನ್ನು. ಆದರೆ ಮಾತ್ರೆ ನುಂಗಿದಾಗ ಆಗುವ ಪ್ರಭಾವ ಮಾತ್ರ ನಮ್ಮ ಅನುಭವಕ್ಕೆ ಬಂದಿರುತ್ತೆ. ಇಷ್ಟು ಸೂಕ್ಷ್ಮವಾದಂತಹ ಒಂದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆಯನ್ನು ಈ ವಿವರಣೆ ಕೊಡುತ್ತೆ. ಕಾವ್ಯ ಭಾವನಾ ಪರಿಪಕ್ವ ಬುದ್ಧಿ ಅಂತ. ಇಂತಹ ಒಂದು ಪಾಕ ಬಂದಾಗ ಕಾವ್ಯಕ್ಕೆ ಒಬ್ಬ ಸಹೃದಯ ಅಂತ ಸಿದ್ಧ ಆಗುತ್ತಾನೆ. ಆದ್ದರಿಂದಲೇ ಸರಸ್ವತ್ಯಾಸ್ತತ್ವಂ ಕವಿ ಸಹೃದಯಾಖ್ಯಂ ವಿಜಯತೆ, ಆ ಮಾತನ್ನು ಗ್ರಹಿಸಬೇಕು ನಾವು. ಕವಿಗೆ ಯಾವ ಸ್ಥಾನ ಇದೆಯೋ ಅದು ನಿಜವಾಗಿ ವಿಜಯತೆ, ಉತ್ಕರ್ಷೇಣ ವರ್ತತೆ, ಉತ್ಕೃಷ್ಟವಾಗಿರ್ತಾನೆ ಕವಿ. ಅಷ್ಟೇ ಪ್ರಮಾಣದಲ್ಲಿ ಉತ್ಕೃಷ್ಟನಾಗಿರುವಂಥವನು ಯಾರು ಅಂದರೆ ಸಹೃದಯ. 2 ಸರಸ್ವತ್ಯಾಸ್ತತ್ವಂ, ನೋಡಿ ಏಕವಚನ ಪ್ರಯೋಗ ಮಾಡಿದ್ದಾರೆ. 2 ತತ್ವ ಅಂತಲ್ಲ, ಸರಸ್ವತ್ಯಾಸ್ತತ್ವಂ ಕವಿ ಸಹೃದಯಾಖ್ಯಂ, ಬೇರೆ ರೂಪವೂ ಅಲ್ಲ ಇದು. ಪೂರ್ವ ರೂಪ ಕವಿಯಾದರೆ ಉತ್ತರ ರೂಪ ಸಹೃದಯ. ಆ ಸಹೃದಯ ಮುಂದೆ ಕವಿಯಾಗುವುದಕ್ಕೆ ಪೂರ್ವ ರೂಪವೂ ಆಗ್ಬೋದು. ಆದ್ದರಿಂದ ಕವಿ ಸಹೃದಯಾಖ್ಯಂ, ಒಂದು ಮುಖದಿಂದ ನೋಡಿದಾಗ ಕವಿ ಅಂತ ಹೆಸರು ಆ ತತ್ವಕ್ಕೆ, ಇನ್ನೊಂದು ಮುಖದಿಂದ ನೋಡಿದಾಗ ಸಹೃದಯ ಅಂತ ಹೆಸರು. ಈ ಕವಿ ಸಹೃದಯಾಖ್ಯಂ ತತ್ವಂ ವಿಜಯತೆ ಸರ್ವೋತ್ಕರ್ಷೇಣ ವರ್ತತೆ. ಅದು ಸರ್ವೋತ್ಕೃಷ್ಟ. ಅದು ಸರ್ವೋತ್ಕೃಷ್ಟ ಅಂದರೆ ಕಾವ್ಯಕ್ಕಿಂತಲೂ ಉತ್ಕೃಷ್ಟ ಅದು. ಯಾಕೆಂದರೆ ಒಬ್ಬ ಭಾವಕ, ಇನ್ನೊಬ್ಬ ಭಾವುಕ, ಅಲ್ಲೇ ಇದೆ ಸೂಕ್ಷ್ಮವಾದ ಭೇದ. ಭಾವಕ ಅಂದರೆ ಭಾವನಾ ಸಂಸ್ಕಾರವನ್ನು ಕೊಡುವನು, ಭಾವುಕ ಭಾವಕ್ಕೆ ಒಳಗಾಗುವನು ಅಷ್ಟೇ.
ನಮ್ಮಲ್ಲಿ ನಾವು ಹೇಳ್ತೇವೆ ತುಂಬ ಭಾವುಕರವರು ಅಂತ, ಬೇಗ ಹತ್ತು ಬಿಡ್ತಾರೆ ಅಂತ ಅಷ್ಟೇ ಅರ್ಥದ ನಾವು ಬಳಸ್ತಾ ಇದ್ದೇವೆ. ಭಾಳ ಭಾವುಕರು, ಬೇಗ ಕಣ್ಣೀರು ಬಂದುಬಿಡುತ್ತೆ, ಕಣ್ಣೀರು ಮುಂದೆ ಅವರಿಗೆ, ಆ ಅರ್ಥದಲ್ಲಿ ಭಾವುಕರು ಅಂತಂತೇವೆ. ಎಲ್ಲ ಭಾವಕ್ಕೂ ಹಾಗೆ ಇರ್ಬೋದು. ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಭಯಾನಕ, ರೌದ್ರ, ಬೀಭತ್ಸ ಎಲ್ಲ ರಸಗಳಿಗೆ ಅದಕ್ಕೆ ಮೂಲ ಧಾತುವಾದಂತಹ ಸ್ಥಾಯಿ ಭಾವಕ್ಕೆ ಬೇಗ ಒಳಗಾಗುವನು ಅನ್ನೋ ಅರ್ಥದಲ್ಲಿ ಭಾವುಕ ಅಂತ ಹೇಳ್ತೇವೆ ನಾವು. ಭಾವುಕ ಸಹೃದಯನಾದರೆ ಭಾವಕ ಕವಿ. ಆ ಸಹೃದಯನಿಗೆ ಆಸ್ವಾದಕ್ಕೆ ಬೇಕಾದ ಎಲ್ಲ ಅನುಕೂಲಗಳನ್ನು ಒದಗಿಸಿಕೊಡ್ತಾನೆ. ಭಾವಯತಿ ಇತಿ ಭಾವಕಃ. ಆದ್ದರಿಂದ ಭಾವಕ ಭಾವುಕ ಸಂಬಂಧ ಅದು ಸಹೃದಯತ್ವವನ್ನು ನಿರ್ಮಾಣ ಮಾಡಿಕೊಡತ್ತೆ. ಅದೇ ಚಾರಿತ್ರವನ್ನು ನಿರ್ಮಾಣ ಮಾಡುತ್ತೆ. ಯಾಕೆಂದರೆ ಶೀಲ ಸ್ಥಿತಿಯಲ್ಲಿ ಇಷ್ಟು ಒಂದು ಸಜ್ಜು ಏರ್ಪಟ್ಟರೆ ಈ ಶೀಲ ಅವರ ಸ್ವಭಾವವನ್ನು ನಿಯಂತ್ರಣ ಮಾಡುತ್ತೆ. ಸ್ವಭಾವ ಶೀಲವನ್ನು ಪರಿಷ್ಕಾರ ಮಾಡುತ್ತೆ. ಶೀಲ ಸ್ವಭಾವಗಳು ವರ್ತನವನ್ನು ಸಿದ್ಧ ಮಾಡುತ್ತೆ, ನಡೆ ಆಗತ್ತೆ. ಆದ್ದರಿಂದ ಸೌಮನಸ್ಯದಿಂದ ಸೌಜನ್ಯ ಬರುತ್ತೆ, ಸಾಹಿತ್ಯದಿಂದ ಸೌಹಿತ್ಯ ಬರುತ್ತೆ. ಎಲ್ಲವೂ ಇದರ ಸುತ್ತಲೂ ಇದೆ. ಎಲ್ಲೋ ಅಕ್ಕಪಕ್ಕದಲ್ಲಿ ತಮ್ಮ ತಮ್ಮ ಬೆಳಕನ್ನು ಇದರ ಮೇಲೆ ಚೆಲ್ತಾ ಈ ವಿಷಯದ ಮೇಲೆ ನಮ್ಮನ್ನು ಒಂದು ಕೇಂದ್ರದ ಸುತ್ತ ತಿರುಗು ಹಾಗೆ ಮಾಡುತ್ತೆ. ಈ ದೃಷ್ಟಿಯಿಂದಲೇ ಸಹೃದಯತ್ವ ನಿರ್ಮಾಣ ಎಂಬುದು ಬಹಳ ಅಗತ್ಯ, ಅನಿವಾರ್ಯ. ಇದು ಕಾವ್ಯ ದೃಷ್ಟಿಯಿಂದ ಮಾತ್ರ ಅಲ್ಲ. ನಾವು ನಿನ್ನೆ ಇದನ್ನು ಆಲೋಚನೆ ಮಾಡಿದೆವು, ಆಲೋಚನೆ ಮಾಡುವುದಕ್ಕೆ ತೊಡಗಿದೆವು ಅಷ್ಟೇ. ವಸ್ತುವಿಗೂ ಸಹೃದಯತ್ವ ಇದೆ. ವಸ್ತುವಿನ ದೃಷ್ಟಿಯಿಂದಲೂ ಸಹೃದಯತ್ವವನ್ನು ನಾವು ನಿರೂಪಿಸಬಹುದು ಅಂತ. ಕೇವಲ ವಾಂಗ್ಮಯದ ದೃಷ್ಟಿಯಿಂದ ಮಾತ್ರ ಅಲ್ಲ, ಸಾಹಿತ್ಯದ ದೃಷ್ಟಿಯಿಂದ ಮಾತ್ರ ಅಲ್ಲ. ಈಗ ರಾಮ ಸಹೃದಯತ್ವ ಅಂತ ಒಂದು ಗುರುತಿಸ್ಕೊಳ್ಬೋದು ನಾವು, ಕೃಷ್ಣ ಸಹೃದಯತ್ವ ಅಂತ ಗುರುತಿಸ್ಕೊಳ್ಬೋದು. ಒಂದು ಪಾತ್ರದ ಜೊತೆಗೆ, ಪಾತ್ರ ಎಂಬ ಶಬ್ದಕ್ಕಿಂತ ಒಂದು ವ್ಯಕ್ತಿತ್ವದ ಜೊತೆಗೆ ನಾವು ನಮ್ಮ ಮನಸ್ಸನ್ನು ಆ ವ್ಯಕ್ತಿತ್ವದಲ್ಲಿ ಅದ್ದಿ ಮತ್ತೆ ತೆಗೆದು ಆರಿಸಿಕೊಂಡು ಮತ್ತೆ ಅದ್ದಿ, ಅಂದರೆ ಆಗಾಗ ಆ ಪಾತ್ರದ ಆ ವ್ಯಕ್ತಿತ್ವದ ಅಂತರಂಗದ ಒಳಗೆ ಪ್ರವೇಶ ಮಾಡಿ ಹೊರಬಂದು, ಒಳಹೊಕ್ಕು ಹೊರಬಂದು ಆ ಪಾತ್ರದ ಸೂಕ್ಷ್ಮ ಭಾವ ಸ್ಪಂದಗಳನ್ನೆಲ್ಲ ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಇದು ವಸ್ತುವಿನ ದೃಷ್ಟಿಯಿಂದ ಬರುವಂತಹ ಸಹೃದಯತ್ವ. ನೋಡಿ, ಈ ಸಹೃದಯತ್ವ ನಿರ್ಮಾಣ ನಮ್ಮ ಮನೆಗಳಲ್ಲಾಗತ್ತೆ, ನಾವು ಗ್ರಹಿಸಬೇಕು. ತುಂಬ ಹತ್ತಿರವಾಗಿ ನಿರ್ಮಾಣ ಆಗೋದು ಎಲ್ಲಿ ಅಂದರೆ ದಂಪತಿಗಳಲ್ಲಿ, ಗಂಡ ಮತ್ತು ಹೆಂಡತಿಯರಲ್ಲಿ. ಪ್ರತಿಜ್ಞಾ ವಚನವೇ ಹಾಗಿರುತ್ತೆ. ನಮ್ಮ ಹೃದಯ ಒಂದಾಗಲಿ, ನಮ್ಮ ಆಕೂತಿ, ನಮ್ಮ ಅಭಿಪ್ರಾಯ ಒಂದಾಗಲಿ, ನಮ್ಮ ಅಭಿರುಚಿ ಅದು ಒಂದಾಗಲಿ, ಬೇಕು ಬೇಡಗಳೆಲ್ಲ ಒಂದಾಗಲಿ ಅಂತ ಹೇಳಿಕೊಂಡು ಕೈ ಮೇಲೆ ಕೈ ಇಟ್ಟು ಪಾಣಿಗ್ರಹಣ ಉದ್ವಾಹ ಒಂದು ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಜೀವನವನ್ನು ಆರಂಭ ಮಾಡ್ತೇವೆ. ಈ ದಾಂಪತ್ಯ ಪ್ರಯೋಗ ಏನಾಗುತ್ತೆ ಅಂತಂದರೆ, ಪತಿ ಸಹೃದಯ ಪತ್ನಿ ಆಗ್ತಾಳೆ, ಪತ್ನಿ ಸಹೃದಯ ಪತಿ ಆಗ್ತಾನೆ. ಇದಾಗಬೇಕಿದು ಉದ್ದೇಶ ಇದು. ಅಂದರೆ ಗಂಡನ ಹೃದಯದಲ್ಲಿರುವ ಸ್ಪಂದ ಏನು ಎನ್ನುವುದು ಪತ್ನಿಗೆ ಗೊತ್ತಿರುತ್ತೆ. ನಮ್ಮ ಮನೆಯವರಲ್ವಾ, ಅವ್ರು ಹಾಗೆಲ್ಲ ಅಂದ್ಕೊಳ್ಳಲ್ಲ, ನಂಗೆ ಗೊತ್ತು ಅಂತ ಹೇಳ್ತಾರೆ. ಅದು ಹೇಗೆ ನಿಮ್ಗೆ ಗೊತ್ತು ಅಂದರೆ ನಮ್ಗೆ ಗೊತ್ತು, ಯಾಕಂದರೆ ಹೆಂಡತಿ ಆದ್ದರಿಂದ ಗೊತ್ತು. ನಮ್ಮ ಮನೆಯವಳ ಅವಳು ಯಾವಾಗಲೂ ಹೀಗೆ ಮಾಡ್ತಾಳೆ, ಅವಳು ಮರ್ತು ಬಿಡ್ತಾಳೆ ಅಂತ ನಂಗೆ ಗೊತ್ತು ಅಂತಂತಾರೆ. ನಿಮ್ಗೆ ಗೊತ್ತು ಅಂದರೆ ಗಂಡ ಆದ್ದರಿಂದ ಗೊತ್ತು. ಇಂತಹ ನೂರಾರು ಸಂದರ್ಭಗಳಲ್ಲಿ ಆ ವರ್ತನವನ್ನು ನೋಡಿಕೊಂಡು ಪರಸ್ಪರ ಶೀಲ ಸ್ವಭಾವಗಳನ್ನು ನಾವು ಗುರುತಿಸ್ಕೊಂಡಿರ್ತೇವೆ. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೇವೆ. ಇದು ಒಂದು ಬಗೆಯ ಸಹೃದಯತ್ವ. ಇದು ಕುಟುಂಬ ನಿರ್ಮಾಣಕ್ಕೆ ಬೇಕಾದ ಸಹೃದಯತ್ವ. ಸಹೃದಯ ಅಂತ ಶಬ್ದ ಪ್ರಯೋಗ ನಾವು ಮಾಡದೇ ಇರಬಹುದು, ಕೆಲವೊಮ್ಮೆ ಮಾಡಿಯೂ ಮಾಡ್ತೇವೆ. ಯಾವುದೋ ಒಂದು ಗಹನವಾದ ಸಮಸ್ಯೆಯನ್ನು ಚರ್ಚೆ ಮಾಡುವಾಗ ಮನೇಲಿ ಹೇಳ್ತೇವೆ, ಒಂದು ಸಹೃದಯತೆಯಿಂದ ಆಲೋಚನೆ ಮಾಡು, ನಿನಗೂ ಅರ್ಥವಾಗತ್ತೆ, ಬರೀ ಹಠ ಮಾಡಬೇಡ ಅಂತ ನಾವು ಹೇಳ್ತೇವೆ. ಈ ಸಹೃದಯತ್ವ ಅಂದರೆ ಏನು? ಪ್ರತ್ಯೇಕವಾದ ಬೇಕು ಬೇಡಗಳನ್ನು ನಾವು ತ್ಯಾಗ ಮಾಡಿ ಎಲ್ಲರಿಗೂ ಸಂಬಂಧಪಟ್ಟ ಹಾಗೆ ಮಾತ್ರ ಆಲೋಚನೆ ಮಾಡುವ ಆ ಒಂದು ಆಕೃತಿಯಲ್ಲಿ, ಸಮಾನ ಆಕೂತಿ, ಆ ಆಕೂತಿಯಿಂದ ಆಕೃತಿಯಿಂದ ಆಲೋಚನೆ ಮಾಡಿದಾಗ ನಮಗೇನು ಅನಿಸುತ್ತೆ, ಓಹ್, ನಾವು ಬೇಕು ಅಂತ ಹಠ ಹಿಡಿದದ್ದು ಸರಿಯಲ್ಲ. ಯಾಕೆ ಇಡೀ ಕುಟುಂಬಕ್ಕದು ಬೇಕಾಗಿಲ್ಲ, ನನಗೊಂದೇ ಬೇಕಾಗಿರುತ್ತೆ. ಆವಾಗ ಸಹೃದಯತೆ ಎನ್ನುವುದು ಕೆಲಸ ಮಾಡುತ್ತೆ. ಈ ದೃಷ್ಟಿಯಿಂದ ನೋಡುವಾಗ ವಸ್ತುವಿನ ದೃಷ್ಟಿಯಿಂದಲೂ ಒಂದು ಸಹೃದಯತ್ವ ಎಂಬುದಿದೆ. ಕಳೆದ ವರ್ಷ ಮೈಸೂರಿನಲ್ಲಿ ಒಬ್ಬ ಕವಿಗಳ ಮನೆಯಲ್ಲಿ ಮಾತಾಡ್ತಾ ಇದ್ದೆ ನಾನು. ಅವರಿಗೆ ಸುಮಾರು 76-77 ವರ್ಷ, ಅನಾರೋಗ್ಯವೂ ಇದೆ ಜೊತೆಗೆ. ಭಾಳ ಚೆನ್ನಾಗಿ ಮಾತಾಡ್ತಾಯಿದ್ರು. ಮಾತಾಡ್ತಾ ಸ್ತಬ್ಧ ಆದರು ಅವರು. ಪಕ್ಕಂತ ನಮಗೇನು ಸೂಚನೆ ಕೊಡದೆ
ಹೊರಗಡೆ ಹೋಗಿ ಮನೆ ಎದುರುಗಡೆ ಒಂದು ಸಣ್ಣ ಕೈತೋಟ ಇದೆ, ಎತ್ತರವಾದ ಮರ ಇದೆ. ಆ ಮರ ನೋಡ್ತಾ ನಿಂತ್ಕೊಂಡ್ರು. ಸರಿ, ನಾನು ನಮ್ಮ ಸ್ನೇಹಿತರ ಜೊತೆಗಿದ್ದಾಗ ಕವಿಗಳು ಹೀಗೆ ತಾನೇ ನಡ್ಕೊಳ್ಬೇಕು ಅನ್ನೋ ಹಾಗೆ ಅವರು ಒಂದು ಮಾತು ಹೇಳಿದ್ರು ನನ್ನ ಹತ್ರ. ಅಂದರೆ ಇದ್ದಕ್ಕಿದ್ದ ಹಾಗೆ ಈ ಪ್ರಸಂಗವನ್ನು ಬಿಟ್ಟು ಇನ್ನೊಂದು ಪ್ರಸಂಗ ಹೊರಗ್ಬಿಟ್ರು ಅಂತ. ಆದರೂ ವೃದ್ಧರು ಅಲ್ಲಿ ಹೋಗಿ ನಿಂತ್ಕೊಂಡಿದ್ದಾರಲ್ಲ, ಅವ್ರಿಗೇನು ತೊಂದರೆ ಆಯಿತಾ, ಆರೋಗ್ಯದ ತೊಂದರೆಯಾ ಏನು ಅಂತ ವಿಚಾರ ಮಾಡೋದಕ್ಕೆ ನಾವಿಬ್ಬರು ಅಲ್ಲಿ ಧಾವಿಸಿದ್ವಿ. ಹೋದಾಗ ಮರ ನೋಡ್ತಾ ಇದ್ದಾರೆ. ಒಂದು 3-4 ನಿಮಿಷ ಆಗೋದ್ರೊಳಗೆ ಒಂದು ಕಾಗೆಯನ್ನು ಅಟ್ಟಿಸ್ಕೊಂಡು ಇನ್ನೊಂದು ಯಾವುದೋ ಒಂದು ಹಕ್ಕಿ ಅದರ ತಲೆ ಮೇಲೆ ಕುಕ್ಕೋದಕ್ಕೆ ಬಂದಿದೆ. ಅದು ಚೀರಾಡ್ತಾ ಇದೆ, ಅದು ಆಕ್ರಂದನ ಮಾಡ್ತಾ ಇದೆ. ಅದನ್ನು ಕೇಳಿ ಅವರು ಹೀಗೆ ತಬ್ಬಿಬ್ಬಾಗಿ ನೋಡ್ತಾ ಇದ್ದಾರೆ. ಆಮೇಲೆ ಏನು ಮಾಡೋಕ್ಕಾಗತ್ತೆ, ಅದರ ಬೇಟೆ ಅದಕ್ಕೆ, ಇದರ ಕಾಟ ಇದಕ್ಕೆ, ನಮಗೆಲ್ಲಪ್ಪ ತಡ್ಕೊಳಕ್ಕಾಗತ್ತೆ ಅಂತ ಹೇಳ್ಕೊಂಡು ಒಳಗಡೆ ಬಂದರು ಪಾಪ. ಆಗ ಗೊತ್ತಾಯಿತು ಇದು ಸಹೃದಯತ್ವ ಅಂತ. ಎಷ್ಟು ಬೇಗ ಅಂದರೆ ಪ್ರಕೃತಿಯಲ್ಲಿ ಎಲ್ಲೇ ಆಕ್ರಂದನ ಹುಟ್ಟಿದರೂ ಅಲ್ಲಿ ಅವರ ಮನಸ್ಸು ಸೆಳೆದು ಹೋಗಿಬಿಡುತ್ತೆ. ಆ ಹಕ್ಕಿಯ ಚೀರಾಟ ಅವರಿಗೆ ಕೇಳಿದ ಅದು ಅರ್ಥ ಆಗಿದೆ. ನಾವು ಒಳಗಡೆ ಯಾವುದೋ ಗಹನವಾದ ಚರ್ಚೆಲಿದ್ದವರು ನಮಗೆ ಯಾರು ಚೀರಿದ್ರೇನು, ಯಾರು ಕಾರಿದ್ರೇನು, ಯಾರು ಕೂಗಿದ್ರೇನು ನಮಗೇನು ಗೊತ್ತಾಗಲ್ಲ, ಮೈ ಮರ್ತಿದ್ದೇನೆ. ಆದರೆ ಅವರಿಗೆ ಮೈ ಮರವಿಲ್ಲ. ಆಗ ಅನ್ನಿಸ್ತು ನನಗೆ, ಓಹೋ ಸಹೃದಯತ್ವ ಅಂದರೆ ಇದು ವಸ್ತುವಿನ ಜೊತೆಗೆ ಹುಟ್ಟುವ ಸಹೃದಯತ್ವ. ವಾಲ್ಮೀಕಿಗಳಿಗೆ ಆ ಕ್ರೌಂಚ ಮಿಥುನಮದಲ್ಲಿ ಒಂದನ್ನು ಗಂಡು ಹಕ್ಕಿಯನ್ನು ಹೊಡೆದಾಗ ಆ ಹೆಂಡು ಹಕ್ಕಿಯ ಆಕ್ರಂದನ ಕೆಡೆದಾಗ ಹುಟ್ಟಿದ ಶೋಕ ಶ್ಲೋಕವಾಯಿತು. ಇದನ್ನು ನಾವು ಗ್ರಹಿಸಿದ್ದೇವೆ. ನನಗೆ ಅದೇ ನೆನಪು ಬಂತು ನನಗೆ. ಓಹೋ, ಆದ್ದರಿಂದ ಕವಿತ್ವದ ಮೂಲ ಸಹೃದಯತ್ವವೇ ಇರಬೇಕು. ಪ್ರಕೃತಿಯ ಜೊತೆಗೆ ಸಹೃದಯತ್ವ ಅದು ಕಾವ್ಯ ಸ್ಫೂರ್ತಿ. ಕವಿಯಾಗಿ ಕವನಿಸುತ್ತಾ ಕನವರಿಸ್ತಾ ಅವನು ಸಹೃದಯತ್ವವನ್ನು ಮತ್ತೆ ಆಮೇಲೆ ಅದನ್ನೇನು ಹೊರ ಕವಚವಾಗಿ ಇಟ್ಕೊಳ್ತಾನೆ. ಕನವರಿಸ್ತಾ ಮತ್ತೆ ಎಚ್ಚೆತ್ತುಕೊಂಡ ಮೇಲೆ ಸಹೃದಯನೇ ಆಗಿಬಿಡ್ತಾನೆ. ತನ್ನ ಕಾವ್ಯವನ್ನು ತಾನೇ ಓದಿ ಸಂತೋಷಪಡ್ತಾನೆ. ಇದು ಚೆನ್ನಾಗಿದೆ, ಈ ಪದದ ಬದಲು ಇದು ಬಂದರೆ ಇನ್ನೂ ಒಳ್ಳೆಯದಾಗಿತ್ತೇನೋ, ಹೀಗೆಲ್ಲ ಆಲೋಚನೆ ಮಾಡ್ತಾನೆ. ಆದ್ದರಿಂದ ಕವಿ ಸಹೃದಯಾಖ್ಯಂ ಸರಸ್ವತ್ಯ ತತ್ವಂ ಅಂತ ಏಕವಚನದ ಸ್ವಾರಸ್ಯ ಬಹಳ ಚೆನ್ನಾಗಿ ಅರ್ಥ ಆಯಿತು. ಹೌದಲ್ಲ, ಅದು ಬೇರೆ ತತ್ವ ಅಲ್ಲ, ಅದು ಒಂದೇ ತತ್ವ. ಒಂದೇ ತತ್ವದ 2 ರೂಪ, ಒಂದು ಹೊರರೂಪ, ಇನ್ನೊಂದು ಒಳರೂಪ, ಒಂದು ಪೂರ್ವರೂಪ, ಇನ್ನೊಂದು ಉತ್ತರ ರೂಪ ಅಷ್ಟೇ. ಗ್ರಹಿಸುವವರ ಒಂದು ಭೇದಕ ಬುದ್ಧಿಯಿಂದ, ವಿಶ್ಲೇಷಣೆಯ ಬುದ್ಧಿಯಿಂದ ನಾವು ಅದನ್ನು ಬೇರೆ ಬೇರೆ ಹೆಸರು ಕೊಡ್ಬೋದೇ ಹೊರತು ಇಲ್ಲದೇ ಇದ್ದರೆ ಯಾವುದ್ರೊಳಗೆ ಯಾವುದಿದೆ ಅಂತ ಹೇಳೋದು ಕಷ್ಟ. ಭಾಷೆಯ ಜೊತೆಗೆ ಸಹೃದಯತ್ವ ಇಲ್ಲದೇ ಇದ್ದರೆ ಭಾಷೆ ಹುಟ್ಟಿ ಹರಿಯಲಾರದು, ಭಾವ ಬುದ್ಬುದವಾಗಿ ರಸವಾಗಲಾರದು, ಅದು ಉನ್ಮಿಷಿತವಾಗಲಾರದು. ಸಹೃದಯತ್ವಕ್ಕೆ ಅಂತಹ ಒಂದು ವೈಶಿಷ್ಟ್ಯ ಇದೆ. ಸದ್ವರ್ತನೆ, ಸದಾಚಾರ ದೇಶದಲ್ಲಿ ಬರಬೇಕು ಅಂತಂದರೆ, ಅದು ಬೆಳ್ಕೊಂಡು ಬರಬೇಕು ಅಂದರೆ ಇಂತಹ ಒಂದು ಸಹೃದಯತ್ವ ನಿರ್ಮಾಣ ಆಗಬೇಕು, ಅದು ಹುಟ್ಟಬೇಕದು. ಇದಕ್ಕಿರುವಂತಹ ನಿಜವಾದ ಒಂದು ಸಾಧನ ಸಾಮಗ್ರಿ ಅಂತಂದರೆ ಸಹವಾಸ. ಅದು ಯಾವುದರ ಬಗ್ಗೆ ನಮಗೆ ಸಹೃದಯತ್ವ ಹುಟ್ಟಬೇಕೋ ಅದರ ಜೊತೆಯಲ್ಲಿ ನಾವು ವಾಸ ಮಾಡಬೇಕು. ಅದನ್ನು ಬೌದ್ಧಿಕವಾಗಿ ಪರಿಕಲ್ಪನೆ ಮಾಡಿದರೆ ಸಹೃದಯತ್ವ ಹುಟ್ಟೋಕ್ಕೆ ಸಾಧ್ಯ ಇಲ್ಲ. ದಂಪತಿಗಳ ಉದಾಹರಣೆ ನೋಡಿದ್ವಲ್ಲ, ಗಂಡ ಒಂದು ಮನೇಲಿ ಇರ್ತಾನೆ, ಹೆಂಡತಿ ಇನ್ನೊಂದು ಮನೆಯಲ್ಲಿ ಇರ್ತಾಳೆ ಅಂತಂದರೆ ಇಬ್ಬರಿಗೂ ವೈಭವದಿಂದ ಕೂಡಿದ ಅಲಂಕೃತವಾದ ಸಜ್ಜಾದಂತಹ ಮನೆ ಇರ್ಬೋದು, ಆದರೆ ದಾಂಪತ್ಯ ಮಾತ್ರ ಸಜ್ಜಾಗೋದೇ ಇಲ್ಲ. ಹಾಗಾಗಿ ಫೋನ್ ಮಾಡಿ ಮಾತಾಡ್ಬೋದು. ಅವರ ದಾಂಪತ್ಯ ಎಲ್ಲಿ ನಿಂತ್ಕೊಂಡಿರುತ್ತೆ ಅಂದರೆ ಫೋನ್ನಲ್ಲಿ ಮಾತ್ರ ನಿಂತ್ಕೊಂಡಿರುತ್ತೆ ಅಷ್ಟೇ. ಹೊರತೋದು ಸಹವಾಸ ಇದ್ದರೆ ಜೊತೆಯಲ್ಲೇ. ಸಹವಾಸ ಅಂದರೆ ಎಷ್ಟು ಗಾಢವಾಗಿದೆ. ನಾವು ಭಾರತೀಯರು ಎಂಥ ಪ್ರಯೋಗ ಮಾಡಿಕೊಂಡಿದ್ದೇವೆ. 80 ವರ್ಷದ ವೃದ್ಧ ದಂಪತಿಗಳಿಗೂ ಬೇರೆ ಹಸೆ ಇಲ್ಲ, ಬೇರೆ ಹಾಸಿಗೆ ಇಲ್ಲ, ಬೇರೆ ಭಾಷೆ ಇಲ್ಲ, ಬೇರೆ ಬಟ್ಟೆ ಇಲ್ಲ. ಛೇ, ಏನ್ರಿ ಇದು, ಎಂಥ ಅದ್ಭುತವಾದ ಕಲ್ಪನೆ ನೋಡಿ. ಒಂದು ದಿವಸವೂ ಛೇ ಇವಳು ಬೆವರು ವಾಸನೆ ಇಷ್ಟು ಜಾಸ್ತಿ ಆಗಿದೆಯಲ್ಲ ಅಂತ ಅಂದ್ಕೊಳ್ಬಹುದಾ ಅಂತಂದರೆ ಅನ್ನಿಸ್ಬಹುದು, ಇಲ್ಲ ಅಂತಲ್ಲ, ಹಾಗೆ ಅಂದ್ಕೊಳ್ಬಹುದಾ, ಅದು ಸರಿಯಾ? ಕೆಮ್ಮಿ ನನ್ನ ನಿದ್ರೆ ಎಲ್ಲ ಹಾಳು ಮಾಡಿಬಿಟ್ರು ಇವರು ಅಂತ ಅನ್ಕೋಬಹುದಾ? ಗೊಣಗಬಹುದು, ಅಲ್ಲ ಅಂತ ಹೇಳೋಲ್ಲ, ಗೊಣಗಾಟ ಸಖ್ಯ. ಆದರೆ ಅದೇ ಸಹವಾಸವನ್ನು ತಪ್ಪಿಸೋದಕ್ಕೆ ಕಾರಣವಾದರೆ ದಾಂಪತ್ಯ ಬೇಕಾದ ಶೀಲ ಅಲ್ಲಿ ಬಂದಿಲ್ಲ ಅಂತ ಆಗತ್ತೆ. ಯಾಕೆ? ಸಮಾನ ಆಕೂತಿ, ಅದಷ್ಟು ಸೂಕ್ಷ್ಮವಾದಂತಹ ಒಂದು ಶಬ್ದ. ಇಂತಹ ಒಂದು ಸಹವಾಸ ಮತ್ತೊಂದನ್ನು ಸಹಿಸಿಕೊಂಡು ನಮ್ಮದಾಗಿಸಿಕೊಳ್ಳುವ
ಅಥವಾ ತನ್ನನ್ನು ಅದರೊಳಗೆ ಕರಗಿಸಿಕೊಳ್ಳುವ. ನೀವು ಯಾವ ದೃಷ್ಟಿಯಿಂದ ಬೇಕಾದ್ರೂ ತಗೊಳ್ಳಿ, ಅದು ಪೊಸೆಸಿವ್ ಅಂತಲೂ ಬೇಕಾದರೂ ತಗೊಳ್ಬೋದು, ಅಥವಾ ಅಲ್ಲಿ ಪೂರ್ಣವಾಗಿ ಅರ್ಪಣೆ ಮಾಡ್ಕೊಂಡಿದ್ದಾರೆ ಅಂತ ಬೇಕಾದ್ರೂ ತಗೊಳ್ಬೋದು. ಗಂಡ ಹೆಂಡತಿಯಲ್ಲಿ, ಹೆಂಡತಿ ಗಂಡನಲ್ಲಿ, ಆಚಾರ್ಯ ಶಿಷ್ಯನಲ್ಲಿ, ಶಿಷ್ಯ ಆಚಾರ್ಯನಲ್ಲಿ ತಮ್ಮತನವನ್ನು ಅರ್ಪಿಸಿಕೊಳ್ಳುವ ಅಥವಾ ತಮ್ಮದಾಗಿಸಿಕೊಳ್ಳುವ, ಸ್ವೀಕಾರ ಮಾಡುವ ಸಹವಾಸ. ಈ ಸಹವಾಸ ಎನ್ನುವುದೇ ನಿಜವಾಗಿ ವರ್ತನೆಯನ್ನು ಬಯಸುವಂಥದ್ದು. ಆದ್ದರಿಂದ ವರ್ತನವೆಂಬುದು ಬಹಳ ದೊಡ್ಡ ವಿಷಯ. ಅದು ಏನೂ ಉಪೇಕ್ಷೆ ಮಾಡಬಾರ್ದು. ವರ್ತನೆಯ ವಿಷಯದಲ್ಲಿ ನಮ್ಮ ಹಿರಿಯರಿಗಿದ್ದ ಕಾಳಜಿ ಎಷ್ಟು ಅದ್ಭುತ ಅದು. ಉತ್ತರ ಪ್ರದೇಶದ ಒಂದು ಸಂಸ್ಕೃತ ವಿದ್ಯಾಲಯಕ್ಕೆ ಹೋದಾಗ ನನಗೆ ಒಂದು ಅನುಭವ ಬಂತು. ಅಂದರೆ ಅದು ನನಗೆ ಅವಮಾನಕರವಾದ ಅನುಭವ, ಆದರೆ ನಾನು ಅದನ್ನು ಬಹಳ ಸಮ್ಮಾನದಿಂದ ನೆನಪು ಮಾಡ್ಕೊಳ್ತೇನೆ. ಯಾಕೆ ಅಂದರೆ ನಡತೆ ಜಾರಿದರೆ ಏನಾಗತ್ತೆ ಅಂತ. ನಾನು ಓದುವಾಗ ಸಂಸ್ಕೃತ ಕಾಲೇಜ್ ತುಂಬ ವಿನೀತ ಅಂತಲೇ ಹೆಸರು ಪಡೆದವನು. ಅಲ್ಲಿ ವಿದ್ಯಾಲಯದಲ್ಲಿ ಹೋದಾಗ ಇನ್ನೊಬ್ಬರು ವೃದ್ಧ ಪಂಡಿತರು ಬಂದರು. ಆ ಪ್ರಾಂಶುಪಾಲರು ಅವರ ಜೊತೆಗೆ ಮಾತಾಡ್ತಾಯಿದ್ರು. ಮಾತಾಡುವಾಗ ನಾನು ಮಧ್ಯದಲ್ಲಿ ಕೈಯನ್ನು ಹೀಗೆ ಅಂದ್ಕೊಂಡು ಏನೋ ಒಂದು ಮಾತಾಡೋಕ್ಕೆ ಶುರು ಮಾಡಿದೆ. ಆಗ ಅವರು ಪ್ರಿನ್ಸಿಪಾಲರು ಹೇಳಿದರು, ಅವರು ದೊಡ್ಡ ವಿದ್ವಾಂಸರೇ, ಹೀಗಂದು ಆಮೇಲೆ ಮಾತಾಡ್ತೇನೆ. ಸರಿ, ಸಮಸ್ಯೆ ನನಗೆ ಅರ್ಥ ಆಯಿತು. ನಾನು ಸುಮ್ಮನೆ ಮಾಡಿದೆ. ಆ ಪಂಡಿತರನ್ನು ಕಳಿಸಿದ ಮೇಲೆ ಹೇಳಿದರು, ವಯೋವೃದ್ಧರವರು, ಅವರನ್ನು ಕಾಯಿಸಬಾರದು, ಅವರ ಜೊತೆಗೆ ನಾನು ಮೊದಲು ಮಾತಾಡಿ ಅವರಿಗೆ ಬೇಕಾದ ಸೌಲಭ್ಯ ಒದಗಿಸಬೇಕಾದ ಕರ್ತವ್ಯ. ಆ ಮಧ್ಯದಲ್ಲಿ ನೀವು ಕೈಯನ್ನು ಹೀಗೆ ಮುಂದೆ ಮಾಡಿದ್ರಲ್ಲ, ಇದು ಒಳ್ಳೆಯ ವರ್ತನೆ ಅಲ್ಲ ಅಂಥೇಳಿ. ಅಂದರೆ ಈ ಕೈಯನ್ನು ನೀವು ಹೀಗೆ ಮುಂದೆ ಮಾಡಿದ್ದೇನು ಅಂದರೆ ನಿಮಗೇನೋ ಹೇಳಬೇಕಾಗಿದೆ ಅಂತ. ಅದು ವಿಷಯ ಸರಿ, ನಿಮಗೆ ಹೇಳಬೇಕಾಗಿದ್ದರೆ ನೀವು ಕಾದಿರಬೇಕು. ನಿಮಗೆ ಕಾಯೋದಕ್ಕೆ ಅವಕಾಶ ಇಲ್ಲ ಅಂದರೆ ಹೇಳಲೇಬಾರ್ದು ಅಂತ. ಅಂದರೆ ವರ್ತನ ಎನ್ನುವುದು ಎಷ್ಟು ಸೂಕ್ಷ್ಮ ಅದು ಅಂತ. ನನಗೆ ಒಂದು ಕ್ಷಣ ನನ್ನ ಈಗೋ ಹರ್ಟಾಯಿತು. ಏನಪ್ಪ, ನಾನು ಒಬ್ಬ ವಿದ್ವಾಂಸನಾಗಿ ನಿನ್ನ ವರ್ತನೆ ಸರಿ ಇಲ್ಲ ಅಂತ ಉತ್ತರ ಪ್ರದೇಶದಲ್ಲಿ ನನಗೆ ಹೇಳಿಬಿಟ್ರಲ್ಲ ಅಂತ. ಅದು ಇರಲಿ, ಅದು ನನ್ನ ಆಗ್ರಹ. ಆದರೆ ತಿದ್ದುಕೊಳ್ಳೋದಕ್ಕಾಯಿತು. ಹಿರಿಯರಿದ್ದಾಗ ನಾವು ಕೈಯನ್ನು ಮುಂದೆ ಮಾಡಿ ಬೇರೆ ಬೇರೆ ಚೇಷ್ಟೆ ಮಾಡಿ ಮಾತಾಡಬಾರ್ದು. ಅಲ್ಲಿ ವಿನೀತವಾಗಿ ಕೈ ಕಟ್ಟಿ ಮಾತಾಡೋದು. ಹಿಂದೆ ನೋಡಿದರೆ ನಮ್ಮ ತಾತನ ಕಾಲದಲ್ಲಿ, ನಮ್ಮ ತಂದೆಯವರ ಕಾಲದಲ್ಲಿ ಇದು ಸಮುದಾಚಾರ ಆಗಿತ್ತು. ಇದು ಕಲಿಸಿ ಬರಬೇಕಾದ್ದಲ್ಲ. ಮನೆಯಲ್ಲಿ ದೊಡ್ಡವರ ಎದುರುಗಡೆ ಯಾರೂ ಕೂತ್ಕೊಳ್ತಿರಲಿಲ್ಲ. ದೊಡ್ಡವರ ಎದುರುಗಡೆ ದೊಡ್ಡ ಕ್ರೂರವಾದ ಸ್ವರದಲ್ಲಿ ಮಾತಾಡ್ತಿರಲಿಲ್ಲ. ದಪ್ಪ ದಪ್ಪ ಹೆಜ್ಜೆ ಇಟ್ಟು ಹೆಣ್ಣು ಮಕ್ಕಳು ನಡೆದಾಡಿದರೆ ಹಿರಿಯರು ಎಚ್ಚರಿಸ್ತಿದ್ರು, ಏನು ನಾವು ದೊಡ್ಡವರು ಇಲ್ಲಿದ್ದೇವೆ ಅಂತ ನಿಂಗೆ ಗೊತ್ತಾಗಲ್ವಾ, ಹಾಗೆ ದಪ್ಪ ದಪ್ಪ ಹೆಜ್ಜೆ ಇಟ್ಕೊಂಡು ಹೋಗ್ತೀಯಲ್ಲ ಅಂತ. ನಮಗಿವತ್ತು ದಾಸ್ಯ ಕಾಣಬಹುದು. ನಮಗೆ ಇವತ್ತು ಅದನ್ನು ನಾವು ಪ್ರತಿಭಟಿಸುವ ಮನೋಭಾವದಲ್ಲಿದ್ದೇವೆ. ನಾವು ಎಲ್ಲ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನಾವು ಬೇರೆಯವರ ಕಣ್ಣಿಂದ ನೋಡ್ತಾ ಇದ್ದೇವಲ್ವಾ, ವಿವೇಚನೆ ಮಾಡ್ತಾ ಇದ್ದೇವೆ. ಆದ್ದರಿಂದ ನಡವಳಿಕೆ ಬಗ್ಗೆ ನಮಗೆ ನಿಗಾ ಇಲ್ಲ. ಇವತ್ತು ಎಷ್ಟು ನಡವಳಿಕೆ ಕೆಟ್ಟಿದೆ ಅಂತಂದರೆ ನಾವೇ ನಮ್ಮ ಕನ್ನಡಿ ನೋಡಿದರೂ ನಮಗೆ ಅರ್ಥ ಆಗೋಲ್ಲ ನಮ್ಮ ನಡವಳಿಕೆ ಸರಿಯಾಗಿದೆಯೋ ಇಲ್ವೋ ಅಂತ. ಆತ್ಮನಿರೀಕ್ಷಣೆ ಮಾಡಿಕೊಂಡ್ರೂ ನಮಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟು ಇವತ್ತು ಆ ವರ್ತನೆಯ ಬಗ್ಗೆ ನಾವು ಕಳ್ಕೊಂಡಿದ್ವಿ. ಯಾಕೆಂದರೆ ಸಹೃದಯತ್ವದ ಕೊರತೆ. ದೊಡ್ಡವರು ಬಂದರೆ ಎದ್ದು ನಿಲ್ಲಬೇಕು ಅಂತ ಒಂದು ಶಾಸ್ತ್ರ ಇದೆ. ಕೆಲವರು ಶಾಸ್ತ್ರಕ್ಕೆ ಎದ್ದು ನಿಂತ್ಕೋತಾರೆ, ಇಲ್ಲ ಅಂತಲ್ಲ. ಆದರೆ ಈ ಶಬ್ದವನ್ನು ಹೀಗೆ ಬಳಸಬಾರ್ದು. ಶಾಸ್ತ್ರಕ್ಕೆ ಅಂದರೆ ಶಾಸ್ತ್ರದಲ್ಲಿ ಇದೆ ಅಂತ ನಿಂತ್ಕೋತಾರೆ ಅಂತ ಅಷ್ಟೇ ಅರ್ಥ. ಶಾಸ್ತ್ರಕ್ಕೆ ನಿಂತ್ಕೊಳ್ಬೇಕು, ನಿಜವಾಗಿ ಅದನ್ನು ಹಾಗೆ ಹೇಳಬೇಕು. ಶಾಸ್ತ್ರ ಇದೆ ಅಂತಲೇ ನಿಂತ್ಕೊಳ್ತಾರೆ. ಇದಕ್ಕೆ ಏನು ಹೇಳುತ್ತೆ? ವೇದವೇ ಹೇಳುತ್ತೆ. ಒಬ್ಬ ವೃದ್ಧ ಬಂದಾಗ ಚಿಕ್ಕವರ ಪ್ರಾಣಾಹ ಉತ್ಕ್ರಾಮಂತಿ, ಪಂಚಪ್ರಾಣಗಳು ಎದ್ದು ನಿಲ್ತವಂತೆ. ನಾವು ಗಮನಿಸಬೇಕು ಬಹಳ ಸೂಕ್ಷ್ಮವಾಗಿ. ತುಂಬ ವೃದ್ಧರು, ಗೌರವಾನ್ವಿತರು, ಪ್ರಭಾವಿಗಳು ಬಂದರೆ ನಮ್ಮ ಕಾಲು ತುದಿಯಿಂದ ಜುಮ್ಮಂತ ರಕ್ತ ಮೇಲಕ್ಕೆ ಚಿಮ್ಮುತ್ತೆ. ಅದು ಗಮನಿಸಿದ್ದೆ ನಾನು, ನನಗಂತೂ ಹಾಗಾಗತ್ತೆ. ಹೀಗೆ ಆದರೂ ನಾವು ಕೂತ್ಕೊಂಡಿರೋದು ಏನು ಅಂದರೆ ನಮ್ಮ ಹಠದಿಂದ, ಹಠದಿಂದ ಅದು ಏನಾಗತ್ತೆ ಅಂದರೆ ಬರ್ತಾರೆ ಹೋಗ್ತಾರೆ, ಅದೇನು ನಾವು ನಿಂತ್ಕೊಳ್ಳೋದೇನು, ಇದು ಆಗ್ರಹವಾಗತ್ತೆ. ಆದರೆ ವಸ್ತುತಃ ತುಂಬ ಸಹಜವಾಗಿ ಮೈ ಜುಮ್ಮೆಂದಾಗ ನಿಂತ್ಕೊಳ್ಬೇಕು ಅಂತ ಇಷ್ಟು ಮಾತ್ರ ತಿಳ್ಕೊಂಡಿದ್ದಿದ್ದರೆ ನಿಂತೇ ಬಿಡ್ತಾರೆ. ಅಷ್ಟು ವೈಜ್ಞಾನಿಕವಾಗಿಯೂ ಇದೆ. ಇದು ಅಭ್ಯುತ್ಥಾನ ಅಂತ ಹೆಸರದಕ್ಕೆ. ಈ ಅಭ್ಯುತ್ಥಾನ ಎಂಬ ವರ್ತನೆ ಎಂತಹ ಶೀಲದಿಂದ ಬಂದಿದೆ ಗಮನಿಸಬೇಕದು. ಸಮಾಧಿ, ಶೀಲ, ಸಮಾಧವು ಅಂತ. ಈ ಸಮಾಧಿಯ ಬಗ್ಗೂ ಒಂದು ಸೂಕ್ಷ್ಮ ನಾವು ಆಲೋಚನೆ ಮಾಡಿಕೊಳ್ಳೋಣ. ಸಮಾಧಿ ಅಂತಂದರೆ ನಾವೇನೂ ಅದಕ್ಕೆ ವಿಶೇಷವಾದ ಅರ್ಥವನ್ನು ಇಟ್ಟುಕೊಂಡು ಒದ್ದಾಡಬೇಕು ಅಂತಿಲ್ಲ. ಸೃಷ್ಟಿಗೆ ಮೊದಲಿರುವಂಥ ಒಂದು ಮನನ ಇದೆಯಲ್ಲ, ಎಲ್ಲವೂ ಮುಚ್ಚಿಕೊಂಡಿದ್ದಾಗ ಒಳಗೆ ಹುಟ್ಟುವ ಪ್ರಥಮ ಸ್ಪಂದ ಇದೆಯಲ್ಲ, ಅದು ಸಮಾಧಿ ಅಂತ ಇಟ್ಕೊಂಡ್ರೆ
ನಾವು ಎಲ್ಲ ಕಡೆಗೂ ಇದನ್ನು ಹೊಂದ್ಸ್ಕೋಬೋದು. ಒಂದು ಸೃಷ್ಟಿಯಾಗುತ್ತೆ, ಬೀಜ ಇರುತ್ತೆ, ಬೀಜವನ್ನು ಭೂಮಿಯಲ್ಲಿ ಹಾಕ್ತೇವೆ ಅಥವಾ ಅದನ್ನು ಉನಿ ಹಾಕಿ ಬಿಗಿಯಾಗಿ ಕಟ್ಟಿ ಮೊಳಕೆ ಬರೆಸುವಾಗ ಮೊಟ್ಟ ಮೊದಲು ತನ್ನ ಮೈಯನ್ನು ಬಿಚ್ಕೊಳ್ಳೋದಕ್ಕೆ ಅದು ಊದ್ಕೊಳ್ಳುತ್ತಲ್ಲ, ಅದು ಸಮಾಧಿ ಸ್ಥಿತಿ. ಅದಕ್ಕೆ ಯಾವ ರೀತಿ ಮೊಳಕೆ ಹೊರಗೆ ಹಾಕಬೇಕು ಅಂತ ಅದಕ್ಕೆ ಗೊತ್ತಿರುತ್ತೆ, ಅಥವಾ ಅದು ಬೇಕಾದ ಅದು ಮೌನ ಮುದ್ರೆಯಲ್ಲಿರುತ್ತೆ, ಅದರ ಪ್ರಕಟಗೊಳ್ಳೋಲ್ಲ. ಮೆಲ್ಲ ಮೆಲ್ಲಗೆ ತನ್ನ ಮೈಯನ್ನು ಊದ್ಕೊಳ್ತಾ ಎಲ್ಲೋ ಒಂದು ಕಡೆಗೆ ಫಟ್ಟಂತ ಹೊರಗಿನ ಕವಚವನ್ನು ಸೀಳಿಕೊಂಡು ಮೊಳಕೆಯ ಆ ಬೆಳೆಯಾದಂತಹ ಎಳೆಯ ಒಂದು ಕಂದನ ಹೊರಗೆ ಚಾಚತ್ತೆ. ಅದು ಅದರ ಪೂರ್ವಭಾವಿಯ ಸಿದ್ಧತೆ ಇದೆಯಲ್ಲ, ಆ ಸಿದ್ಧತೆಯನ್ನೇ ಸಮಾಧಿ ಅಂತ ಇಟ್ಕೊಳ್ಳೋದು. ನೀವೆಲ್ಲ ಸೃಷ್ಟಿಯಲ್ಲೂ ಇದನ್ನು ತೆಗೆದುಕೊಳ್ಬೋದು. ಒಂದು ವಾಕ್ ಸೃಷ್ಟಿ, ಮಾತು ಹುಟ್ಕೊಳ್ಳುವಾಗ ಹೇಗಿರುತ್ತೆ, ಅಲ್ಲೂ ಒಂದು ಸಮಾಧಿ ಇರುತ್ತೆ. ಇದು ಪ್ರಾರಂಭ ಆದರೆ ನಮ್ಮ ಭಾರತೀಯರ ಪ್ರಕಾರ ಯಾವುದು ಪ್ರಾರಂಭವೋ ಅದೇ ಉಪಾಂತ್ಯವೂ ಆಗಿರುತ್ತೆ. ಮಾತು ಹುಟ್ಟುಕೊಳ್ಳುವಾಗ ಮನಸ್ಸು ಹಾಗೆ ಒಂದು ಉಚ್ಛೂನವಾಯಿತು, ಊದ್ಕೊಂಡಿತು, ಮಾತೆಂಬಂತಹ ಒಂದು ಜ್ಯೋತಿಯ ಕುಡಿಯನ್ನು ಹೊರಚೆಲ್ತು. ಆ ಜ್ಯೋತಿಯೇ ಬೆಳೆದುಕೊಂಡು ಜ್ಯೋತಿರ್ಮಾಲೆ ಆಯಿತು, ವಾಂಗ್ಮಾಲೆ ಆಯ್ತದು. ಅದನ್ನು ಸಹೃದಯ ಸ್ವೀಕಾರ ಮಾಡ್ತಾ ಕೊನೆಗೆಲ್ಲೋ ಒಂದು ಕಡೆಗೆ ಅದು ಮಾನಸಿಕವಾಗಿ ನಿಂತ್ಕೊಳ್ಬೇಕಲ್ಲ, ಅದೇ ಪ್ರಾರಂಭವೂ ಹೌದು, ಕೊನೆಯೂ ಹೌದು, ಉಪಾಂತ್ಯ ಸ್ಥಿತಿ. ಆವಾಗಲೂ ಅದು ಸಮಾಧಿಯಾಗಿರುತ್ತೆ. ಒಳ್ಳೆಯ ಸಂಗೀತ ಕೇಳ್ತಾ ಇರುವಾಗ ನಮಗೆ ಆ ಸಮಾಧಿಯ ಅನುಭವ ಆಗುತ್ತೆ. ಅದೇನಾಗುತ್ತೆ, ನಮ್ಮ ಮೂಲ ರೂಪಕ್ಕೆ ತಗೊಂಡು ಹೋಗಿ ನಿಲ್ಲಿಸ್ತಾ ಇರುತ್ತೆ. ಅಲ್ಲಿಂದಲೇ ಮತ್ತೆ ಎಲ್ಲ ಪ್ರಾರಂಭ ಆಗ್ತಾ ಬರುತ್ತೆ. ಯಾವುದು ಮೂಲವೋ ಅದು ಕೊನೆ ಚೂಲ, ಯಾವುದು ಚೂಲವೋ ಅದು ಮೂಲವಾಗಿರುತ್ತೆ. ಅದು ಸಮಾಧಿ ಅಂತ ಇಟ್ಕೊಂಡ್ರೆ ಈ ಸಮಾಧಿ ಸ್ಥಿತಿಯಲ್ಲಿ ಮಾತ್ರ ಶೀಲವೆಂಬುದು ನಿರ್ಮಾಣ ಆಗುವಂಥದ್ದು. ಆದ್ದರಿಂದ ನಮ್ಮ ಎಲ್ಲ ಅಭ್ಯಾಸವೂ ಅಲ್ಲಿವರೆಗೆ ಹೋಗಬೇಕಾದ್ರೆ, ನಾವು ಯಾವುದೇ ಅಭ್ಯಾಸ ಮಾಡಿಸಿದ್ರು ಆ ಅಭ್ಯಾಸ ಅಲ್ಲಿವರೆಗೆ ಹೋದಾಗ ಆಗತ್ತೆ. ಬಸ್ನಲ್ಲಿ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಪ್ರಯಾಣ ಮಾಡಿ ಬಂದಿರ್ತೇವೆ. ಮನೆಯಲ್ಲಿ ಕಾಫಿ ಕುಡೀರಿ ಅಂತ ಹೇಳಿದಾಗ ಪಕ್ಕನೆ ಕಾಫಿ ಕುಡಿಯೋಲ್ಲ ನಾವು. ಯಾಕೆ ಅಂತ ಕೇಳಿದರೆ ಹಲ್ಲು ಉಜ್ಜಿಲ್ಲ, ಮುಖ ತೊಳೆದಿಲ್ಲ ಅಂತ ಹೇಳ್ತೇವೆ. ಬಾಲ್ಯದಲ್ಲಿ ತಾಯಿ ಎಷ್ಟು ಕಷ್ಟಪಟ್ಟಲೋ ಗೊತ್ತಿಲ್ಲ ಅದಕ್ಕೆ. ಯಾಕೆಂದರೆ ಮಕ್ಕಳು ಯಾರು ಮುಖ ತೊಳಿದೇ ಹಾಲು ಬೇಕು ಅಂತ ಹೇಳ್ತಾರೆ. ಅದು ಅಭ್ಯಾಸ ಅವರಿಗೆ, ಅದು ಹಾಗೆ ಅನಿಸುತ್ತೆ ಅವರಿಗೆ. ಹಸಿವೆ ಆಗಿದೆ ತೊಗೊಳ್ಬೇಕು ಅಂತಷ್ಟೇ. ಇಲ್ಲ ನೀನು ಮುಖ ತೊಳಿ, ಹಲ್ಲುಜ್ಜು ಅಂತ ಹೇಳಿ ಪ್ರತಿನಿತ್ಯ ಹೇಳಿ ನೀನು ಮುಖ ತೊಳೆದಿಲ್ಲ, ನಿಂಗೇನೂ ಕೊಡೋದಿಲ್ಲ, ನೀನು ಬಂದು ಕುತ್ಕೊಳ್ಬಾರ್ದು, ಹಾಗೆ ಹೀಗೆ ಎಷ್ಟು ಸಾರಿ ಎಷ್ಟು ವಿಧವಾಗಿ ಎಷ್ಟು ಕಷ್ಟಪಟ್ಟು ಶಿಕ್ಷಣ ಕೊಟ್ಟಲು ಗೊತ್ತಿಲ್ಲ. ಆದರೆ ಆ ಅಭ್ಯಾಸ ಏನಾಗಿದೆ, ಶೀಲವಾಗಿದೆ. ಆದ್ದರಿಂದ ಸ್ವಂತ ಹಲ್ಲಿಲ್ಲದೆ ಇದ್ದರು ಅಂದರೆ ನಾವು ಹಲ್ಲನ್ನು ಕಟ್ಸ್ಕೊಂಡಿದ್ದೇವೆ ಅಂತ ಇಟ್ಕೊಳ್ಳಿ, ಅಂತಹ ಸಂದರ್ಭದಲ್ಲೂ ಹಲ್ಲುಜ್ಜಿ ನಾನು ಕಾಫಿ ಕುಡಿತೇನೆ ಅಂತ ಹೇಳ್ತೇವೆ. ಈಗೇನಾಗಿದೆ, ಅದು ಶೀಲವಾಗಿದೆ. ಹೀಗೆ ಶೀಲ ಪರ್ಯಂತ ಅಭ್ಯಾಸ ಹೋದಾಗ ಅದು ಒಂದು ವರ್ತನ ಆಗತ್ತೆ. ಈ ವರ್ತನವೆಂಬ ವಿಜ್ಞಾನವನ್ನು, ಈ ನಡವಳಿಕೆ ಎಂಬ ವಿಜ್ಞಾನವನ್ನು ವಾಲ್ಮೀಕಿಗಳು ಸೃಷ್ಟಿ ಮೂಲದಿಂದ ಆಲೋಚನೆ ಮಾಡಿ, ಆರ್ಷಪ್ರಜ್ಞೆಯಿಂದ ಆಲೋಚನೆ ಮಾಡಿ ಬೇರೆ ಬೇರೆ ಪಾತ್ರಗಳಲ್ಲಿ ತುಂಬಿಕೊಟ್ಟಿದ್ದಾರೆ. ಅದು ರಾಮಾಯಣ ನಾಸ್ತಿ ರಾಮಾಯಣಾತ್ ಪರಂ ಶಾಸ್ತ್ರಂ, ರಾಮಾಯಣಕ್ಕೆ ಮೀರಿದ ಶಾಸ್ತ್ರ ಇನ್ನೊಂದಿಲ್ಲ. ನಾಸ್ತಿ ರಾಮಾಯಣಾತ್ ಪರಂ ಕಾವ್ಯಂ, ರಾಮಾಯಣವನ್ನು ಮೀರಿಸಿದ ಕಾವ್ಯ ಇಲ್ಲ. ಯಾಕೆಂದರೆ ಕಾವ್ಯವೂ ಶಾಸ್ತ್ರವೂ ಒಂದೇ, ಗುರಿ ಒಂದೇ, ವಿಧಾನ ಮಾತ್ರ ಬೇರೆ. ಆದ್ದರಿಂದ ವಾಲ್ಮೀಕಿಗಳ ಈ ರಾಮಾಯಣ ಇದೆಯಲ್ಲ, ಇದು ವರ್ತನ ಶಾಸ್ತ್ರ. ಈ ವರ್ತನ ಎಲ್ಲ ನಿರ್ಣಯ ಆಗೋದು, ಅದು ಎಲ್ಲ ಪರ್ಯವಸನ್ನ ಆಗೋದು ಎಲ್ಲಿ ಅಂದರೆ ಹೃದಯದಲ್ಲಿ. ಆದ್ದರಿಂದಲೇ ಶ್ರೀಮದ್ ರಾಮಾಯಣದ ಹೃದಯಾಂಗಣ ಅಯೋಧ್ಯಾಕಾಂಡ ಅಂತ ಪೂಜ್ಯ ಡಿ ವಿ ಜಿಯವರು ಹೇಳಿದರು. ಯಾಕೆಂದರೆ ಎಲ್ಲರ ನಡವಳಿಕೆ ರೂಪುಗೊಳ್ಳುವುದೇ ಹೃದಯದಿಂದ, ಅದು ಪರ್ಯವಸಾನ ಆಗುವುದು ಹೃದಯದಲ್ಲಿ. ಹೃದಯವನ್ನು ತಟ್ಟುವ, ಹೃದಯವನ್ನು ಮುಟ್ಟುವ ನಡವಳಿಕೆ, ಹೃದಯದಿಂದ ಹುಟ್ಟಿದ ನಡವಳಿಕೆ, ಅದನ್ನೆಲ್ಲ ನಾವು ನೋಡಬೇಕಿದ್ರೆ ಈ ಅಯೋಧ್ಯಾಕಾಂಡ ನೋಡ್ಬೋದು. ನಾವು ಅನೇಕ ಪ್ರಸಂಗಗಳಲ್ಲಿ ಅದನ್ನು ಗಮನಿಸ್ತಾ ಇದ್ದೇವೆ. ನಿನ್ನೆಯಿಂದ ಮುಂದಕ್ಕೆ ಇವತ್ತಿನ ಪ್ರಸಂಗವನ್ನು ನಾವು ಗಮನಿಸೋಣ. ಪೌರರನ್ನೆಲ್ಲ ತಪ್ಪಿಸಿಕೊಳ್ಳೋದು ಬಹಳ ಕಷ್ಟ ಆಯಿತು ರಾಮಚಂದ್ರನಿಗೆ. ಯಾಕೆಂದರೆ ಅವರ ಪರಿದೇವನ, ಅವರ ಮನಸ್ಸಿಗಾದ ಆಘಾತ, ಅವರ ಆಕ್ರಂದನ, ಅದನ್ನು ಸರಿಪಡಿಸೋದಕ್ಕೆ ಅಥವಾ ಸಾಂತ್ವನ ಮಾಡೋದಕ್ಕೆ ರಾಮನಿಗೂ ಕಷ್ಟ ಆಗಿರಬೇಕು. ಆದ್ದರಿಂದ ಏನು ಮಾಡ್ದ ಅಂದರೆ ತಮಸಾ ತೀರದಲ್ಲಿ
ಸ್ವಲ್ಪ ಕಾಲ ವಿಶ್ರಮಿಸಿ ಅವತ್ತಿದ್ದು ಅವರ ಜೊತೆಗೆ ಸಂಧ್ಯೋಪಾಸನಾದಿಗಳನ್ನೆಲ್ಲ ಮಾಡಿ ಒಂದು ಸಹವಾಸವನ್ನು ಕೊಟ್ಟ ಅವರಿಗೆ. ಆದ್ದರಿಂದ ಆ ಹಿರಿಯರಿಗೆ ರಾಮ ಕೊಟ್ಟ ಸಾಂತ್ವನ ಏನು ಅಂದರೆ ಜೊತೆಗಿದ್ದ. ಅಮೇರಿಕಕ್ಕೋ ಇಂಗ್ಲೆಂಡಿಗೋ ಹೋಗುವ ಮಕ್ಕಳು ತಂದೆ ತಾಯಿಗಳ ಜೊತೆಯಲ್ಲಿ ಒಟ್ಟಿಗೆ ಊಟ ಮಾಡಿದಾಗೆ, ಒಂದು ಊಟ ಮಾಡಿ ನಾಳೆ ಹೊರಡ್ತೇನೆ ಅಂತ ಹೇಳ್ತಾರೆ. ಆದರೆ ಎಷ್ಟು ದಿವಸ ಊಟ ಮಾಡಿಲ್ಲ, ಎಷ್ಟು ದಿವಸ ಜೊತೆಯಲ್ಲಿ ಮಾತಾಡಿಲ್ಲ. ಆದರೆ ಪ್ರಯಾಣದ ಮೊದಲು ಮಾಡಿದ ಊಟ ಇರುತ್ತಲ್ಲ, ಅದು ತುಂಬ ನೆನಪಿರುತ್ತೆ. ಮನೆಯಿಂದ ಹೊರಗೆ ಹೋಗುವವರಿಗೆ ಬುತ್ತಿಯಾಗಿರುತ್ತೆ ಅದು. ಮನೆಯಲ್ಲಿ ಇದ್ದವರಿಗೆ ಅದೇ ನೆನಪಾಗಿರುತ್ತೆ. ನಾವು ಅವತ್ತು ಊಟ ಮಾಡುವಾಗ ಹೀಗಾಗಿತ್ತಲ್ಲ ಹಾಗಾಗಿತ್ತಲ್ಲ ಅಂತ. ಕೆಲವೊಮ್ಮೆ ಅದೇ ಊಟದಲ್ಲಿ ಸ್ವಲ್ಪ ಜಗಳಗಳನ್ನು ಆಗೋದಿರುತ್ತೆ, ಅದು ಬೇರೆ, ಅದು ಅವರವರ ಅಭ್ಯಾಸದ ಮೇಲೆ. ದೊಡ್ಡದಲ್ಲ ಅದು ಹೇಗೂ ಆಗಲಿ, ಮಕ್ಕಳ ಜೊತೆಗೆ ಆದದ್ದು ಇರಲಿ. ಆದರೆ ಇದು ಹೇಗೆ ಅಂತಂದರೆ ಒಂದು ಸಾಂತ್ವಕ ಶಕ್ತಿ ಇದೆ ಅದಕ್ಕೆ, ಸಾಂತ್ವನ ಮಾಡುವ ಶಕ್ತಿ ಇದೆ ಅದಕ್ಕೆ. ಆದ್ದರಿಂದ ತಮಸಾ ತೀರದಲ್ಲಿ ಇದ್ದು ಸುಮಂತ್ರನಿಗೆ ಹೇಳಿದ, ಇವರನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲಪ್ಪ, ಮತ್ತು ಇವರ ಅನುಜ್ಞೆಯನ್ನು ಪಡೆದು ಅನುಮತಿಯನ್ನು ಪಡೆದು ಪ್ರಯಾಣ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆ ದೃಷ್ಟಿಯಿಂದ ಅವರಿಗೆ ಗೊತ್ತಾಗದೇ ಇದ್ದಾಗ ಹೊರಡಬೇಕು ಅಂತ. ಆಧುನಿಕ ಮನಸ್ಸಿನವರು ಇದನ್ನು ಪ್ರಶ್ನೆ ಮಾಡಬಹುದೇನೋ, ಏನು ರಾಮ ಅಷ್ಟು ದೊಡ್ಡ ಮನುಷ್ಯ ಅಂತ ಎಷ್ಟು ದಿವಸ ನೀವು ತಗೊಂಡು ಹೇಳಿದ್ರಿ, ಅವರಿಗೆ ಸುದ್ದಿ ಹೇಳದೆ ಅವನು ಓಡ್ಬಿಟ್ನಲ್ಲ, ಇದು ಹೇಗೆ ಸರಿಯಿತು, ಇದು ವಂಚನೆ ಅಲ್ವಾಯಿತು, ಹೊಸ ಅಲ್ವಾಯಿತು ಅಂತ ಕೇಳಬಹುದು. ಆದರೆ ಇದಕ್ಕೆ ಉತ್ತರವನ್ನು ಈಗ ನಾವೇ ಹೇಳಿಬಿಡ್ಬೋದಲ್ವಾ? ಇಷ್ಟು ಹಿನ್ನೆಲೆಯನ್ನು ತಿಳ್ಕೊಂಡಾಗ ರಾಮ ವಂಚನೆ ಮಾಡ್ದ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಯಾಕೆಂದರೆ ಅವನಿಗೆ ಪಿತೃವಾಕ್ಯ ಪರಿಪಾಲನೆ ಎಂಬ ನಿಯೋಗ ಇದೆ, ಅಂತಹ ಒಂದು ವಿಶಿಷ್ಟವಾದ ಹೊಣೆಗಾರಿಕೆ ಇದೆ. ಅದು ಅವನ ಶೀಲದಲ್ಲಿ ಕೂತ್ಕೊಂಡಿದೆ, ಅವನ ಸಮಾಧಿಯಲ್ಲಿರುವಂತಹ ಭಾವ ಅದು, ಅದಕ್ಕನುಗುಣವಾದ ವರ್ತನ ಅದು. ಇಲ್ಲಪ್ಪ ಇವರು ಬಿಡೋಲ್ಲ. ಯಾಕೆಂದರೆ ತಮ್ಮ ವಾಜಪೇಯಿ ಯಾಗದಲ್ಲಿ ಬಂದಂತಹ ಛತ್ರವನ್ನು ಹಿಡ್ಕೊಂಡು ಅನುಸರಿಸಿ ಬರ್ತಾ ಇದ್ದಾರೆ. ದಶರಥ ಛತ್ರದ ಯೋಗವನ್ನು ತಪ್ಪಿಸಿದರೆ ನಾವು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಹ ಪರಗಳನ್ನು ಸೇತುವಿನಿಂದ ಕಟ್ಟಿದವರವರು, ಅಂತಹ ವೃದ್ಧರವರು. ಇಹ ಪರಗಳನ್ನು ಒಂದು ಮಾಡಿ ರಾಮನಿಗಿಂತ ಅದು ಕಡಿಮೆ ಅಂತ ತೋರಿಸ್ತಾ ಇದ್ದಾರೆ ಅವರು. ಅಂಥವರಿಗೆ ಸಾಂತ್ವನ ಮಾಡೋಕ್ಕೆ ಹೇಗೆ ಸಾಧ್ಯ? ಅಂಥವ್ರ ಹತ್ರ ಅನುಮತಿ ಪಡ್ಕೊಳೋಕ್ಕಾದರೂ ಸಾಧ್ಯ ಇದೆಯಾ? ನಿನ್ನೆ ನಾವು ಗ್ರಹಿಸಿದ್ದೇವೆ, ಮರಗಳು ಓಡಿ ಬರ್ತಿದ್ವೋ ಏನೋ, ಬೇರು ಹಿಡ್ಕೊಂಡ್ಬಿಟ್ಟಿದೆ, ಬರೋ ಹಾಗಿಲ್ಲ, ಗೊತ್ತಾಯ್ತಲ್ವ? ಹೊಡೆದುಕೊಳ್ಳುವ ತಮ್ಮ ಶಾಖೆಗಳಿಂದಲೇ ರೋದನ ಮಾಡ್ತಾ ಇವೆ, ನಿಮ್ಗೆ ಗೊತ್ತಾಗಲ್ವ ಅಂತ ಕೇಳಿದ್ದಾರೆ. ರಾಮನನ್ನು ಎಷ್ಟು ಸೂಕ್ಷ್ಮಕ್ಕೆ ತಿರುಗಿಸಿದರು ನೋಡಿ ಅವರು. ಆದ್ದರಿಂದ ಒಂದು ಒಳ್ಳೆಯ ಶೀರ್ಷಿಕೆ ಕೊಟ್ಟಿದ್ದಾರೆ ವಾಲ್ಮೀಕಿಗಳಿದು, ಪೌರ ಮೋಹನಂ ಅಂತ. ಅವರಿಗೊಂದು ಮೋಹ ಉಂಟಾಗುವಾಗ ಮಾಡಿದೆ ಅಷ್ಟೇ. ಒಂದು ವೈಚಿತ್ರ್ಯ ಗೊತ್ತಾಗಲಿಲ್ಲ, ಏನಾಯಿತು ಅಂತ ಗೊತ್ತಾಗಲಿಲ್ಲ. ಅದು ರಾಮ ಮಾಡಿದ ಮೋಸ ಅಲ್ಲ, ಪೌರರಿಗೆ ಅದು ಅರ್ಥ ಆಗಲಿಲ್ಲ ಅಷ್ಟೇ. ಹಾಗೆ ನೀವು ಹಾಗೆ ಯೋಚನೆ ಮಾಡಿದರೆ ಭಗವಂತನನ್ನು ಈ ದೃಷ್ಟಿಯಿಂದ ನೀವು ನಿತ್ಯ ಚಪಿಸಬೇಕು. ಯಾವುದು ನಮಗೆ ಅರ್ಥ ಆಗತ್ತೆ? ಒಂದು ವಿಷಯವನ್ನು ಅರ್ಥ ಮಾಡಿಕೊಡೋದಕ್ಕೆ ಭಗವಂತ ನಮಗೆ ಎಷ್ಟು ಒಳ್ಳೆಯ ಸಾಧನ ಕೊಟ್ಟಿದ್ದಾನೆ, ಪಂಚ ಜ್ಞಾನೇಂದ್ರಿಯಗಳು. ಆ ಜ್ಞಾನೇಂದ್ರಿಯವನ್ನು ಆಳುವುದಕ್ಕೆ ಅದ್ಭುತವಾದ ಶಕ್ತಿಯುಳ್ಳ ಕೋಟಿ ಕೋಟಿ ಕಂಪ್ಯೂಟರ್ಗಳನ್ನು ಮೀರಿದ ಸ್ಪಂದ ರಾಶಿಯನ್ನು ಹುಟ್ಟಿಸುವ ಮನಸ್ಸನ್ನು ಕೊಟ್ಟಿದ್ದಾನೆ. ಇಷ್ಟು ಕೊಟ್ಟರೂ ಯಾವುದೂ ನಮಗೆ ಅರ್ಥ ಆಗೋದಿಲ್ಲ. ಒಂದು ಸಣ್ಣ ವಿಷಯ ನಮಗೆ ಅರ್ಥ ಆಗಿದೆಯಾ? ಪೂರ್ಣ ತಿಳ್ಕೊಳ್ಳೋಕ್ಕೆ ಆಗಿಲ್ವಲ್ಲ. ಹೀಗೆ ಎಲ್ಲವನ್ನೂ ಪ್ರಕಾಶಗೊಳಿಸ್ತಾ ಗುಟ್ಟಾಗ ರಹಸ್ಯ ಮಾಡ್ತಾ ಇರುವ ದೇವರು ಎಷ್ಟು ದೊಡ್ಡ ವಂಚಕ ನೋಡಿ. ಎಲ್ಲವನ್ನು ಬಿಡಿಸಿ ಯಾಕೆ ಇಡಬಾರ್ದವನು? ಉತ್ತರವು ಅದರ ಜೊತೆಗೇ ಇದೆ. ಎಲ್ಲವನ್ನು ಬಿಡಿಸಿಟ್ಟರೆ ವ್ಯಾಸರಿಗೆ ಏನು ಕೆಲಸ? ವ್ಯಾಸ ಮುಚ್ಚಿದ ಪ್ರಕೃತಿಯನ್ನು ಬೆಚ್ಚಿದವರು ವ್ಯಾಸರು. ವ್ಯಾಸರಿಗೆಲ್ಲಪ್ಪ ಕೆಲಸ ಇದೆ. ಆದ್ದರಿಂದ ಇಂತಹ ಆಕ್ಷೇಪಗಳನ್ನು ಬಹಳ ಗಂಭೀರವಾಗಿ ನಾವೇನು ತಗೊಳ್ಬೇಕಾದ್ದಿಲ್ಲ. ಯಾಕೆ? ಅದರ ಉತ್ತರದ ಪಕ್ಕದಲ್ಲಿ ನಿಂತು ಅದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕು. ಹೌದು, ರಾಮನಿಗೆ ಅಷ್ಟೇ ಅನಿವಾರ್ಯ ಆಯಿತು, ಇನ್ನೇನೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಉತ್ತರ ದಿಕ್ಕಿಗೆ ರಥ ಓಡಿ ಹೋದಾಗ ಒಂದು ಸಾರಿ ತೋರಿಸಿ ಮೆಲ್ಲಗೆ ದಕ್ಷಿಣದ ಕಡೆಗೆ ರಥವನ್ನು ಏರ್ಕೊಂಡು ಬಂದ. ಬರುವಾಗ ಬೇರೆ ಬೇರೆ ನದಿಗಳನ್ನೆಲ್ಲ ದಾಟ್ತಾರೆ ಅವರು. ಕೋಸಲದ ಜನಪದಗಳನ್ನೆಲ್ಲ, ಹಳ್ಳಿಗಳನ್ನೆಲ್ಲ ಒಂದಾದ ಮೇಲೆ ಒಂದು ದಾಟ್ಕೊಂಡು ಬರ್ತಾರೆ. ಎಲ್ಲ ಹಳ್ಳಿಗಳಲ್ಲೂ ಜಾನಪದರು, ಹಳ್ಳಿಯ ವ್ಯಕ್ತಿಗಳೆಲ್ಲ ಬರ್ತಾರೆ. ರಾಮ ಲಕ್ಷ್ಮಣ ಸೀತೆಯರನ್ನು ಕಂಡು ದಿಗ್ಭ್ರಮೆ ಆಗಿಬಿಡುತ್ತೆ ಅವರು. ಎಲ್ಲರೂ ದಶರಥನನ್ನು ಶಪಿಸುವವರೇ, ಕೈಕೇಯಿಯನ್ನು ಎಲ್ಲರೂ ನಿಂದೆ ಮಾಡುವವರೇ. ಇಂಥ ರಾಜ ಮಕ್ಕಳನ್ನು ಮನೆಯಿಂದ ದೂಡ್ಬಿಟ್ರಲ್ಲ, ಇಂಥವರನ್ನು ಮಾರ್ಗದಲ್ಲಿ ಹಾಕಿಬಿಟ್ರಲ್ಲ, ಇವರು ಬೀದಿಗೆ ಎಸೆದು ಬಿಟ್ರಲ್ಲ, ಏನು ಈಶದಪಿ ಕನಿಕರ ಇಲ್ವಲ್ಲ ಈ ರಾಜನಿಗೆ ಅಂತ ಎಲ್ಲ ಹೇಳುವವರೇ, ರೋದನ ಮಾಡುವವರೇ.
ಇಲ್ಲಿ ರಾಮನ ನಡವಳಿಕೆ ಬಹಳ ಚೆನ್ನಾಗಿದೆ. ಪೌರರನ್ನು ಸಂತೈಸಿದ ವಿಧಾನ ಬೇರೆ, ಜಾನಪದರನ್ನು ಇವನು ಸಂತೈಸುವ ಸಾಂತ್ವನ ಮಾಡುವ ವಿಧಾನವೇ ಬೇರೆ. ಕೋಸಲದ ಜನಪದಗಳನ್ನೆಲ್ಲ ದಾಟಿ ಬಂದ ಮೇಲೆ ಆ ವಿಶಾಲವಾದಂತಹ ಕೋಸಲದ ಜನಪದಗಳು ಆ ಕಡೆಗೆ ಅಯೋಧ್ಯೆ ಇದೆ ಅಂತ ಗ್ರಹಿಸಿಕೊಂಡು ರಾಮ ಮಾರ್ಗ ಮಧ್ಯದಲ್ಲಿ ತಿರುಗಿ ನಿಂತುಕೊಳ್ತಾನೆ. ಲಕ್ಷ್ಮಣ ಸೀತೆಯರನ್ನು ತಿರುಗಿಸ್ಕೊಂಡು ತನ್ನ ನಗರದ ಅನುಮತಿಯನ್ನು ಪಡ್ಕೊಳ್ತಾನೆ, ತನ್ನ ರಾಷ್ಟ್ರದ ಅನುಮತಿಯನ್ನು ಪಡ್ಕೊಳ್ತಾನೆ. ಆಪೃಚ್ಛೇತ್ವಾಂ ಪುರಿಶ್ರೇಷ್ಠೆ ಕಾಕುತ್ಸ್ಥ ಪರಿಪಾಲಿತೆ ದೈವತಾನಿ ಚ ಯಾನಿ ತ್ವಾಂ ಪಾಲಿತಾನಿ ವಸಂತಿ ಚ ನಿವೃತ್ತ ವನವಾಸಸ್ತ್ವಾಂ ಅನೃಣೋ ಜಗತೀಪತೆ ಪುನರ್ದ್ರಕ್ಷ್ಯಾಮಿ ಮಾತ್ರಾ ಚ ಪಿತ್ರಾ ಚ ಸಹ ಸಂಗತಃ. ಆಪೃಚ್ಛೇತ್ವಾಂ ಪುರಿಶ್ರೇಷ್ಠೆ, ಮಹಾನಗರಿ ಅಯೋಧ್ಯ, ಅದನ್ನು ನೋಡ್ತಾ ನಿನ್ನಲ್ಲಿ ನಾನು ಅನುಮತಿಯನ್ನು ಕೇಳ್ತಾ ಇದ್ದೇನೆ, ಅನುಮತಿಯನ್ನು ಯಾಚನೆ ಮಾಡ್ತಾ ಇದ್ದೇನೆ. ಕಾಕುತ್ಸ್ಥ ಪರಿಪಾಲಿತೆ, ಕಾಕುತ್ಸ್ಥ ಆ ವಂಶದಲ್ಲಿ ಬಂದವರೆಲ್ಲ ಅದನ್ನು ಪರಿಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ದೈವತಾನಿ ಚ ಯಾನಿ ತ್ವಾಂ ಪಾಲಿತಾನಿ ವಸಂತಿ ಚ, ನಿನ್ನನ್ನೇ ಪಾಲನೆ ಮಾಡ್ತಾ ಇರುವಂತಹ ದೈವತಾನಿ, ಆ ದೇವತೆಗಳೆಲ್ಲ ಎಲ್ಲಿ ವಾಸ ಮಾಡ್ತಾ ಇದ್ದಾರೋ ಅಂತಹ ಅಯೋಧ್ಯ ನಗರಿಯಲ್ಲಿ ನಾನು ಅನುಮತಿ ಕೇಳ್ತೇನೆ ಅಂತ. ನೋಡಿ ಎಂಥ ನಡವಳಿಕೆ. ಬೆಂಗಳೂರು ಬಿಟ್ಟು ಎಷ್ಟು ಸಾರಿ ನಾವು ಪ್ರವಾಸ ಮಾಡಿಲ್ಲ, ಒಂದು ಸಾರಿ ಆದರೂ ಬೆಂಗಳೂರನ್ನು ತಿರುಗಿ ನೋಡಿದ್ದೇವೆ ನಾವು. ಅಲ್ಲ, ಹಾಗಲ್ಲ, ರಾಮನ ಹಾಗೆ ನಡ್ಕೊಳ್ಳೋಕೆ ಆಗೋಲ್ಲ, ಆದರೆ ನಡ್ಕೊಳ್ಬೇಕು ಎನ್ನುವುದು ನಮ್ಮ ವಿವಕ್ಷೆ, ವಾಲ್ಮೀಕಿಗಳ ಮನದ ಅಭೀಪ್ಸೆ ಅದು. ಎಷ್ಟು ಕೃತಜ್ಞತೆ. ಮನೆಯಿಂದ ಹೊರಡುವಾಗ ನಮ್ಮ ಮೇಷ್ಟ್ರು ಮನೆಯ ಬಾಗಿಲನ್ನು ಹಾಕಿ ಬೀದಿಗೆ ಬಂದಾಗ ಮನೆಗೆ ನಮಸ್ಕಾರ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಏನಪ್ಪ ಇದು ಅಂತ ನಾನು ಕೇಳಿದೆ ಅವರಲ್ಲಿ, ಅಲ್ಲಿ ಯಾರಿದ್ದಾರೆ ನಮಸ್ಕಾರ ಮಾಡಿದ್ರಲ್ಲ, ಯಾಕಪ್ಪ ಯಾರು ಇರಬೇಕಿತ್ತು ಅಂತ ಕೇಳಿದರು. ನಾವು ಆರಾಧನೆ ಮಾಡಿದ ನಮ್ಮ ವಾಸ್ತುಪುರುಷ ಇಲ್ವಾ, ನಮ್ಮ ಮನೆಯ ದೇವರು ಇಲ್ವಾ, ಅಲ್ಲಿ ಹೆಚ್ಚೇಕೆ ನಮ್ಮನ್ನೇ ಮರೆತು ನಾವು ನಿದ್ದೆ ಮಾಡಿದಾಗಲೂ ನಮ್ಮನ್ನು ಕಾಪಾಡಿದ ಮನೆ ದೇವರೇ ಅಂದರು ಅಲ್ವೇನಪ್ಪ, ಅದನ್ನು ಜಡ ಅಂತ ಅಂದ್ಕೊಂಡ್ಬಿಟ್ಟಿಯಾ ಅಂತ ಕೇಳಿದರು. ಬೆಚ್ಚಿ ಬಿದ್ದಿದ್ದೇನೆ ನಾನು ಅದನ್ನು ಕೇಳಿದಾಗ. ಮನೆಗೆ ಲಾಕ್ ಮಾಡಿ ಬೀಗ ಹಾಕಿ ಹೊರಗಿಳಿಯುವಾಗ ಬೀದಿಗೆ ಬಂದು ಮನೆಗೆ ನಮಸ್ಕಾರ ಮಾಡಿತು. ಇದು ಕೃತಜ್ಞತೆ. ಆ ಮನೆ ನಮಗೆ ಮಾಡಿದ ಕೃತಂ ಜಾನಾತಿ ಸ್ಮರತಿ ಇತಿ ಕೃತಜ್ಞ. ಎಂಥ ಕೃತಜ್ಞತೆ ನೋಡಿ. ರಾಮನ ದೃಷ್ಟಿಯಿಂದ ರಾಮ ಸಹೃದಯತ್ವ ಅಂದರೆ ಹಾಗೆ ಆ ರಾಮನ ಭಾವಗಳು ನಮ್ಮ ಮೈಯಲ್ಲಿ ನಲಿದಾಡಿಬಿಟ್ರೆ, ಕುಣಿದಾಡಿಬಿಟ್ರೆ ನಾವು ರಾಮ ಆಗಿಬಿಡ್ಬಹುದು. ಮುಂದಕ್ಕೆ ವಾಲ್ಮೀಕಿಗಳು ಹೇಳ್ತಾರೆ, ರಾಮ ರಾಜ್ಯವನ್ನು ಮಾಡುವಾಗ ಹೇಗಾಯಿತು ಅಂದರೆ ರಾಮಮಯಂ ಜಗದಭೂತ್ ಅಂತ ಒಂದು ಶಬ್ದ ಹೇಳ್ತಾರೆ. ಈ ಜಗತ್ತು, ಇಡೀ ರಾಷ್ಟ್ರ ಏನಾಗೋಯ್ತು ಅಂದರೆ ರಾಮಮಯ ಅಷ್ಟೇ, ಇನ್ನೇನು ಹೇಳೋದಿಲ್ಲ. ಇಷ್ಟೆಲ್ಲ ಈ ಕಷ್ಟ ಪರಂಪರೆ ವರ್ಣಿಸುವುದಕ್ಕೆ ಇಷ್ಟು 1000 ಶ್ಲೋಕ ಬರೆದ ವಾಲ್ಮೀಕಿಗಳಿಗೆ ರಾಮ ಸಿಂಹಾಸನಮನ ಪಟ್ಟಾಭಿಷೇಕ್ತ ಆದಮೇಲೆ ಅವರು ಬರೆದದ್ದು ಒಂದು 10-13 ಶ್ಲೋಕ ಮಾತ್ರ. ರಾಮೇ ರಾಜ್ಯಂ ಪ್ರಶಾಸತಿ, ಏನಾಗತ್ತೆ, ರಾಮ ರಾಜ್ಯವನ್ನು ಶಾಸನ ಮಾಡ್ತಾ ಇರುವಾಗ ರಾಮಮಯಂ ಜಗದಭೂತ್, ಜಗತ್ತು ರಾಮಮಯ ಆಯಿತು ಅಂತ ಹೇಳ್ತಾರೆ. ಇದು ಅಪೇಕ್ಷಿತವಾದದ್ದು. ಆಪೃಚ್ಛೇತ್ವಾಂ ಪುರಿಶ್ರೇಷ್ಠೆ ಕಾಕುತ್ಸ್ಥ ಪರಿಪಾಲಿತೆ ದೈವತಾನಿ ಚ ಯಾನಿ ತ್ವಾಂ ಪಾಲಿತಾನಿ ವಸಂತಿ ಚ ನಿವೃತ್ತ ವನವಾಸಸ್ತ್ವಾಂ ಅನೃಣೋ ಜಗತೀಪತೆ. ವನವಾಸವನ್ನು ಮುಗಿಸ್ಕೊಂಡು ಬಂದ ಮೇಲೆ ನಿನ್ನನ್ನು ನಾನು ನೋಡಲಿಕ್ಕಿದ್ದೇನೆ. ಯಾಕೆಂದರೆ ಜಗತೀಪತೆ ಅನೃಣಃ, ಇಡೀ ಈ ಭೂಮಂಡಲದ ಪ್ರಭುವಾದಂತಹ ದಶರಥ ನನಗೊಂದು ಋಣ ಕೊಟ್ಟಿದ್ದಾನೆ. ಆ ಋಣವನ್ನು ನಾನು ತೀರಿಸಬೇಕು ಮೊದಲು. ಅನೃಣೋ ಭವೇಯಂ, ನಾನು ಋಣವನ್ನು ಮೊದಲು ತೀರಿಸ್ಕೊಳ್ಬೇಕು. ಪುನರ್ದ್ರಕ್ಷ್ಯಾಮಿ ಮಾತ್ರಾ ಚ ಪಿತ್ರಾ ಚ ಸಹ ಸಂಗತಃ, ತಾಯಿ ತಂದೆಯರ ಜೊತೆಗೆ ನಿನ್ನ ಬಂದು ನೋಡ್ತೇನೆ, ನನಗೆ ಅನುಮತಿಯನ್ನು ಕೊಡು ಅಂತ ಹೇಳಿ ನಗರಕ್ಕೆ ನಮಸ್ಕಾರ ಮಾಡಿದ ಮೇಲೆ ಪಕ್ಕದಲ್ಲಿ ಅಳುತ್ತಾ ಇರುವ ಹಳ್ಳಿಯ ಜನ ಇದ್ದಾರಲ್ಲ ಅವರನ್ನು ಸಮಾಧಾನ. ತಥೋ ರುಧಿರ ತಾಮ್ರಾಕ್ಷ ಭುಜಮುದ್ಯಮ್ಯ ದಕ್ಷಿಣಂ ಅಶ್ರುಪೂರ್ಣ ಮುಖೋ ದೀನಃ ಅಬ್ರವೀತ್ ಜಾನಪದಂ ಜನಂ. ಏನ್ರಿ ಇದು ನೋಡಿ ರಾಮನ ನಡತೆ ಹೇಗಿದೆ ಅಂತ. ಅಯೋಧ್ಯೆಯ ನಗರದ ಜನ ಬೆಂಬೆತ್ತಿ ಓಡಿ ಬಂದು ಅಳುವಾಗ ರಾಮ ಅಳಲಿಲ್ಲ, ಸುಮ್ಮನೆ ವಿಷಣ್ಣ, ನೋವು ಮಾತ್ರ ಆಗಿತ್ತು.
ಯಾಕೆ ಅಂತಂದರೆ ಇಲ್ಲಿ ರಾಮ ಅಳ್ತಾ ಇದ್ದಾನೆ. ಅಂದರೆ ಅಯೋಧ್ಯೆ ಜನ ಸಿದ್ಧರಾಗಿದ್ದವರು, ಸಿದ್ಧರ ಮುಂದೆ ರಾಮನಿಗೆ ಅಳು ಬರಲಿಲ್ಲ. ಹಳ್ಳಿಯ ಜನ ಮುಗ್ಧರು. ಈ ಮುಗ್ಧರಾದಂತಹ ಜನರನ್ನು ನೋಡುವಾಗ ರಾಮನಿಗೆ ಅಳು ಬಂದೋಯ್ತು. ಅವರ ಅಳುವನ್ನು ಹೇಗೆ ವರ್ಣಿಸಿದ್ದಾರೆ ವಾಲ್ಮೀಕಿಗಳು, ತಥೋ ರುಧಿರ ತಾಮ್ರಾಕ್ಷ. ಮೈಯೊಳಗಿನ ನೆತ್ತರ ಎಲ್ಲ ಕಣ್ಣಿಗೆ ನುಗ್ಗು ಬಿಡ್ತು. ಬಹಳ ಅಳು ಬಂದಾಗ ಆಗ ಕಣ್ಣು ಕೆಂಪಾಗ್ಬಿಡತ್ತೆ. ಭುಜ ಮುದ್ಯಮ್ಯ ದಕ್ಷಿಣಂ, ತನ್ನ ದಕ್ಷಿಣದ ಬಾಹುವನ್ನು ಮೇಲಕ್ಕೆತ್ತಿದ್ದಾನೆ. ಯಾಕೆಂದರೆ ಶರಣಾಗತರನ್ನು ಕಾಪಾಡುವಂತಹ ಬಾಹು ಅದು. ಅದನ್ನು ಮೇಲಕ್ಕೆತ್ತಿದ್ದಾನೆ. ನಿಮ್ಮ ವಿಷಯದಲ್ಲಿ ಅಷ್ಟು ಆದರ ಇದೆ ಅಂತ ಮೇಲಕ್ಕೆ ಎತ್ತಿ ಆ ಕೈಯನ್ನು, ಅಶ್ರುಪೂರ್ಣ ಮುಖ, ಕಣ್ಣಲ್ಲಿ ಮಾತ್ರ ಅಶ್ರು ಅಲ್ಲ, ಅಶ್ರುಪೂರ್ಣ ಮುಖ, ಕಣ್ಣಿಂದ ಹರಿದು ಬರುವಂತಹ ಕಂಬನಿ ಬಾಯಿಯ ಜೊತೆಗೆ ಸೇರಿ ಜೊಲ್ಲಾಗಿ ಹರಿತಾ ಇದೆ. ಕೆನ್ನೆಯಲ್ಲೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಮುಖದಲ್ಲೆಲ್ಲ ಕಣ್ಣಿದೆ ರಾಮನಿಗೆ. ದೀನಃ, ಎಂಥ ದೈನ್ಯ. ಅಬ್ರವೀತ್ ಜಾನಪದಂ ಜನಂ ಅನುಕ್ರೋಶೋ ದಯಾ ಚೈವ ಯಥಾರ್ಹಂ ಮಯಿ ವಃಕೃತ ಚಿರಂ ದುಃಖಸ್ಯ ಪಾಪೀಯ ಗಮ್ಯತಾಮರ್ಥಸಿದ್ಧಯೇ. ಎಂತಹ ಒಂದು ಶ್ಲೋಕದಲ್ಲಿ ಎಷ್ಟು ಸಂದೇಶ, ಎಷ್ಟು ಅಪೂರ್ವವಾಗಿ ವಾಲ್ಮೀಕಿಗಳು ಕೊಟ್ಟಿದ್ದಾರೆ ಅಂತಂದರೆ, ಅನುಕ್ರೋಶೋ ದಯಾ ಚೈವ ಯಥಾರ್ಹಂ ಮಯಿ ವಃಕೃತಃ. ನೀವೇನು ಮಾಡಿದ್ದೀರಿ? ನನ್ನ ವಿಷಯದಲ್ಲಿ ನಿಮಗಿರುವಂತಹ ಆ ಅನುಕ್ರೋಶ, ಆ ಅನುಕಂಪ ಮತ್ತು ದಯಾ, ನನ್ನ ವಿಷಯದಲ್ಲಿರುವ ದಯೆ. ಇದರ ಹಳ್ಳಿಗರಿಗೆ ರಾಮನಿಂದ ಏನಾಗಬೇಕು? ಅವರಿಗೆ ಅವರ ಹೊಲ ಇದೆ, ಅವರ ಗದ್ದೆ ಇದೆ, ಅವರು ಸಾಕಿದ ಪ್ರಾಣಿಗಳಿವೆ, ವಿಶಾಲವಾದಂತಹ ಅರಣ್ಯ ಇದೆ. ಅಲ್ಲಿ ಅವರು ತಮ್ಮಷ್ಟಕ್ಕೆ ತಾವು ಸ್ವತಂತ್ರರಾಗಿ ಇದ್ಬಿಟ್ಟಿದ್ದಾರೆ. ಅವರು ರಾಮನ ವಿಷಯದಲ್ಲಿ ಅವರಿಗೆ ಎಲ್ಲಿನ ಅನುಕಂಪ ಯಾಕೆ ಬೇಕು? ಎಷ್ಟು ಮಟ್ಟಿಗೆ ಅಂದರೆ ಅವರು ಮುಗ್ಧರಾಗಿ ದಶರಥನನ್ನು ಶಪಿಸ್ತಾ ಇದ್ದಾರೆ, ಕೈಕೇಯಿಯನ್ನು ನಿಂದೆ ಮಾಡ್ತಾ ಇದ್ದಾರೆ. ಇಂಥ ಮಕ್ಕಳನ್ನು ಬೀದಿಗೆ ಹಾಕಿಬಿಟ್ರಲ್ಲ, ಅವನೇನು ರಾಜನಿಗೆ ಬುದ್ಧಿ ಸರಿ ಇದೆಯಾ ಅಂತ ಹಳ್ಳಿಗರು ಮಾತಾಡಿದರೆ ಹಾಗೇನೆ. ಅಷ್ಟು ಮುಗ್ಧರಾಗಿ ಮಾತಾಡಿದ್ದಾರೆ. ರಾಮ ಕೊಡುವ ಒಂದು ಸಂದೇಶ, ಚಿರಂ ದುಃಖಸ್ಯ ಪಾಪೀಯ. ದುಃಖ ಬರುತ್ತೆ, ಅಲ್ಲ ಅಂತಲ್ಲ, ನೀವು ಹತ್ತು ಬಿಡಿ, ತೊಂದರೆ ಇಲ್ಲ. ಆದರೆ ಚಿರಂ ದುಃಖಸ್ಯ ಪಾಪೀಯ, ದುಃಖಸ್ಯ ಚಿರಂ ಪಾಪೀಯ. ಬಹಳ ಕಾಲ ಈ ದುಃಖ ಮಾಡೋದಿದೆಯಲ್ಲ, ಇದು ಪಾಪಿಷ್ಠವಾದದ್ದು, ಇದು ಸರಿಯಲ್ಲ. ಅದು ಅಳಬೇಕು, ಆದರೆ ಅಳತನೇ ಇರಬಾರ್ದು. ಬಹಳ ಕಾಲ ಅಳಬೇಡಿ, ಸರಿಯಲ್ಲ. ಗಮ್ಯತಾಮರ್ಥ ಸಿದ್ಧಯೇ. ರಾಷ್ಟ್ರದ ಅರ್ಥ ನಿಮ್ಮ ಕೈಲಿದೆ, ರಾಷ್ಟ್ರದ ಅನ್ನ ನಿಮ್ಮ ಕೈಲಿದೆ. ಅರ್ಥಸಿದ್ಧಯೇ ಗಮ್ಯತಾಂ. ನೋಡಿ, ಕರ್ಮಣಿ ಪ್ರಯೋಗ ಎಷ್ಟು ಚೆನ್ನಾಗಿದೆ. ನೀವು ಹೋಗಿ ಮಾಡಿ ಅಂತ ಶಾಸನ ಅಲ್ಲ. ಅರ್ಥಸಿದ್ಧಯೇ ಗಮ್ಯತಾಂ, ನಿಮ್ಮಿಂದ ಹೋಗೋಣ ಆಗಲಿ. ಅರ್ಥಸಿದ್ಧಯೇ. ಯಾಕೆ? ರಾಷ್ಟ್ರದ ಪುರುಷಾರ್ಥ ನಿಮ್ಮ ಕೈಲಿದೆ. ದೇಶಕ್ಕೆ ಬೇಕಾದ ಅನ್ನವನ್ನು ಮಾಡೋರು ನೀವು. ಅರಣ್ಯದಲ್ಲಿ ಹುಟ್ಟುವ ವಸ್ತುಗಳನ್ನೆಲ್ಲ ತಂದು ನಗರಕ್ಕೆ ತಂದು ಒಪ್ಪಿಸುವವರು ನೀವು. ಇವತ್ತು ನಗರದಲ್ಲಿ ಬದುಕ್ತಾ ಇದ್ದವರೆಲ್ಲ ಹಳ್ಳಿಯ ಸತ್ವವನ್ನು ತಾವು ತಂದುಕೊಂಡು ಅಲ್ಲಿಂದ ತಾವು ಪೂರೈಸಿಕೊಂಡು ಬದುಕ್ತಾ ಇದ್ದಾರೆ. ಅಷ್ಟು ಈ ಶ್ಲೋಕದ ಒಂದು ಪಾದದಲ್ಲಿ ವಾಲ್ಮೀಕಿಗಳು ತಿಳಿಸಿದ್ದಾರೆ. ಗಮ್ಯತಾಮರ್ಥ ಸಿದ್ಧಯೇ. ಇಷ್ಟಾದ ತಕ್ಷಣ ಅವರು ಹಠ ಮಾಡಲಿಲ್ಲ. ನೋಡಿ, ಎಷ್ಟು ಆ ಮುಗ್ಧತೆ ಎಂಬುದು ಎಷ್ಟು ಸರಳವಾಗಿರುತ್ತೆ. ಬೇರೆ ಬೇರೆಯಾಗಿ ತಮ್ಮ ದುಃಖವನ್ನು ತೋಡ್ಕೊಳ್ಳೋಕ್ಕೂ ಹೋಗಲಿಲ್ಲ ಅವರು. ತೇಭಿವಾದ್ಯ ಮಹಾತ್ಮಾನಂ ಕೃತ್ವಾ ಚಾಪಿ ಪ್ರದಕ್ಷಿಣಂ ವಿಲಪಂತೋ ನರಾಘೋರಂ ವ್ಯತಿಷ್ಠಂತ ಕ್ವಚಿತ್ ಕ್ವಚಿತ್. ತೇ ಅಭಿವಾದ್ಯ ಮಹಾತ್ಮಾನಂ. ಎಂಥ ಒಂದು ಸೂಚನೆ ಕೊಟ್ಟ ರಾಮ. ನಿಜವಾದ ಆಜ್ಞೆ ಅದು ಅವರು. ಆದರೆ ರಾಮ ಅದನ್ನು ಸೂಚನೆಯಂತೆ ಅದನ್ನು ಕೊಟ್ಟಿದ್ದಾನೆ. ರಾಮನಿಗೆ ಅಭಿವಾದನೆ ಮಾಡಿದರು. ಮಹಾತ್ಮಾನಂ. ವಾಲ್ಮೀಕಿಗಳು ಅದನ್ನು ಹೇಳ್ತಾರೆ, ಇವನ ಮನಸ್ಸು ಎಷ್ಟು ದೊಡ್ಡದು. ಆದ್ದರಿಂದಲೇ ಆ ಮಹಾಮನಸ್ವಿಯಾದ ರಾಮನನ್ನು ಪ್ರದಕ್ಷಿಣೆ ಬರ್ತಾರೆ. ಕೃತ್ವಾ ಚಾಪಿ ಪ್ರದಕ್ಷಿಣಂ. ಪ್ರದಕ್ಷಿಣೆ ಬಂದು ವಿಲಪಂತೋ ನರಾಘೋರಂ ವ್ಯತಿಷ್ಠಂತ ಕ್ವಚಿತ್ ಕ್ವಚಿತ್. ಎಲ್ಲೆಲ್ಲೆಲ್ಲೋ ಹೊರಟು ಹೋದರು ಅಂತ. ಎಲ್ಲಿ ಹೋದರು ಅಂತಲ್ಲ, ಹಳ್ಳಿಯವರಾದ್ರಿಂದ ಅವ್ರವ್ರ ಮನೆಗೆ ಅಲ್ಲಿ ಇಲ್ಲಿ ಅವ್ರು ಹೋಗಿ ಎಲ್ಲ ಮರೆಯಾಗಿಬಿಟ್ರು. ತಥಾ ವಿಲಪತಾಂತೇಷಾಂ ಅತೃಪ್ತಾನಾಂಚ ರಾಘವಃ ಅಚಕ್ಷುರು ವಿಷಯಂ ಪ್ರಾಯಾತ್ ಯಥಾರ್ಕಃ ಕ್ಷಣಾದಾಮುಖೇ. ಯಾವಾಗ ಅವರೆಲ್ಲ ದೂರ ಸರಿಯೋದಕ್ಕೆ ಶುರು ಮಾಡಿದ್ರ, ಆಗ ರಾಮ ಇನ್ನು ಮತ್ತೆ ನಿಂತುಕೊಂಡು ಅವರ ಅಳುವನ್ನು ಹೆಚ್ಚು ಮಾಡ್ತಾ ಇರಬಾರ್ದು ಅಂತ ಹೇಳಿ ಅವರ ಕಣ್ಣಿಗೆ ಕಾಣಿಸದೇ ಇದ್ದ ಹಾಗೆ ದೂರಕ್ಕೆ ಹೊರಟು ಹೋದ ಅಂತ.
ಅಲ್ಲಿಂದ ಮುಂದಕ್ಕೆ ಪ್ರಯಾಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೇರೆ ಬೇರೆ ನದಿಗಳನ್ನೆಲ್ಲ ದಾಟ್ತಾರೆ ಅವರು. ಗೋಮತಿ, ಸ್ಯಂದಿಕಾ ಮೊದಲಾದ ನದಿಗಳನ್ನೆಲ್ಲ ದಾಟಿ ಗಂಗಾ ತೀರಕ್ಕೆ ಬರ್ತಾರೆ. ಗಂಗಾ ನದಿಯ ವರ್ಣನೆ ಬಹಳ ಚೆನ್ನಾಗಿದೆ ಇಲ್ಲಿ. ಆ ಭಾಗವನ್ನು ನಾನು ವಿಸ್ತರಿಸೋದಿಲ್ಲ. ಅಂದರೆ ಮುಂದಿನ ಪ್ರಸಂಗಕ್ಕೆ ಬೇಕಾದ ಒಂದು ಸಾಕೂತವಾದ ವಿಶೇಷಣಗಳಿಂದ ಇಲ್ಲಿ ಗಂಗಾ ನದಿಯನ್ನು ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು. ತಾಂ ಶಂಕರ ಜಟಾಜೂಟಾತ್ ಭ್ರಷ್ಟಾಂ ಸಾಗರ ತೇಜಸ ಸಮುದ್ರಮಹಿಷೀಂ ಗಂಗಾಂ ಸಾರಸಕ್ರೌಂಚನಾದಿತಾಂ ಆಸಸಾದ ಮಹಾಬಾಹು ಶೃಂಗಬೇರಪುರಂ ಪ್ರತಿ. ಗಂಗಾ ತೀರಕ್ಕೆ ಬಂದಿದ್ದಾರೆ. ಆ ಗಂಗಾ ನದಿ ಹೇಗಿದೆ ಅಂದರೆ ಶಂಕರ ಜಟಾಜೂಟಾದ್ ಭ್ರಷ್ಟಾಂ, ಶಂಕರನ ಜಟಿಲವಾದ ಜಟೆಯಿಂದ ಸಿಡಿದು ಬಿದ್ದಂತಹದ್ದು. ಜಟಾಜೂಟಾದ್ ಭ್ರಷ್ಟಾಂ ಸಾಗರ ತೇಜಸ ಸಮುದ್ರಮಹಿಷೀಂ. ಗಂಗಾವತರಣದ ಕಥೆಯನ್ನು ಇಲ್ಲೇ ತಿಳಿಸಿದಾಗೋಯ್ತು. ಹಿಂದಕ್ಕೆ ಬಂದಿದೆ ಬಾಲಕಾಂಡದಲ್ಲಿ, ಅದು ವಿಶೇಷವಾಗಿ ಕಥೆಯನ್ನು ಉಪಾಖ್ಯಾನವನ್ನು ಹೇಳಿದ್ದಾರೆ. ಸಾಗರ ತೇಜಸ ಶಂಕರ ಜಟಾಜೂಟಾದ್ ಭ್ರಷ್ಟಾಂ. ಭಗೀರಥನ ಪ್ರಾರ್ಥನೆ, ಅವನ ಮಹಾಪ್ರಯತ್ನದ ಫಲವಾಗಿ ಆ ಜಟಿಲವಾದ ಜಟೆಯ ಒಳಗೆ ಸಿಲುಕಿಕೊಂಡಂತಹ ಗಂಗೆ ಅಲ್ಲಿಂದ ಚಿಮ್ಮಿದವಳು. ಆದ್ದರಿಂದ ಅಂತಹ ಸಮುದ್ರ ಮಹಿಷೀಂ ಗಂಗಾಂ ಆಸಸಾದ ಆ ಗಂಗಾ ನದಿಯನ್ನು ಸಮೀಪಿಸಿದ ರಾಮ. ತಾಂ ಊರ್ಮಿ ಕಲಿಲಾವಾ ಅರ್ಥಾಂ ಅನ್ವವೇಕ್ಷ್ಯ ಮಹಾರಥ ಸುಮಂತ್ರಮಬ್ರವೀತ್ ಸೂತಂ ಇಹೈವಾದ್ಯ ವಸಾಮಹೇ. ಸುಮಂತ್ರನಿಗೆ ಹೇಳಿದ, ನಾವಿವತ್ತು ಇಲ್ಲೇ ವಾಸ ಮಾಡೋಣ, ಸಾಯಂಕಾಲ ಆಗಿಬಿಡ್ತು ಅಂತ. ಅವಿದೂರಾದಯಂ ನದ್ಯಾ ಬಹುಪುಷ್ಪ ಪ್ರಬಾಲವಾನ್ ಸುಮಹಾನ್ ಇಂಗುದೀ ವೃಕ್ಷ ವಸಾಮೋತ್ರೈವ ಸಾರಥೇ. ಅವಿದೂರಾದಯಂ ನದ್ಯಾ, ನದಿಯಿಂದ ಬಹಳ ದೂರ ಇಲ್ಲ, ಹತ್ತಿರ ನದಿ ತೀರದಲ್ಲಿ. ಬಹುಪುಷ್ಪ ಪ್ರಬಾಲವಾನ್, ಬಹಳ ಪುಷ್ಪಗಳು, ಹೂಗಳಿಂದ ಚಿಗುರುಗಳಿಂದ ಕೂಡಿದ್ದದು. ಸುಮಹಾನ್ ಇಂಗುದಿ ವೃಕ್ಷ, ಬಹಳ ಎತ್ತರವಾಗಿ ಬೆಳೆದಂತಹ ದೊಡ್ಡದಾದಂತಹ ಇಂಗುದಿ ವೃಕ್ಷ. ವಸಾಮಹ ಅತ್ರೈವ ಸಾರಥೆ, ಇವತ್ತಿಲ್ಲೇ ವಾಸ ಮಾಡೋಣ ಅಂತ ಹೇಳ್ತಾನೆ. ಈ ಇಂಗುದಿ ವೃಕ್ಷದ ಕೆಳಗಡೆ ಎಂತಹ ಒಂದು ಅದ್ಭುತ ರಮ್ಯವಾದ ಘಟನೆ ನಡೆಯುತ್ತೆ ಎನ್ನುವುದು ಬಹಳ ಮುಖ್ಯ. ಇಲ್ಲೇ ಗುಹಸಂಗಮ ಅಂತ ಆಗುವಂಥದ್ದು, ಲಕ್ಷ್ಮಣನ ಜಾಗರಣ, ರಾಮಸೀತೆಯರ ಏಕಾಂತ ಎಲ್ಲವೂ ಘಟಿಸೋದು ಈ ಇಂಗುದಿ ವೃಕ್ಷದ ತಳದಲ್ಲಿ. ಅಯೋಧ್ಯೆಯ ಇಂದ್ರನ ಅಮರಾವತಿಯನ್ನು ನ್ಯಕ್ಕಾರ ಮಾಡುವ ಅಯೋಧ್ಯೆಯ ಅರಮನೆಯ ಒಳಾಂಗಣೆಯಲ್ಲಿ ಗಂಗಾ ತೀರದ ಮುಂದೆ ಘೋರವಾದ ಕಾಡುಗಳ ಆರಂಭವಾಗುವಂತಹ ಆ ಕಾಡಿನ ಉಪಾಂತ್ಯದಲ್ಲಿರುವ ಈ ಇಂಗುದಿ ವೃಕ್ಷದಲ್ಲಿ ಅದರ ಕೆಳಗೆ ರಾಮ ಸೀತೆ ತಂಗ್ತಾ ಇದ್ದಾರೆ. ಮುಂದಕ್ಕೆ ಬಹಳ ಚೆನ್ನಾಗಿ ವಾಲ್ಮೀಕಿಗಳ ವರ್ಣನೆ ಮಾಡ್ತಾರೆ. ರಾಮ ಬಂದಂತಹ ಸಮಾಚಾರ ಗುಹನಿಗೆ ಗೊತ್ತಾಗತ್ತೆ. ಈ ಶೃಂಗವೀರಪುರದಲ್ಲಿ ಎಲ್ಲ ನಿಷಾದ ಜಾತಿಯವರೇ ಇದ್ದಾರೆ. ಅವರಿಗೆ ಅವನು ಅಧಿಪತಿ ಗುಹ. ರಾಮ ಇಲ್ಲಿ ಬಂದಿದ್ದಾನೆ ಅಂತ ಗೊತ್ತಾದ ತಕ್ಷಣ ಸಶ್ರುತ್ವ ಪುರುಷವ್ಯಾಘ್ರಂ ರಾಮಂ ವಿಷಯಮಾಗತಂ ವೃದ್ಧೈ ಪರಿವೃತೋ ಮಾತ್ಯೈ ಜ್ಞಾತಿಭಿಶ್ಚಾಪ್ಯುಪಾಗತಃ. ಕೇಳಿದ ತಕ್ಷಣ ಯಾರ್ಯಾರು ಹಳೇ ಮಂತ್ರಿಗಳಿದ್ದಾರೋ, ವೃದ್ಧರಾದ ಅಮಾತ್ಯರಿದ್ದಾರೋ ಅವರನ್ನೆಲ್ಲ ಸೇರಿಸಿಕೊಂಡು ಅನೇಕ ಸಂಬಂಧಿಗಳನ್ನೆಲ್ಲ ಕೂಡಿಕೊಂಡು ರಾಮನನ್ನು ಸ್ವಾಗತಿಸುವುದಕ್ಕೆ ಬರ್ತಾನೆ. ತಥೋ ನಿಷಾದಾಧಿಪತಿಂ ದೃಷ್ಟ್ವಾ ದೂರಾದುಪಸ್ಥಿತಂ ಸಹ ಸೌಮಿತ್ರಿಣ ರಾಮ ಸಮಾಗಚ್ಛದ್ಗುಹೇನ ಸಹ. ನೋಡಿ, ಆ ರಾಮನ ಇಂಗಿತ, ಚೇಷ್ಟಿತ, ನಿಮಿಷಿತ ಎಲ್ಲವನ್ನು ವರ್ಣನೆ ಮಾಡುವುದಕ್ಕೆ ವಾಲ್ಮೀಕಿಗಳಿಗೆ ಎಂತಹ ಎಚ್ಚರ ಅಂತಂದರೆ, ಗುಹ ಹಿರಿಯ ಅಮಾತ್ಯರನ್ನು, ತನ್ನ ಬಂಧುಗಳನ್ನೆಲ್ಲ ಸೇರಿಸಿಕೊಂಡು ರಾಮನನ್ನು ಸ್ವಾಗತಿಸೋದಕ್ಕೆ ಬರ್ತಾ ಇದ್ದಾನೆ. ರಾಮ ಅಲ್ಲದೆ ಬೇರೆಯವರಾಗಿದ್ದರೆ ಕೂತಲ್ಲೇ ಇರ್ತಿದ್ರು. ಆದರೆ ಇಲ್ಲಿ ಹಾಗಲ್ಲ. ತಥೋ ನಿಷಾದಾಧಿಪತಿಂ ದೃಷ್ಟ್ವಾ ದೂರಾದುಪಸ್ಥಿತಂ ಸಹ ಸೌಮಿತ್ರಿಣ ರಾಮ ಸಮಾಗಚ್ಛತ್ ಗುಹೇನ ಸಹ. ಗುಹ ಎಲ್ಲಿದ್ದಾನೋ ಅಲ್ಲಿಗೆ ಸೀತೆ ಲಕ್ಷ್ಮಣರನ್ನು ಸೇರಿಸಿಕೊಂಡು ಇವನು ಹೊರಟುಬಿಟ್ಟ. ಅವನು ಇಲ್ಲಿವರೆಗೆ ಬರಲಿ ಅಂತ, ಅವನು ಹೇಗೂ ನಮ್ಮನ್ನು ಸ್ವಾಗತಿಸೋದಕ್ಕೆ ಬರ್ತಾನೆ, ಬರಲಿ ಅಂತ ಕಾಯ್ತಾ ಇದ್ದಿದ್ದಲ್ಲ, ಇವನು ಹೊರಟ.
ಯಾಕೆಂದರೆ ಅವನು ಆ ಪ್ರದೇಶದ ಅಧಿಪತಿ, ಅವರಿಗೆ ಮಂತ್ರಿಗಳಿದ್ದಾರೆ, ಪ್ರಜೆಗಳಿದ್ದಾರೆ. ಅಂತಹ ಒಬ್ಬ ರಾಜರನ್ನು ಎದುರುಗೊಳ್ಳುವಾಗ ಒಬ್ಬ ರಾಜಕುಮಾರ ಹೇಗಿರಬೇಕು? ದಶರಥ ಚಕ್ರವರ್ತಿಯೇ ಇರಬಹುದು, ಆದರೂ ಆ ವ್ಯಕ್ತಿ ಗೌರವವನ್ನು, ಸಮುದಾಚಾರದ ಪಾಲನೆಯಲ್ಲಿ ಆ ವರ್ತನೆ, ರಾಮನ ವರ್ತನೆ, ಅದಕ್ಕಾಗಿಯೇ ಕಾವ್ಯಪ್ರಕಾಶರು ಎಂಥ ಒಂದು ಮಾತಾಡಿದ್ದಾರೆ ಅಂತಂದರೆ ಮಮ್ಮಟಾಚಾರ್ಯರ ಮಾತದು. ರಾಮಾದಿವದ್ ವರ್ತಿತವ್ಯಂ. ನಿಜವಾದ ಕಾವ್ಯದ ಪ್ರಯೋಜನ ಏನು ಅಂತ ಹೇಳುವಾಗ ಅವರು ಹೇಳಿದ್ದಾರೆ, ಆ ಶಬ್ದ ಕೊಟ್ಟಿದ್ದಾರೆ, ರಾಮಾದಿವದ್ ವರ್ತಿತವ್ಯಂ, ರಾಮವದ್ ವರ್ತಿತವ್ಯಂ, ಭರತವತ್ ವರ್ತಿತವ್ಯಂ, ಸೀತಾವದ್ ವರ್ತಿತವ್ಯಂ. ಹೇಗೆ ನಡ್ಕೊಳ್ಬೇಕು ಅಂತಂದರೆ ರಾಮನ ಹಾಗೆ ನಡ್ಕೊಳ್ಬೇಕು. ಆ ರಾಮನ ನಡೆ, ಅವನ ವರ್ತನೆ, ಅದು ಬಹಳ ದೊಡ್ಡದು. ಈ ನಡೆ ಎಂಬ ಶಬ್ದಕ್ಕಿಂತ ವರ್ತನೆ ಎಂಬ ಶಬ್ದ ಬಹಳ ದೊಡ್ಡದು. ನಾವು ನಿನ್ನೆ ಆಲೋಚನೆ ಮಾಡಿದ್ವಲ್ಲ, ನಡೆ ಅಂತಂದರೆ ಒಂದು ಗತಿ ಅಂತ ಇಷ್ಟೇ ಅರ್ಥ ಆಗತ್ತೆ. ವರ್ತನ ಅಂದರೆ ಯಾವುದನ್ನು ಹೇಗೆ ಇಟ್ಕೊಳ್ಬೇಕು ಅಂತ. ಮಾತಾಡ್ತಾ ಇರುವಾಗ ನಮ್ಮ ಮೈ ಮೇಲೆ ಇರೋ ಬಟ್ಟೆ ಹಾರತ್ತೆ ಅಂತ ಇಟ್ಕೊಳ್ಳಿ. ಹಳಬರಾದರೆ ಅದನ್ನು ಹೀಗೆ ತೆಗೆದು ಹೋಗಿ ಸುತ್ತಿಟ್ಕೊಳ್ಳೋರು, ಅದು ವರ್ತನ. ಅಂದರೆ ನಮ್ಮ ಬಟ್ಟೆ ಅನಾವಶ್ಯಕವಾಗಿ ಹೋಗಿ ಇನ್ನೊಬ್ಬರು ಮುಖಕ್ಕೋ ಮತ್ತೊಂದು ತಗಲ್ತಾ ಇರಬಾರ್ದು ಅಂತ. ಆ ಬಟ್ಟೆಯನ್ನು ತೆಗೆದು ನಮ್ಮ ಅಂಕೆಯಲ್ಲಿ, ನಮ್ಮ ಅಧೀನದಲ್ಲೇ ಇಟ್ಕೊಳ್ಳೋದು. ಉತ್ತರಿಗೆ ಹಾರಿದರೆ ಅದನ್ನು ಅಧೀನದಲ್ಲಿ ಇಟ್ಕೊಳ್ಳೋದು, ಸೀರೆಯ ಸೆರಗು ಹಾರಿದರೆ ಅದನ್ನು ತೆಗೆದು ಮತ್ತೆ ತಮ್ಮ ಕಂಕುಳಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳೋದು. ಯಾಕೆಂದರೆ ಅನಾವಶ್ಯಕವಾಗಿ ನಮ್ಮ ಬಟ್ಟೆ ಯಾರಿಗೆ ತಗಲಬೇಕು ಇನ್ನೊಬ್ಬರಿಗೆ? ವರ್ತನ ಅದು ಇವರ ನಡೆಯುವಾಯಿತು. ತನಗೆ ಸಂಬಂಧಪಟ್ಟ ವಸ್ತುಗಳೆಲ್ಲ ತನ್ನ ಅಂಕೆಯಲ್ಲಿ ಇರಬೇಕು ಅಂತ ನಡ್ಕೊಂಡು ಆಗುವಾಯಿತು. ನಡೆ ಮತ್ತು ನಡೆಸುವುದು ಎರಡೂ ಸೇರಿಕೊಳ್ಳುತ್ತೆ ವರ್ತನದಲ್ಲಿ. ಇದು ನಿಜವಾದ ವರ್ತನ. ಇವತ್ತು ವಸ್ತುಗಳಲ್ಲಿ ನಾವು ಒಂದು ಬ್ಯಾಗಿಗೆ ಹಿಡ್ಕೊಂಡು ಅದು ಇನ್ನೊಬ್ಬರ ಮುಖವನ್ನು ತಿವಿತಾ ಇದೆಯೋ ಅಥವಾ ಮೂಗುತಿಯನ್ನು ಕೀಳ್ತಾ ಇದೆಯೋ ನೋಡೋದಿಲ್ಲ, ಹೋಗ್ತಾನೆ ಇರ್ತಾರೆ. ರೀ ನಾವು ಕೂತಿದ್ದೇವ್ರಿ ಇಲ್ಲಿ ಅಂತ ಮತ್ತೊಬ್ಬರು ಹೇಳಬೇಕಾಗತ್ತೆ. ಗೊತ್ತೋ ನೀವು ಕೂತಿದ್ದೀರಿ ಅಂತ, ನಾನು ಸೀಟ್ ಹುಡುಕ್ತಾ ಇದ್ದೇನೆ ಅಂತಂತಾನೆ. ನಮ್ಮ ತಲೆ ಉಳಿದ್ರೆ ಅವನಿಗೆ ಸೀಟ್ ಸಿಗತ್ತೆ, ತಲೆನೂ ತೊಗೊಂಡೇ ಹೋಗ್ತಾನೋ. ಹೀಗೆ ಅಂದರೆ ಯಾಕಾಯಿತು ಅಂದರೆ ವರ್ತನದ ಕೊರತೆ ಇವತ್ತು ನಮಗೆ, ನಮ್ಮ ಸಮಾಜದಲ್ಲಿ ಜನಸಂಖ್ಯೆಯ ಕೊರತೆ ಇಲ್ಲ, ಸದ್ವರ್ತನದ ಕೊರತೆ ಇದೆ. ಇದು ಅದಷ್ಟೇ. ರಾಮನ ವರ್ತನೆ ನೋಡಿ, ಸೀತೆಯ ಮತ್ತು ಲಕ್ಷ್ಮಣನ ಜೊತೆಯಲ್ಲಿ ಹೋಗಿ ಗುಹನನ್ನು ಸಂಧಿಸುವುದಕ್ಕೆ ರಾಮನೇ ಹೊರಡ್ತಾರೆ. ತಮಾರ್ಥ ಸಂಪರಿಷ್ವಜ್ಯ ಗುಹೋ ರಾಘವಮಬ್ರವೀತ್ ಯಥಾಯೋಧ್ಯ ತಥೇದಂತೆ ರಾಮ ಕಿಂಕರವಾಣಿತೆ. ಏನು ಸಮರ್ಪಣೆ ನೋಡಿ. ಗುಹನ ಔದಾರ್ಯ ಎಷ್ಟು ದೊಡ್ಡದು ಅಂತ. ರಾಮ ಹುಟ್ಟುತ್ತಾನೆ ಅಂತಲೇ ಇಂಥವರೆಲ್ಲ ಹುಟ್ಟುಬಿಟ್ಟಿದ್ರು ಏನೋ ಗೊತ್ತಿಲ್ಲ. ಈಗ ಅಂಥವರೆಲ್ಲ ಯಾಕಿಲ್ಲ ಅಂದರೆ ರಾಮನೂ ಇಲ್ವಲ್ಲ, ಏನು ಮಾಡೋದು? ಛೇ. ತಮ್ಮ ಆರ್ತತ್ರಾಣ ಪರಾಯಣ ರಾಮ ಬಂದಾಗ ಇವನಿಗೆ ಆರ್ತಿ ಬಂದು ಹೋಯಿತು. ರಾಜ ಇವನು, ಪ್ರಜೆಗಳೆಲ್ಲ ಅವನ ಮಾತು ಕೇಳ್ತಾರೆ, ಮಂತ್ರಿಗಳಿದ್ದಾರೆ, ಅವನ ಸಂಬಂಧಿಗಳಿದ್ದಾರೆ, ಏನೂ ಕೊರತೆ ಇಲ್ಲ. ಆದರೂ ಆರ್ತಃ. ಯಾಕೆ ಆರ್ತಿ ಏನಲ್ಲಿ? ಆರ್ತತ್ರಾಣ ಪರಾಯಣ ಅವನಿದಾನಲ್ಲ, ಅವನು ಬಂದ ಅಂತ ಇವನಿಗೆ ಅಳು ಬಂದ್ಬಿಡ್ತು. ಆರ್ತಃ. ಇದು ಎಂತಹ ಒಂದು ಸೊಗಸಾದ ಮಗುವಿಗೆ ಅಳು ಬಂದ ಹಾಗೆ. ಕಿಲಕಿಲ್ಲ ಅಂತ ಆಡ್ತಾ ಇರುತ್ತೆ ಶಿಶುವಿಹಾರದಲ್ಲಿ. ತಾಯಿ ಕರ್ಕೊಂಡು ಹೋಗೋಕ್ಕೆ ಬಂದ ತಕ್ಷಣ ಅಂತ ಅಳೋಕ್ಕೆ ಶುರು ಮಾಡಿಬಿಡುತ್ತೆ. ಇದೇನೇ ಸುಳ್ಳು ಅಳು, ನಿನಗೆ ಏನಾಗಲಿಲ್ಲವಾ ಅಂಥೇಳಿ ತಾಯಿ ಕರ್ಕೊಂಡು ಬರು. ಅಂದರೆ ಈ ಆರ್ತಿ, ತಾಯಿಯನ್ನು ಕಂಡಾಗ ಒಂದು ಅಳು, ಅದು ಆರೋಪಿಸಿಕೊಂಡ ಒಂದು ಆರ್ತಿ ಅದು. ಹಾಗೆ ಮಗುವಿನ ಹಾಗೆ ಆಗ್ಬಿಟ್ಟ ಗುಹ. ರಾಮ ಲೋಕದ ಅಳುವನ್ನೆಲ್ಲ ನೀಗಿಸುವುದಕ್ಕಿರುವಂಥವನು, ಲೋಕಕ್ಕೆ ಆನಂದವನ್ನು ಕೊಡುವುದಕ್ಕಿರುವಂಥವನು. ಅವನು ಬಂದಾಗ ಇವನಿಗೆ ಅಳು ಬಂದ್ಬಿಡ್ತು. ತಮಾರ್ಥ ಸಂಪರಿಷ್ವಜ್ಯ ಗುಹೋರಾಘವಮಬ್ರವೀತ್ ಯಥಾಯೋಧ್ಯ ತಥೇದಂತೆ. ಅಯೋಧ್ಯೆ ನಿನಗೆ ಹೇಗೋ ಹಾಗೆ ಇದು ಅಯೋಧ್ಯೆ ಅಂತಲೇ ತಿಳ್ಕೊ. ರಾಮ ಕಿಂಕರವಾಣಿತೆ. ನಾನು ಏನು ಮಾಡಲಿ ಅಂದರೆ ಇಲ್ಲಿರೋ ಅಯೋಧ್ಯೆಯಲ್ಲಿರುವ ವಸ್ತುಗಳೆಲ್ಲ ನಿನಗೆ ಎಷ್ಟು ಸುಲಭವೋ ಅದೆಲ್ಲ ನಿನ್ನ ಯಥೇಷ್ಟ ವಿನಿಯೋಗಕ್ಕೆ ಹೇಗೆ ಪಾತ್ರವಾಗ್ತವೆಯೋ ಹಾಗೆ ಇಲ್ಲಿರುವಂಥ ಎಲ್ಲ ವಸ್ತು, ಎಲ್ಲ ವ್ಯಕ್ತಿಗಳೆಲ್ಲ ನಿನ್ನವರೇ, ಎಲ್ಲ ನಿನ್ನದೇ. ಎಲ್ಲ ನಿನ್ನದೇ ಅನ್ನೋದಕ್ಕಿಂತ ಇದು ಅಯೋಧ್ಯೆ ಅಂತ ತಿಳ್ಕೊ ಅಂತ ಹೇಳಿತ್ತು. ಆ ಅಯೋಧ್ಯೆಯ ನೆನಪನ್ನು ಹೇಗೆ ಮಾಗಿಸಿ ಅದನ್ನು ರಾಮನಿಗೆ ಒದಗಿಸ್ತಾ ಇದ್ದಾರೆ ಇವರು. ಅದನ್ನು ನಾವು ಈ ನೆನಪೇ ಮುಂದಿನ ರಾತ್ರಿಯೆಲ್ಲ ಅವರು ನಿದ್ದೆಗೆಡೋದಕ್ಕೆ ಕಾರಣ ಆಗುತ್ತೆ. ಲಕ್ಷ್ಮಣನ ಅಳುವಿಗೆ, ರಾಮನ ಅಳುವಿಗೆ ಕಾರಣ ಆಗೋದು ಅಯೋಧ್ಯೆಯ ಆ ನೆನಪನ್ನು ಅವರು ಮಾಗಿಸ್ತಾ ಇದ್ದಾರೆ ಅವರು ಇವರೆಲ್ಲ. ಯಥಾಯೋಧ್ಯ ತಥೇದಂತೆ ರಾಮ ಕಿಂಕರವಾಣಿತೆ. ಈದೃಶಂ ಹಿ ಮಹಾಬಾಹೋ ಕಃ ಪ್ರಾಪ್ಸ್ಯತ್ಯ ಅತಿಥಿಂ ಪ್ರಿಯಂ ತಥೋ ಗುಣವದನ್ಮಾದ್ಯಂ ಉಪಾದಾಯ ಪೃಥಗ್ವಿಧಂ
ಅರ್ಘ್ಯಂಚೋಪಾನಯತ್ ಕ್ಷಿಪ್ರಂ ವಾಕ್ಯಂಚೇದಮುವಾಚ. ಗುಣವದ ಅನ್ನಾದ್ಯಂ, ಒಳ್ಳೆಯದು, ಗುಣವತ್ತಾದದ್ದು ಅಂದರೆ ಬಿಸಿಯಾದ ಆಗತಾನೆ ಪಕ್ವಗೊಂಡಂತಹ ಅನ್ನಾದಿ ಆಹಾರಗಳನ್ನೆಲ್ಲ ತರಿಸಿಕೊಟ್ಟ, ಬೇರೆ ಬೇರೆ ವಸ್ತುಗಳನ್ನೆಲ್ಲ ತಂದಿಟ್ಟ, ಅರ್ಘ್ಯವನ್ನು ಕೊಟ್ಟ, ಪಾದ್ಯವನ್ನು ಕೊಟ್ಟ. ಆಮೇಲೆ ಹೇಳಿದ, ಸ್ವಾಗತಂತೆ ಮಹಾಬಾಹೋ ತವೇಯಮಖಿಲಾಮಹಿ, ನಿನಗೆ ಸ್ವಾಗತ, ಈ ಭೂಮಿಯೆಲ್ಲ ನಿನ್ನದೇ. ವಯಂ ಪ್ರೇಷ್ಯ ಭವಾನ್ ಭರ್ತ, ವಯಂ ಪ್ರೇಷ್ಯಾ, ನಾವೆಲ್ಲ ನಿನ್ನ ದೂತರಪ್ಪ. ಪ್ರೇಷ್ಯ ಅಂದರೆ ಒಬ್ಬನು ಕಳಿಸೋದಕ್ಕೆ ಸೌಲಭ್ಯದಿಂದ ಯಾರನ್ನು ಕಳಿಸ್ಬೋದೋ ಅಂಥವ್ರು ಪ್ರೇಷ್ಯ. ಈ ಶಬ್ದವೇ ಇವತ್ತು ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. ಇವತ್ತು ನಾವು ಬುದ್ಧಿ ಸ್ವಾಮಿ ಅಂತ ಅಂತೇವೆ. ನೀವು ಹೇಳಿದಾಗ ನಾವು ಕೇಳ್ತೇವೆ ಅಂತ ನಮ್ಮ ಮಾತು ನುಡಿಗಟ್ಟಿದೆಯಲ್ಲ ಕನ್ನಡದಲ್ಲಿ, ಅವರು ಹೇಳಿದಾಗ ನಾನು ಕೇಳ್ಕೊಂಡಿರ್ತೇನೆ ಅಂತ. ಆ ಅರ್ಥದಲ್ಲಿ ಪ್ರೇಷ್ಯ ಸಂಸ್ಕೃತದಲ್ಲಿ ಅವನನ್ನು ಯಾವ ಉದ್ದೇಶಕ್ಕೆ ಎಲ್ಲಿಗೂ ಕಳಿಸ್ಬೋದು. ಅಷ್ಟು ನಂಬಿಕೆ ಇದ್ದರೆ ಮಾತ್ರ ಸಾಧ್ಯ ಅದು. ಅವನು ಅಷ್ಟು ವಿನಯದಿಂದ ಆ ಕೆಲಸ ಮಾಡುವಾಗ ಮಾತ್ರ ಸಾಧ್ಯ. ವಯಂ ಪ್ರೇಷ್ಯಾ ಭವಾನ್ ಭರ್ತ ಸಾಧು ರಾಜ್ಯಂ ಪ್ರಶಾಧಿನಃ, ನನ್ನ ರಾಜ್ಯವನ್ನೆಲ್ಲ ಬಿಟ್ಟುಕೊಟ್ಬಿಡ್ತೇನೆ. ದಶರಥ ರಾಜ್ಯ ಕೊಡದೇ ಇದ್ದರೆ ಏನಾಯಿತು, ನಾನು ಕೊಡ್ತೇನೆ, ನೀನು ನಮ್ಮನ್ನು ಚೆನ್ನಾಗಿ ಕಾಪಾಡು, ರಾಜ್ಯಭಾರ ಮಾಡೋದಿಲ್ಲ, ಈ ರಾಜ್ಯವನ್ನೆಲ್ಲ ನಿನಗೆ ಒಪ್ಪಿಸಿಬಿಡ್ತೇನೆ. ವಯಂ ಪ್ರೇಷ್ಯಾ, ನಾವು ದೂತರಾಗ್ತೇವೆ, ನಾವು ಪರಿವಾರದವರಾಗ್ತೇವೆ. ಈ ರಾಜ್ಯ ಶೃಂಗವೀರಪುರ ಎಲ್ಲ ನಿನ್ನದೇ, ನಿನಗೆ ಬಿಟ್ಟುಕೊಡ್ತೇನೆ, ನೀನು ಆಳು ಅಂತ ಹೇಳ್ತಾರೆ. ಭಕ್ಷ್ಯಂ ಭೋಜ್ಯಂಚ ಪೇಯಂಚ ಲೇಖ್ಯಂ ಚೇದಮುಪಸ್ಥಿತಂ ಶಯನಾನಿ ಚ ಮುಖ್ಯಾನಿ ವಾಜಿನಾಂಖಾದನಂಚತೆ. ಭಕ್ಷ್ಯ ಭೋಜ್ಯ ಲೇಖ್ಯ ಇವೆಲ್ಲವನ್ನೂ ನಾನು ನಿನಗೆ ಒದಗಿಸಿಕೊಡ್ತಾ ಇದ್ದೇನೆ. ಇಷ್ಟೇ ಅಲ್ಲ, ಶಯನಾನಿ ಚ ಮುಖ್ಯಾನಿ, ಮುಖ್ಯಾನಿ ಶಯನಾನಿ ಚ, ಯಾಕೆಂದರೆ ಅರಮನೆಯಲ್ಲಿ ಸುಖವಾಗಿ ಹಂಸತೂಲಿಕಾ ತಲುಪದಲ್ಲಿ ಮಲಗಿ ನಿದ್ದೆ ಮಾಡುವಂತಹ ಅಭ್ಯಾಸ ಇದ್ದವನು ನೀನು. ಆದ್ದರಿಂದ ಮುಖ್ಯಾನಿ ಶಯನಾನಿ, ಬೇಕಷ್ಟು ಹಾಸಿಗೆಗಳಿದೆ, ಈ ಹಾಸಿಗೆಗಳನ್ನೆಲ್ಲ ಬಳಸ್ಕೊಳ್ಬಹುದು. ಗುಹಮೇವಂ ಬ್ರುವಾಣಂತು ರಾಘವ ಪ್ರತ್ಯುವಾಚ. ಒಬ್ಬ ಹೀಗೆ ಇಷ್ಟೆಲ್ಲ ಸೌಲಭ್ಯಗಳನ್ನು ಒದಗಿಸ್ತಾ ಇರುವಾಗ ರಾಮ ಏನು ಮಾಡ್ದ, ಇದು ಮುಖ್ಯ. ರಾಮನ ವರ್ತನೆ ಎಷ್ಟು ಶ್ರೇಷ್ಠವಾದದ್ದು. ಅರ್ಚಿತಾಶ್ಚೈವ ಹೃಷ್ಟಾಶ್ಚ ಭವತಾ ಸರ್ವಥಾ ವಯಂ ಪದ್ಭ್ಯಾಂ ಅಭಿಗಮಾಚ್ಚೈವ ಸ್ನೇಹ ಸಂದರ್ಶನೇನ ಚ. ಅರ್ಚಿತಾಶ್ಚ, ಅರ್ಚನೆಯನ್ನು, ಯಾಕೆ ಅರ್ಘ್ಯಪಾದ್ಯಾದಿಗಳನ್ನು ನೀನು ಕೊಟ್ಟಿರೋದ್ರಿಂದ ನಿನ್ನ ಪೂಜೆಯನ್ನೆಲ್ಲ ಕೈಗೊಂಡಿದ್ದೇವೆ. ಹೃಷ್ಟಾಶ್ಚ, ಬಹಳ ಆನಂದ ಆಗಿದೆ ನಮಗೆ. ಪದ್ಭ್ಯಾಂ ಅಭಿಗಮಾಚ್ಚ, ಕಾಲ್ನಡಿಯಲ್ಲಿ ಬಂದಿಲ್ಲ ಪುಣ್ಯಾತ್ಮ ನೀನು. ಅಷ್ಟೆಲ್ಲ ವ್ಯವಸ್ಥೆ ಇದ್ದರು, ರಾಮನನ್ನು ನೋಡುವುದಕ್ಕೆ ಬರಿಗಾಲಲ್ಲಿ ನಡ್ಕೊಂಡು ಬಂದಿದ್ದೀನು. ಪದ್ಭ್ಯಾಂ ಅಭಿಗಮಾಚ್ಚ, ಇದಕ್ಕಿಂತ ದೊಡ್ಡ ಗೌರವ ಏನು ಬೇಕಪ್ಪ. ಭಾಳ ಸಂತೋಷ ಆಗಿದೆ. ಸ್ನೇಹ ಸಂದರ್ಶನೇನ ಚ, ಒಂದು ಸ್ನೇಹ ಸಂದರ್ಶನ, ಬಹಳ ಚೆನ್ನಾಗಿದೆ. ಈ ಶಬ್ದಗಳನ್ನು ನಾವು ಗ್ರಹಿಸಬೇಕು. ಸ್ನೇಹಪೂರ್ವಕವಾದ ಸಂದರ್ಶನ, ಒಬ್ಬರನ್ನೊಬ್ಬರು ಭೇಟಿಯಾಗೋದು. ನಮ್ಮ ಕನ್ನಡದಲ್ಲಿ ಒಂದು ಶಬ್ದ ಬೀಗರು ಅಂತ ಹೇಳ್ತೇವಲ್ಲ, ಆ ಬೀಗಿ ಒಬ್ಬರನ್ನೊಬ್ಬರು ನೋಡೋದು ಇದೆಯಲ್ಲ, ಆ ಬೀಗತನ, ಅದು ಇಂಥ ಶಬ್ದ ನೋಡಿ, ರೋಮಾಂಚಕವಾದ ಶಬ್ದ ಬೀಗುವುದು ಅಂತ. ನಮ್ಮ ಗಾತ್ರ 5 ಅಡಿ 2 ಅಡಿ ಅಗಲ ಇದ್ದರೆ ಅಥವಾ 3.5 ಅಡಿ ಇದಿದ್ದರೆ, ಸುತ್ತಳತೆ ಇದ್ದರೆ ಬೀಗಿ ಇವತ್ತಷ್ಟು ಹತ್ರ, ಇಷ್ಟು ದಪ್ಪ, ಇಷ್ಟು ಅಗಲ ಆಗಿಬಿಡ್ತೇವಲ್ಲ ಆನಂದದಿಂದ. ಅದು ಹಾಗೆ ಸ್ನೇಹ ಸಂದರ್ಶನದ ಫಲ ಅದು. ಈ ಸ್ನೇಹ ಸಂದರ್ಶನದಿಂದ ಬಹಳ ಸಂತೋಷ ಆಗಿದೆ. ಭುಜಾಭ್ಯಾಂ ಸಾಧು ಪೀನಾಭ್ಯಾಂ ಪೀಡಯನ್ ವಾಕ್ಯಮಬ್ರವೀತ್. ಅಲ್ಲಲ್ಲೇ ನಾಟಕದಲ್ಲಿ ಸೂಚನೆ ಕೊಟ್ಟ ಹಾಗೆ ಆ ವಿವರವನ್ನು ಕೊಡಬೇಕಲ್ಲ ವಾಲ್ಮೀಕಿಗಳು, ಬೇರೆ ಗೊತ್ತಾಗೋದಿಲ್ಲ ನಮಗೆ. ಭುಜಾಭ್ಯಾಂ ಸಾಧು ಪೀನಾಭ್ಯಾಂ ಪೀಡಯನ್ ವಾಕ್ಯಮಬ್ರವೀತ್. ಗುಹ ನಿಷಾದ ಜಾತಿಗೆ ಸೇರಿದವನು ಇವನು, ಕ್ಷತ್ರಿಯ ಸೂರ್ಯವಂಶದ ರಾಜಕುಮಾರ, ಇಲ್ಲ ಭೇದ ಇಲ್ಲ, ಒಳ್ಳೆ ಉನ್ನತವಾದ ಬಾಹುಗಳಿಂದ ಪೀಡಯನ್ ಬಲವಾಗಿ ಬಾಚಿ ತಪ್ಪಿಕೊಂಡ್ಬಿಟ್ಟಿದ್ದಾನೆ ಗೋರನ್ನು. ಅದು ಎಷ್ಟು ಅಂದರೆ ಉಸಿರು ಕಟ್ಟು ಹೋಗುವ ಹಾಗೆ ತಪ್ಪಿಕೊಂಡಿದ್ದಾನೆ. ಈ ವಾಕ್ಯ ಓದುವಾಗ ನನಗನ್ನಿಸ್ತು, ಬಾಚಿ ತಪ್ಪಿಕೊಡ್ತಾರಲ್ಲ, ಆಲಿಂಗನ ಮಾಡ್ತಾರಲ್ಲ ವಿಶ್ವಾಸದಿಂದ, ಇದರ ಗುಟ್ಟೇನು ಅಂತ. ಈಗ ಗಂಡ ಹೆಂಡತಿಯು ಬಾಚಿ ತಪ್ಪಿಕೊಡ್ತಾರೆ, ಸ್ನೇಹಿತರು ಬಾಚಿ ತಪ್ಪಿಕೊಡ್ತಾರೆ, ಅಕ್ಕ ತಂಗಿ ಎಲ್ಲ ಬೇರೆ ಬೇರೆ ಸಂಬಂಧದಲ್ಲೂ ಇರುತ್ತೆ. ಕೈ ಹಿಡ್ಕೊಳ್ಳೋದಿದೆ, ಭುಜಗಳನ್ನು ಹಿಡ್ಕೊಳ್ಳೋದಿದೆ, ಹೆಗಲ ಮೇಲೆ ಕೈ ಹಾಕ್ಕೊಳ್ಳೋದಿದೆ. ಇದು ಏನು ಮಾಡುತ್ತೆ ನಮ್ಮ ಮೇಲೆ ಕೆಲಸ, ನಾವು ಯಾರಾದರೂ ಪರಿಶೀಲನೆ ಮಾಡಿದ್ದೇವಾ ಅಂತ ನನಗೆ ಒಂದು ಅನಿಸ್ತೋದು. ಆದರೆ ನೀವು ಗ್ರಹಿಸಿದ್ದೇ ಇರ್ಬೋದು, ನನಗೆ ಅದು ಹೊಡೆದಿದ್ದರಿಂದ ನಾನು ಆ ಹೊಳವಿನಲ್ಲಿ ಹೇಳ್ತಾ ಇದ್ದೇನೆ ಅಷ್ಟೇ.
ಆ ಒಂದು ಸಂತೋಷದಿಂದ ನಾನು ಹೇಳೋದು, ಬಹಳ ಬಲವಾಗಿ ತಬ್ಬಿಕೊಂಡಾಗ ಇಬ್ಬರ ಹೃದಯದ ಸ್ಪಂದವು ಒಂದಾಗ್ತಾ ಬರುತ್ತೆ. ಬಹುಶಃ ನಾವು ಅಬ್ಸರ್ವ್ ಮಾಡಿದರೆ ಗೊತ್ತಾಗತ್ತೆ. ಶ್ವಾಸ ಕಟ್ಟಬೇಕು ಮೊದಲು. ಶ್ವಾಸ ಕಟ್ಟುವಷ್ಟು ಬಿಗಿಯಾಗಿ ತಬ್ಬಿ ಮೆಲ್ಲಗೆ ನಾವು ಆಲಿಸಿದರೆ ಗೊತ್ತಾಗತ್ತೆ, ಇಬ್ಬರ ನಿಶ್ವಾಸ ಒಂದೇ ವೇಗಕ್ಕೆ ಬರ್ತಾ ಇರುತ್ತೆ. ಶ್ವಾಸ ತಗೊಳ್ಳುವ ವೇಗ ಬೇರೆ ಆಗ್ಬೋದು, ನಿಶ್ವಾಸ ಒಂದೇ ವಿಧಾನ ಆಗುತ್ತೆ. ಅದರ ಜೊತೆಗೆ ಹೃದಯದ ಬಡಿತವೂ ಒಂದಾಗ್ತಾ ಬರುತ್ತೆ. ಈ ಸಮಸ್ಪಂದವನ್ನು ಪಡ್ಕೊಳ್ಳೋದೇ ನಮಗೆ ಗೊತ್ತಿಲ್ಲದೆ ಈ ವರ್ತನೆಯನ್ನು ಮಾಡಿಸ್ತಾ ಇರಬೇಕು. ತಾಯಿ ಮಗು ಬಾಚಿ ಮಕ್ಕಳು ಬಂದು ಕಂಠವನ್ನು ಕುತ್ತಿಗೆಯನ್ನು ತಬ್ಕೊಳ್ತಾರೆ. ತಬ್ಕೊಳ್ಳೋದು ಯಾಕೆ ಅಂತಂದರೆ ಅವರಿಗೆ ಒಂದು ರೀತಿಯ ಆ ಸ್ಪಂದದ ಆಲಂಬನ ಬೇಕಾಗಿರುತ್ತೆ. ತಾಯಿಯ ಬೆಚ್ಚನೆಯ ಮೈಕಾವು, ಆ ಮಮತೆಯ ಅಪ್ಪಿಗೆಯಿಂದ ಆ ಮಗುವಿಗೆ ಏನಾಗುತ್ತೆ ಅಂದರೆ ಆ ಜೀವಕ್ಕೆ ಅಪೇಕ್ಷಿತವಾದ ಸ್ಪಂದ ಇದೆಯಲ್ಲ ಅದು ಸಿಗತ್ತೆ. ಅದರಿಂದ ಜೀವ ಅಪೇಕ್ಷೆ ಪಡುವ ಒಂದು ಸ್ಪಂದವನ್ನು ಪಡ್ಕೊಳ್ಳೋದಕ್ಕಾಗಿಯೇ ಈ ಆಲಿಂಗನ ಎಂಬುದು ಬಂದಿರಬೇಕು. ರಾಮ ಅಂತಹ ಒಂದು ಸ್ಪಂದ ಸುಖವನ್ನು ಗುಹನಿಗೆ ಕೊಡ್ತಾ ಇದ್ದಾನೆ. ಇಂತಹ ಸ್ಪಂದ ಸುಖವನ್ನೇ ಆಂಜನೇಯನಿಗೆ ಮುಂದೆ ಕೊಡ್ತಾನವನು. ಇಂಥ ಅದ್ಭುತವಾದ ವಿಷಯ ಇಲ್ಲಿದೆ ಅಂದರೆ, ಭುಜಾಭ್ಯಾಂ ಸಾಧು ಪೀನಾಭ್ಯಾಂ ಪೀಡಯನ್ ವಾಕ್ಯಮಬ್ರವೀತ್ ದಿಷ್ಟ್ಯಾ ತ್ವಾಂ ಗುಹ ಪಶ್ಯಾಮಿ ಹ್ಯರೋಗಂ ಸಹ ಬಾಂಧವೈ ಅಪಿತೇ ಕುಶಲಂ ರಾಷ್ಟ್ರೇ ಮಿತ್ರೇಷು ಚ ಮನೇಷು ಚ. ನಿನ್ನ ರಾಷ್ಟ್ರದಲ್ಲಿ ಕುಶಲವಾಗಿರಬಹುದು, ಈ ವನದಲ್ಲೆಲ್ಲ ಕ್ಷೇಮ ಅಲ್ಲವೇನು ಅಂತೆಲ್ಲ ಅವನಿಗೆ ಅವನ ಯೋಗಕ್ಷೇಮವನ್ನೆಲ್ಲ ವಿಚಾರಿಸ್ತಾನೆ. ಇವರೆಲ್ಲ ಕೊಟ್ಟಿದ್ದಾನಲ್ಲ ಅನ್ನ ಪಾನ ಇತ್ಯಾದಿಗಳನ್ನೆಲ್ಲ, ಅದರ ಬಗ್ಗೆ ರಾಮನ ಮಾತು ಇಷ್ಟು ಚೆನ್ನಾಗಿದೆ. ಯತ್ವಿದಂ ಭವತಾ ಕಿಂಚಿತ್ ಪ್ರೀತ್ಯಾ ಸಮುಪಕಲ್ಪಿತಂ ಸರ್ವಂ ತದನುಜಾನಾಮಿ ನಹಿ ವರ್ತೇ ಪ್ರತಿಗ್ರಹೇ. ಯತ್ವಿದಂ ಭವತಾ ಕಿಂಚಿತ್ ಪ್ರೀತ್ಯಾ ಸಮುಪಕಲ್ಪಿತಂ. ನಿನ್ನ ಪ್ರೀತಿ ಎದುರಿಗೆ ನೀನು ಕೊಟ್ಟಿದ್ದಲ್ಲ ಸ್ವಲ್ಪವೇ. ನೀನೇನೋ ಒಂದು ನಿನ್ನ ಅಷ್ಟು ಅಗಾಧವಾದ ಪ್ರೀತಿಯಿಂದ ನೀನೇನು ಒಂದು ಸ್ವಲ್ಪ ಅಂತ ಹೇಳಿದ್ನೆಲ್ಲ ತಂದಿಟ್ಬಿಟ್ಟಿಯಲ್ಲ. ಸರ್ವಂ ತದ ಅನುಜಾನಾಮಿ, ಎಲ್ಲವನ್ನೂ ನಾನು ಒಪ್ಪಿಕೊಡ್ತೇನಪ್ಪ. ಅದನ್ನ ನಹಿ ವರ್ತೇ ಪ್ರತಿಗ್ರಹೇ, ಅದನ್ನು ನಾನು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ನಾನು ತೆಗೆದುಕೊಳ್ಳೋದಿಲ್ಲ. ಏನು ಕಾರಣ ಅಂತಂದರೆ, ಕುಶಚೀರಾಜಿನಧರಂ ಫಲಮೂಲಾಶಿನಂಚ ಮಾಂ ವಿದ್ಧಿ ಪ್ರಣಿಹಿತಂ ಧರ್ಮೇ ತಾಪಸಂ ವನಗೋಚರಂ. ರಾಮ ತನ್ನನ್ನು ಹೇಗೆ ತಿಳ್ಕೊಂಡಿದ್ದಾರೆ ನೋಡಿ. ಕುಶಚೀರಾಜಿನಧರಂ, ದರ್ಭೆಯನ್ನು, ಚೀರ ಅಜಿನ ಮತ್ತು ನಾರು ಬಟ್ಟೆ, ಚರ್ಮ ಅದನ್ನೆಲ್ಲ ಧರಿಸಿದ್ದಾನೆ. ಫಲಮೂಲಾಶಿನಂಚ ಮಾಂ, ಫಲ ಮೂಲ ಬೇರು ಮತ್ತು ಹಣ್ಣು ಅದನ್ನು ಮಾತ್ರ ಸ್ವೀಕಾರ ಮಾಡುವಂಥವರು. ವಿದ್ಧಿ ಪ್ರಣಿಹಿತಂ ಧರ್ಮೇ, ಧರ್ಮೇ ಪ್ರಣಿಹಿತಂ ವಿದ್ಧಿ. ನಾನು ಧರ್ಮಕ್ಕೆ ನನ್ನನ್ನು ಒಪ್ಪಿಸ್ಕೊಂಡಿದ್ದೇನಪ್ಪ, ಧರ್ಮಕ್ಕೆ ಪ್ರಣಿಧಿಯಾಗಿದ್ದೇನೆ. ಪ್ರಣಿಧಿ ಅಂದರೆ ಪ್ರತಿನಿಧಿ. ಧರ್ಮಕ್ಕೆ ನಾನು ಪ್ರತಿನಿಧಿಯಾಗಿದ್ದೇನೆ, ವ್ರತಕ್ಕೆ ನಾನು ಪ್ರತಿನಿಧಿಯಾಗಿದ್ದೇನಪ್ಪ. ತಾಪಸಂ ವನಗೋಚರಂ, ಆದ್ದರಿಂದ ವನದಲ್ಲಿರುವಂತಹ ತಪಸ್ವಿ ನಾನಾಗಿದ್ದೇನೆ. ಹಾಗಿದ್ದರೆ ಏನೂ ತಗೊಳ್ಳೇ ಇಲ್ಲ ಅಂತಾಯ್ತಲ್ಲ. ಬೇಡ, ನಾನು ಇದನ್ನು ಪ್ರತಿಗ್ರಹ ಮಾಡೋಲ್ಲ ಅಂತಂದರೆ ಪಾಪ ಗುಹನ ಮುಖ ಸಪ್ಪೆ ಆಗಿಲ್ವಾ, ಖಿನ್ನಾಗ್ಬಿಟ್ಟ. ಹೌದಲ್ಲ, ನಾನು ಅರ್ಥ ಮಾಡ್ಕೊಳ್ಳಿ. ರಾಮನಿಗೆ ಏನಾದರೂ ಕೊಡಬೇಕು, ಒಪ್ಪಿಸಿಕೊಡ್ಬೇಕು ಅಂತಂದರೆ ಅದಕ್ಕೆ ನೋಡಿ ಅವನ ಮನಸ್ಸಿಗೆ ಸಾಂತ್ವನ ಕೊಡುವ ವಿಧಾನ ಎಷ್ಟು ಚೆನ್ನಾಗಿದೆ. ಅಶ್ವಾನಾಂಖಾದನೇನಾಹಂ ಅರ್ಥೀನಾನ್ಯೇನ ಕೇನಚಿತೆ ಏತಾವತಾತ್ರ ಭವತಾ ಭವಿಷ್ಯಾಭಿ ಸುಪೂಜಿತಃ. ಅಶ್ವಾನಾಂಖಾದನೇನ, ದೊಡ್ಡಪ್ಪ ನಮಗೆ ತಿಂಡಿ ತಿನಿಸು ಏನು ಕೊಡಬೇಡ. ಈ ರಥ ನಮ್ಮನ್ನು ಎಳ್ಕೊಂಡು ಬಂತಲ್ಲ, ನಮ್ಮನ್ನು ಹೊತ್ತುಕೊಂಡು ಬಂದಂತಹ ಈ ರಥಕ್ಕೆ ಕಟ್ಟಿದ ಕುದುರೆಗಳು, ಆ ಕುದುರೆಗಳಿಗೆ ನೀನು ತಿಂಡಿ ಕೊಟ್ಟುಬಿಟ್ರೆ ಅದರಿಂದಲೇ ಅದು ಬೇಕಾಗಿದೆ, ಅದರಿಂದ ನಾನು ಅರ್ಥಿಯಾಗಿದ್ದೇನೆ, ಅದನ್ನು ಯಾಚನೆ ನಾನು ಮಾಡ್ತಾ ಇದ್ದೇನೆ ಹೊರತು ಅದರಿಂದ ನಾನು ಧನ್ಯ ಆಗಿಬಿಡುತ್ತೇನೆ, ನೀನೇನು ಕೊಡಬೇಕಾದ್ದಿಲ್ಲ. ಅಶ್ವಾನಾಂಖಾದನೇನಾಹಂ ಅರ್ಥಿ ನಾಣ್ಯೇನ ಕೇನಚಿತ್, ಬೇರೆ ಯಾವುದರಿಂದಲೂ ನನಗೆ ಧನ್ಯತೆ ಇಲ್ಲ, ಅರ್ಥಿತ್ವ ಬರೋದಿಲ್ಲ. ಏತಾವತಾತ್ರ ಭವತ್ವ ಭವಿಷ್ಯಾಭಿ ಸುಪೂಜಿತಃ. ನೀನು ನಮ್ಮ ಕುದುರೆಗಳಿಗೆ ತಿನಿಸಿಕೊಟ್ಟುಬಿಟ್ರೆ ನಮ್ಮನ್ನು ಪೂಜೆ ಮಾಡಿದ ಹಾಗೆ ಆಗತ್ತೆ. ಯಾಕೆ ಅಂತ ಕೇಳಿದರೆ ಇದಕ್ಕೊಂದು ಶಾಸ್ತ್ರೀಯವಾದ ಹಿನ್ನೆಲೆ ಕೊಡ್ತಾನೆ ರಾಮನ ಮಹದಾಶಯ, ಅವ ಮಹಾತ್ಮ. ಯಾಕೆ ಅಂತಂದರೆ ನೋಡಿ ಅವನ ಮಹಾಮನಸ್ಸು ಹೇಗಿದೆ. ಏತೇ ಹಿ ದಯಿತಾ ರಾಜ್ಞಃ ಪಿತುರ್ದಶರಥಸ್ಯ ಮೇ ಏತೈಸ್ಸು ವಿಹಿತೈರಶ್ವೈ ಭವಿಷ್ಯಾಂ ಅಹಂ ಅರ್ಚಿತಃ. ಯಾಕೆಂದರೆ ಏತೇಹಿ, ಈ ಕುದುರೆಗಳು ಸಾಧಾರಣ ಕುದುರೆಗಳಲ್ಲಪ್ಪ. ರಾಜ್ಞಃ ಪಿತುಃ ದಶರಥಸ್ಯ ದಯಿತಾ, ನಮ್ಮ ತಂದೆಯವರು ಮಹಾರಾಜರು
ದಶರಥ ಚಕ್ರವರ್ತಿಗಳಿಗೆ ಅತ್ಯಂತ ಪ್ರಿಯವಾದ ಕುದುರೆಗಳು. ಅವರೇ ರಥವನ್ನು ಕೊಟ್ಟಿದ್ದು, ಅವರಿಗೆ ಪ್ರಿಯವಾದ ಕುದುರೆಗಳನ್ನೇ ಇದಕ್ಕೆ ಕಟ್ಟಿದ್ದು. ಆದ್ದರಿಂದ ನೀನು ಈ ಕುದುರೆಗಳಿಗೆ ತಿನ್ನಿಸ್ಕೊಟ್ಬಿಟ್ರೆ ನನಗೊಂದೇ ಅಲ್ಲ, ನಮ್ಮ ತಂದೆ ದಶರಥ ಚಕ್ರವರ್ತಿಗಳಿಗೂ ಗೌರವ ಕೊಟ್ಟಾಗತ್ತೆ. ಅದರಿಂದ ನನಗೆ ಧನ್ಯತೆ ಬಂದ್ಬಿಡತ್ತಪ್ಪ. ಏತೇ ಹಿ ದಯಿತಾ ರಾಜ್ಯ ಪಿತುರ್ದಶರಥಸ್ಯ ಮೇ ಏತೈ ಸುಭೀತೈರಶ್ವೈ ಭವಿಷ್ಯಾಮ್ಯಹಮರ್ಚಿತಃ. ಆದ್ದರಿಂದ ಕುದುರೆಗಳಿಗೆ ತಿಂಡಿ ಮತ್ತು ನೀರನ್ನು ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ ಗುಹನ ಹತ್ರ ಹೇಳಿದ. ಗುಹ ಅದರ ಪ್ರಕಾರ ಮಾಡ್ತಾನೆ. ಹಾಗಿದ್ರೆ ರಾಮ ಏನು ಮಾಡ್ದ ಅಂತ ಕೇಳಿದರೆ, ಲಕ್ಷ್ಮಣನೇ ತಂದುಕೊಟ್ಟಂತಹ ನೀರನ್ನು ಕುಡಿದ. ಉಪವಾಸ ಮಾಡಿ ಅವತ್ತು ದರ್ಭಗಳನ್ನು ಆಸ್ತರಣ ಮಾಡಿ ಮಲಗಿದ. ಅಂದರೆ ಒಬ್ಬ ಕ್ಷತ್ರಿಯ ತನಗೆ ಬೇಕಾದ ಆಹಾರವನ್ನು ತಾನೇ ಅದಕ್ಕೆ ಹವಣಿಸ್ಕೊಳ್ಬೇಕು. ಯಾಕೆಂದರೆ ಕೊಡುವ ಕೈ ಅದು, ಬೇರೆಯವರಿಗೆ ಕೊಡಬೇಕಾದವನು ಅವನು ಮತ್ತೊಬ್ಬರ ಹತ್ರ ಯಾಚಿಸಿ ಕೇಳಿ ಪಡ್ಕೊಳ್ಬಾರ್ದು. ಬ್ರಾಹ್ಮಣನಿಗಾದರೆ ಪ್ರತಿಗ್ರಹಕ್ಕೆ ಅಧಿಕಾರ ಇದೆ, ಇವನು ಪ್ರತಿಗ್ರಹ ಅಧಿಕಾರ ಇಲ್ಲ, ಇವನಿಗೆ ದಾನಕ್ಕೆ ಮಾತ್ರ ಅಧಿಕಾರ ಇದೆ. ಇಂತಹ ಒಂದು ಶಾಸ್ತ್ರ ಸೂಕ್ಷ್ಮವಾದ ಆಚಾರ ವರ್ತನೆ ರಾಮನಲ್ಲಿ ಇಲ್ಲಿ ಕಂಡುಬರುತ್ತೆ. ತಸ್ಯ ಭೂಮೌ ಶಯಾನಸ್ಯ ಪಾದೌ ಪ್ರಕ್ಷಾಲ್ಯ ಲಕ್ಷ್ಮಣಃ ಸಭಾರ್ಯಸ್ಯ ತಥೋಭ್ಯೇತ್ಯ ತಸ್ಥೌ ವೃಕ್ಷಮುಪಾಶ್ರಿತಃ. ಭೂಮಿಯ ಮೇಲೆ ಹುಲ್ಲನ್ನು ಹಾಸಿ ರಾಮ ಮಲಗಬೇಕು. ಪಾದೌ ಪ್ರಕ್ಷಾಲ್ಯ, ಕಾಲು ತೊಳೆದು ರಾಮ ಮಲಗಿದ. ತಥೋಭ್ಯೇತ್ಯ ತಸ್ಥೌ, ಅಲ್ಲಿ ಕಾವಲಿಗೆ ಲಕ್ಷ್ಮಣ ಬಂದು ನಿಂತುಕೊಂಡ. ಗುಹೋಪಿ ಸಹಸೂತೇನ ಸೌಮಿತ್ರಿಮನುಭಾಷಯನ್ ಅನ್ವಜಾಗ್ರತ್ ತಥೋ ರಾಮಂ ಅಪ್ರಮತ್ತೋ ಧನುರ್ಧರ. ಗುಹೋಪಿ ಸಹಸೂತೇನ, ಸುಮಂತ್ರ ಅವನೂ ಜೊತೆಯಲ್ಲಿದ್ದ, ಗುಹನೂ ಇದ್ದ. ಸೌಮಿತ್ರಿಮನುಭಾಷಯನ್, ಲಕ್ಷ್ಮಣನ ಜೊತೆಗೆ ಮಾತಾಡ್ತಾ ಆಡ್ತಾ ಎಲ್ಲ ಎಚ್ಚರವಾಗಿದ್ದರು. ರಾಮ ಸೀತೆ ಮಲಗಿದ್ದಾರೆ ನಿದ್ರೆ ಮಾಡೋದಕ್ಕೆ. ಆಗ ಇವರು 3 ಜನಂತೂ ಜಾಗರಣೆ ಮಾಡಿದ್ದಾರೆ. ನಿದ್ದೆ ಮಾಡಿದವರು ಯಾರು ಅಂತ ಕೇಳಿದರೆ ವಾಲ್ಮೀಕಿಗಳು ಬಹಳ ಚೆನ್ನಾಗಿ ಒಂದು ಪದ್ಯ ಬರೀತಾರೆ. ತಥಾ ಶಯಾನಸ್ಯ ತತೋಸ್ಯ ಧೀಮತಃ ಯಶಸ್ವಿನೋ ದಾಶರಥೇರ್ಮಹಾತ್ಮನಃ ಅದೃಷ್ಟದುಃಖಸ್ಯ ಸುಖೋಚಿತಸ್ಯ ಸಾ ತದಾ ವ್ಯತೀಯಾಯ ಚಿರೇಣ ಶರ್ವರಿ. ಮಾತಾಡ್ತಾ ಇದ್ದಾರೆ, ಬೇರೆ ಬೇರೆ ಮಾತಾಡ್ತಾ ಇದ್ದಾರೆ ಪಾಪ ಲಕ್ಷ್ಮಣ, ಗುಹ ಮತ್ತು ಸುಮಂತ್ರ. ಯಾಕೆ ರಾಮ ಸೀತೆ ಮಲಗಿದಾರಲ್ಲ, ಅವರು ನಿದ್ದೆ ಮಾಡಲಿ ಅಂತ. ಇವನು ಧನುರ್ಧರನಾಗಿ ರಾತ್ರಿ ಕಾಯ್ತಾ ಇದ್ದಾನೆ. ಕಾಡು ಏನಾಗುತ್ತೋ ಗೊತ್ತಾಗೋದಿಲ್ಲ, ಯಾವ ಕಡೆಯಿಂದ ತೊಂದರೆ ಬರುತ್ತೋ ಗೊತ್ತಾಗೋದಿಲ್ಲ. ಎಲ್ಲ ಹಾಗಾಯಿತು ಹೀಗಾಯಿತು, ನಾವು ಹೀಗಿರಬೇಕು ಹಾಗಿರಬೇಕು ಅಂತ ಮಾತಾಡ್ತಾ ಇದ್ದಾರೆ. ಆಗ ರಾಮ ಎಂಥವನಪ್ಪ ಅಂತಂದರೆ ತಥಾ ಶಯಾನಸ್ಯ ತಥೋಸ್ಯ ಧೀಮತಃ. ಈ ವಾಲ್ಮೀಕಿಗಳು ಶಬ್ದ ಸಿಗದೆ ಹುಡುಕಾಡಿದ್ದಾರೆ. ತಥಾ ಶಯಾನಸ್ಯ, ಹಾಗೆ ಮಲಗಿಬಿಟ್ನಲ್ಲ ಅವನು, ಹೇಗೆ ಮಲಗಿದ ಅಂತ ಹೇಳೋದು ಹೇಗೆ? ತಥಾ ಶಯಾನಸ್ಯ ತಥೋಸ್ಯ ಧೀಮತ. ಈ ಅದು ಇದು ಅಂತ ಹೇಳುವ ಪ್ರಸಂಗ ಕವಿಗಳಿಗೂ ಬಂದ್ಬಿಡುತ್ತಲ್ಲ, ಏನು ಮಾಡೋದು? ಅದು ನಮ್ಮಂತಹ ಸಾಧಾರಣ ಮಾತುಗಾರರಿಗೆ ಬಂದರೆ ಅದೇನು ದೊಡ್ಡದಲ್ಲ. ಎಷ್ಟೋ ಸರಿ ಆಗತ್ತೆ, ನಾನು ಇದನ್ನು ನಿಮಗೆ ಈಗ ಹೀಗೆ ಹೇಳೋಣ ಅಂತಂದರೆ ಇದು ಅದು ಅಂತ ಹೇಳ್ಕೊಂಡು ಕೊನೆಗೆ ಏನು ಹೇಳಿದ್ರು ಅಂತಲೇ ಗೊತ್ತಾಗೋದಿಲ್ಲ ಅಲ್ವಾ? ಹಾಗಾಗ್ಬಿಡತ್ತೆ ಈ ಅದು ಇದು ಅಂತ. ಹಿಂದಿಯಲ್ಲಿ ಒಂದು ಸ್ವಾರಸ್ಯಕರವಾದ ಒಂದು ಲೇಖನ ಇದೆ, ಇತ್ಯಾದಿ ಕಿ ಆತ್ಮಕಹಾನಿ ಅಂತ. ಇತ್ಯಾದಿ ಎಂಬ ಶಬ್ದವನ್ನು ಸೇರಿಸೋದು. ಅದು ಏನಾಗಿದೆ ಅಂದರೆ ಪಟ್ಟಿ ಮಾಡುವಾಗೆಲ್ಲ ಪೂರ್ಣ ಯಾವ ಪಟ್ಟಿಯೂ ಗೊತ್ತಿಲ್ಲ ಇವನಿಗೆ, ಇತ್ಯಾದಿ ಇತ್ಯಾದಿ ಅಂತ ಹೇಳೋದು. ಕೊನೆಗೆ ಏನಾಗುತ್ತೆ ಅಂದರೆ ಇತ್ಯಾದಿ ಎಂಬ ಶಬ್ದವೇ ಇಡೀ ಪ್ರಬಂಧದಲ್ಲಿ ತುಂಬ್ಕೊಂಡ್ಬಿಡುತ್ತೆ. ಹಾಗೆ ಆ ರೀತಿ ವಾಲ್ಮೀಕಿಗಳು ಇಲ್ಲಿ ಎಲ್ಲೋ ಒಂದು ಕಡೆಗೆ ತಡಬಡಾಯಿಸಿಬಿಟ್ಟಿದ್ದಾರೆ. ತಥಾ ಶಯಾನಸ್ಯ ತಥೋಸ್ಯ ಧೀಮತಃ. ಇಂಥ ಬುದ್ಧಿವಂತ ಅಂಥ ಆ ರೀತಿ ಹಾಗೆ ಮಲಗಿಬಿಟ್ನಲ್ಲ, ಯಶಸ್ವಿನೋ ದಾಶರಥೇರ್ಮಹಾತ್ಮನಃ. ಮುಂದಕ್ಕೆ ನೋಡಿ, ಅದೃಷ್ಟ ದುಃಖಸ್ಯ, ದುಃಖವನ್ನು ಕಾಣಲೇ ಇಲ್ಲ ಇಲ್ಲಿವರೆಗೆ. ಸುಖೋಚಿತಸ್ಯ, ಎಲ್ಲ ಸುಖಗಳಿಗೂ ಇವನು ಯೋಗ್ಯ ಪಾತ್ರ. ಅದೃಷ್ಟ ದುಃಖಸ್ಯ ಸುಖೋಚಿತಸ್ಯ ಸಾ ತದಾ ವ್ಯತೀಯಾಯ ಚಿರೇಣ ಶರ್ವರಿ. ಇಂತಹ ರಾಮನನ್ನು ನೋಡ್ತಾ ಇರುವ ರಾತ್ರಿ ಇದೆಯಲ್ಲ, ಸಾ ಚಿರೇಣ ವ್ಯತೀಯಾಯ, ಬೇಗ ಬೇಗಾದರೂ ಕಳೆದು ಹೋಗಬಾರ್ದ ರಾತ್ರಿ? ಇಲ್ಲ, ಭಾಳ ನಿಧಾನವಾಗಿ ಕಳೆದು ಹೋಯ್ತಂತೆ. ಭವಭೂತಿಗೆ ಪ್ರೇರಣೆ ಇದೆ ಇರಬೇಕಲ್ಲಿ, ಇರಲಿ. ಇದರ ಅರ್ಥ ಏನು ಅಂತಂದರೆ,
ರಾತ್ರಿ ಬೇಗ ಕಳೀಲೇ ಇಲ್ಲ ಅಂತ ಹೇಳಿದ್ದು ಇದು ರಾಮನ ಕಡೆಯಿಂದ. ರಾಮ ಸೀತೆ ಇಬ್ಬರು ಮಲಗಿದ್ದಾರೆ. ನಾವು ನಿದ್ದೆ ಮಾಡಲಿ ಅಂತ ಇವರು 3 ಜನ ಎಚ್ಚೆತ್ತ ಇದ್ದಾರಲ್ಲ, ಅವರನ್ನು ಹೀಗೆ ನಿಲ್ಲಿಸಿಬಿಟ್ಟು ನಾವು ಮಲಗಿದರೆ ನಾವು ನಿದ್ದೆ ಮಾಡೋದು ಹೇಗೆ ಸರಿಯಾಗತ್ತೆ ಅಂತ ರಾಮ ಸೀತೆನೂ ಇದ್ದಾರೆ. ಹಾಗಂತ ಅವರು ಮಾತಾಡ್ಕೊಳ್ತಾ ಇಲ್ಲ. ಮಾತಾಡಿದರೆ ಅವರೂ ಮಾತಾಡಿದರು ಅಂತ ಆಗ್ತಿತ್ತು. ಇವರು ಅನುಭಾಷೆಯನ್ನು ಏನೇನೋ ಮಾತಾಡ್ತಾ ಇವರು ಹೊತ್ತು ಕಳೆದ್ರು. ರಾಮ ಸೀತೆ ತಾವು ನಿದ್ದೆ ಬಂದವರಾಗಿ ತೋರಿಸ್ಕೋಬೇಕು. ನಿದ್ದೆ ಬಂದಿದೆ ಅಂತ ಇವರಿಗೆ ಅರ್ಥ ಆಗಬೇಕು. ಯಾಕೆಂದರೆ ಅವರ ಜಾಗರಣೆಗೆ ಅರ್ಥವೇ ಇಲ್ಲ ಅಂತ ಆಗಿಬಿಡತ್ತೆ. ಹಾಗಂತ ಅವರಿಗೂ ನಿದ್ದೆ ಬರಲಿಲ್ಲ ಅಂತ ಗಂಡ ಹೆಂಡತಿ ಮಾತಾಡುವಾಗೂ ಇಲ್ಲ. ಮಾತಾಡ್ತಾ ಇದ್ದರೆ ಏನು ನಿದ್ದೆ ಬರಲಿಲ್ವಾ ಅಣ್ಣ ಅಂತ ಅವನು ಅಲ್ಲಿಂದ ಕೇಳ್ತಾನೆ. ಏನು ಸ್ವಾಮಿ ನೀವು ನಿದ್ದೆ ಮಾಡಲ್ವಾ ಅಂತ ಗುಹ ಕೇಳ್ತಾನೆ. ಇದು ರಾಮ ಸೀತೆಗೆ ಇನ್ನೂ ಕಷ್ಟ ನೋಡಿ ಹೇಗೆ. ಅದನ್ನು ವಾಲ್ಮೀಕಿಗಳು ಹೇಗೆ ಧ್ವನಿಸ್ತಾರೆ ನೋಡಿ. ಸಾ ತದಾ ವ್ಯತೀಯಾಯ ಚಿರೇಣ ಶರ್ವರಿ. ರಾತ್ರಿ ಬಹಳ ನಿಧಾನವಾಗಿ ಹೆಜ್ಜೆ ಇಡೋಕೆ ಶುರು ಮಾಡಿಬಿಟ್ಟಳು ಅಂತಂದ್ರೆ ಕಳೆಯೋದೇ ಇಲ್ಲ. ಈ ಚಡಪಡಿಕೆ ಇದು ಯಾರದ್ದು ಅಂದರೆ ಇದು ರಾಮನದು, ಇದು ಸೀತೆದು. ಮಾತನಾಡಲೂ ಆರದೆ, ಮಾತನಾಡಬಾರದ ರಾತ್ರಿಯನ್ನವರು ಎಚ್ಚರದಿಂದ ಕಳೆದ್ರಲ್ಲ, ಅದು ಹೇಗೆ ಕಳೆದಿರಬಹುದು. ವಾಲ್ಮೀಕಿಗಳು ಹೇಗೆ ಧ್ವನಿ ಮಾಡಿದ್ದಾರೆ ನೋಡಿ. ಇದಕ್ಕಿಂತ ಇನ್ನೂ ಗಹನವಾದದ್ದು ಲಕ್ಷ್ಮಣನ ದುಃಖ. ಒಂದು ತುಸು ಮುಂದಕ್ಕೆ ವಿವರಿಸಿ ನಾನು ಅದನ್ನು ಇವತ್ತು ನೆಲೆಸ್ತಾ ಇದ್ದೇನೆ. ಗುಹ ಬಂದು ಹೇಳ್ತಾನೆ, ನಾವೆಲ್ಲ ಇದ್ದೇವೆ ಕಾಯೋದಕ್ಕೆ, ನೀನು ಜೊತೆಯಲ್ಲಿ ಮಲಗಿಬಿಡೋರಿಗೆ ಇನ್ನು ಹಾಸಿಗೆಯಲ್ಲಿ. ಯಾಕೆಂದರೆ ನಿನ್ನ ಕರ್ತವ್ಯವನ್ನು ನಾವು ಮಾಡ್ತೇವಲ್ಲ, ಕಾಯೋದಕ್ಕೆ ನಾನಿರುವಾಗ ನೀನು ಯಾಕೆ ನಿದ್ದೆ ಮಾಡದೆ ಎಚ್ಚರವಾಗಿರಬೇಕು. ಆಗ ಲಕ್ಷ್ಮಣ ಗುಹನಿಗೆ ಹೇಳುವ ಮಾತು, ಈ ಮಾತನ್ನು ಅನೇಕ ವ್ಯಾಖ್ಯಾನಕಾರರು ಬಹಳ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ನಹಿ ರಾಮಾತ್ ಪ್ರಿಯತರೋ ಮಮಾಸ್ತಿ ಭುವಿ ಕಶ್ಚನ ಬ್ರವೀಮ್ಯೇತದಹಂ ಸತ್ಯಂ ಸತ್ಯೇನ ಇವ ಚ ತೇ ಶಪೇ. ನಹಿ ರಾಮಾತ್ ಪ್ರಿಯತರಃ ಮಮಾಸ್ತಿ ಭುವಿ ಕಶ್ಚನ. ಈ ಪ್ರಪಂಚದಲ್ಲಿ, ಈ ಭೂಮಿಯಲ್ಲಿ ರಾಮನಿಗಿಂತ ಪ್ರಿಯನಾದ ವ್ಯಕ್ತಿ ನನಗೆ ಯಾರೂ ಇಲ್ಲ. ಅತ್ಯಂತ ಪ್ರಿಯನಾದವನು ಅಂದರೆ ರಾಮ ಮಾತ್ರ. ಅತ್ಯಂತ ಪ್ರಿಯವಾದ ವಸ್ತು ನಮ್ಮ ಹತ್ತಿರ ಇದ್ದಾಗ ಅದನ್ನು ಕಾಪಾಡಿಕೊಳ್ಬೇಕು ಎನ್ನುವ ಮನೋಭಾವ ಇದ್ದಾಗ ಯಾರಿಗೆ ನಿದ್ದೆ ಬರುತ್ತೆ? ಸಾಧಾರಣವಾದ ಆಭರಣ ಮೈ ಮೇಲಿದ್ದರೆ ನಿದ್ದೆ ಬರೋಲ್ಲ. ಒಳ್ಳೆ ಬಟ್ಟೆ ಮತ್ತು ಒಳ್ಳೆ ಬ್ಯಾಗು ಜೊತೆಯಲ್ಲಿದ್ದರೆ ನಿದ್ದೆ ಬರೋಲ್ಲ ನಮಗೆ. ಇದು ಹಾಗಲ್ಲ. ಅನರ್ಘ್ಯವಾದ ರತ್ನ ಮಹಾನಿಧಿ ಲಕ್ಷ್ಮಣನಿಗೆ ಅತ್ಯಂತ ಪ್ರಿಯತಮನಾದ ರಾಮ ನಿದ್ದೆ ಮಾಡುವಾಗ ನಿದ್ದೆ ಹೇಗೆ ಬರುತ್ತೆ? ಅಸ್ಯ ಪ್ರಸಾದಾದ ಆಶಂಸೆ ಲೋಕೇಸ್ಮಿನ್ ಸುಮಹದ್ಯಶ ಧರ್ಮಾವಾಪ್ತಿಂಚ ವಿಪುಲಾಂ ಅರ್ಥಾವಾಪ್ತಿಂಚ ಕೇವಲಾಂ. ಅಸ್ಯ ಪ್ರಸಾದಾತ್, ಧರ್ಮದ ಒಂದು ಅವಾಪ್ತಿಯಾಗಲಿ, ಅರ್ಥ ಸಂಪತ್ತಿನ ಒಂದು ಪ್ರಾಪ್ತಿಯಾಗಲಿ, ಎಲ್ಲ ರಾಮನ ಒಂದು ಆಶೀರ್ವಾದದಿಂದ, ರಾಮನ ಪ್ರಸಾದದಿಂದ, ಅನುಗ್ರಹದಿಂದ ನನಗೆ ಬರುತ್ತೆ. ಸೋಹಂ ಪ್ರಿಯತಮಂ ರಾಮಂ. ಮೊದಲು ಪ್ರಿಯತರಹ ಅಂತ ಹೇಳಿದ್ದ, ಈಗ ಪ್ರಿಯತಮಂ. ಇಷ್ಟೆಲ್ಲ ಯೋಚನೆ ಮಾಡುವಾಗ ರಾಮನೇ ಅತ್ಯಂತ ಪ್ರಿಯ ಅಂತ ನಿರ್ಣಯ ಮಾಡಿದ. ಸೋಹಂ ಪ್ರಿಯತಮಂ ರಾಮಂ ಶಯಾನಂ ಸಹಸೀತೆಯ ರಕ್ಷಿಷ್ಯಾಮಿ ಧನುಷ್ಪಾಣಿ ಸರ್ವತೋ ಜ್ಞಾತಿಭಿಃ ಸಹ. ನೋಡಿ, ಲಕ್ಷ್ಮಣನ ಬಾಯಲ್ಲಿ ಎಂಥ ಮಾತನ್ನು ವಾಲ್ಮೀಕಿಗಳು ಹೇಳಿಸ್ತಾ ಇದ್ದಾರೆ ಅಂತಾರೆ. ಸೋಹಂ ಪ್ರಿಯತಮಂ ರಾಮಂ ಶಯಾನಂ ಸಹಸೀತೆಯ ರಕ್ಷಿಷ್ಯಾಮಿ ಧನುಷ್ಪಾಣಿ. ರಾಮನನ್ನೇ ನಾನು ರಕ್ಷಣೆ ಮಾಡ್ತೇನೆ. ಧನುಷ್ಪಾಣಿ ಸರ್ವತೋ ಜ್ಞಾತಿಭಿಃ ಸಹ. ಸೀತೆಯ ಜೊತೆಗೆ ಮಲಗಿದಂತಹ ರಾಮನನ್ನು ನಾನು ಧನುರ್ಧರರಾಗಿ ರಕ್ಷಣೆ ಮಾಡ್ತೇನೆ ಅಂತ. ಇಂತಹ ಒಂದು ದೃಢವಾದ ಅಧ್ಯವಸಾಯ ಸಂಕಲ್ಪ ಇರುವ ಲಕ್ಷ್ಮಣನೇ ಸೀತೆಯನ್ನು ಕಳೆಯೋ ಸಂದರ್ಭ ಬಂದುಬಿಡತ್ತೆ. ಆ ವ್ಯಂಗ್ಯವನ್ನು ಇಲ್ಲಿಂದಲೇ ಕಟ್ಕೊಂಡು ಬರ್ತಾರೆ ವಾಲ್ಮೀಕಿಗಳು. ನಾವು ಅದನ್ನು ನೋಡಬೇಕಿತ್ತು. ಇಲ್ಲಿಂದ ದುಃಖ ಶುರುವಾಗತ್ತೆ. ಕಥಂದ ದಾಶರಥೌ ಭೂಮೌ ಶಯಾನೇ ಸಹ ಸೀತೆಯ ಶಕ್ಯ ನಿದ್ರಾಮಯಾ ಲಬ್ಧುಂ ಜೀವಿತಂ ವಾ ಸುಖಾನಿ ವಾ. ದಾಶರಥೌ, ದಶರಥನ ಮಗ, ಸ್ವರ್ಗಲೋಕಕ್ಕೆ ಹೋಗಿ ಇಂದ್ರನ ಆಸ್ಥಾನದಲ್ಲಿ, ಇಂದ್ರನೇ ಕೊಟ್ಟ ಆಸನದಲ್ಲಿ ಕುಳಿತು ಮಂದಾರ ಮಾಲೆಯನ್ನು ಹಾಕಿಕೊಂಡು ಬಂದ ದಶರಥ ಅಂಥವನು ಮಗ. ದಾಶರಥವು ಅಂಥವನು ಎಲ್ಲಿ ಮಲಗಿದ್ದಾನೆ? ಭೂಮೌ ಶಯಾನೇ, ನೆಲದ ಮೇಲೆ ಮಲಗಿದಾನಪ್ಪ.
ಸಹ ಸೀತೆಯ. ಅದನ್ನು ಗಮನಿಸಬೇಕು. ಹೇಗಿದೆ ನಮ್ಮ ಸಂಸ್ಕಾರ ಅಂತಂದರೆ, ತಾನು ಕಷ್ಟಪಟ್ಟು ತನ್ನ ಹೆಂಡತಿ ಮಕ್ಕಳು ಪಡಬಾರದು ಎಂಬ ಭಾವನೆ. ಭಾರತದ ಯಾವ ಮೂಲೆಯಲ್ಲಿ ನೀವು ಯಾವ ಸಂಸಾರದಲ್ಲಿ ಬೇಕಾದರೂ ನೋಡಿ, ಒಬ್ಬ ಯಜಮಾನನ ನಿಜವಾದ ಮನೋಭಾವ ಹೇಗಿರುತ್ತೆ ಅಂದರೆ, ನನಗೆ ಕಷ್ಟ ಆದರೂ ನನ್ನ ಮಕ್ಕಳಿಗೆ ಕಷ್ಟ ಆಗಬಾರ್ದು, ನಮ್ಮ ಹೆಂಡಂದರಿಗೆ ಕಷ್ಟ ಆಗಬಾರ್ದು, ಹೆಂಗಸರು ಕಷ್ಟಪಡಬಾರ್ದು, ಮಕ್ಕಳು ಪಡಬಾರ್ದು ಎಂಬ ಭಾವನೆ ಇರುತ್ತೆ. ಆ ಭಾವನೆಯಲ್ಲಿಯೇ ಇರುವಂತಹ ಕಾಲದಲ್ಲಿ ಸಹ ಸೀತೆಯ, ಜನಕ ಮಹಾರಾಜನ ಮಗಳು ಸೀತೆ, ಅವಳನ್ನು ಮನೆದುಂಬಿಸಿಕೊಂಡಾಗಿದೆ. ಅವಳು ರಾಮನ ಜೊತೆಗೆ ಭೂಮಿಯ ಮೇಲೆ ಮಲಗು ಹಾಗಾಯ್ತಲ್ಲ. ಆ ಒಂದೊಂದು ಅಂಶವನ್ನು ಗ್ರಹಿಸ್ಕೊಳ್ಬೇಕು ನಾವಿಲ್ಲಿ. ಹಾಗೆ ಅವರಿಬ್ಬರು ಭೂಮಿಯ ಮೇಲೆ ಮಲಗಿದಾಗ ನಿದ್ದೆ ಮಾಡೋದಕ್ಕೆ ಹೇಗೆ ಸಾಧ್ಯ ಇದೆ? ಶಕ್ಯ ನಿದ್ರಾಮಯ ಲಬ್ಧುಂ ಜೀವಿತಂಬ ಸುಖಾನಿಚ. ಸುಖವನ್ನು ಪಡೋದಕ್ಕಾಗಲಿ ಪ್ರಾಣವನ್ನು ಉಳಿಸ್ಕೊಡೋದೇ ಕಷ್ಟ ಆಗ್ತಾ ಇದೆ ಅಲ್ವಾ? ಅಷ್ಟು ಕಷ್ಟ. ರಾಮ ಎಂಥವನು? ಯೋ ನ ದೇವಾಸುರೈ ಸರ್ವೈಶಕ್ಯ ಪ್ರಸಹಿತುಂ ಯುಧಿ ತಂ ಪಶ್ಯ ಸುಖ ಸಂವಿಷ್ಟಂ ತೃಣೇಶು ಸಹ ಸೀತೆಯ. ದೇವಾಸುರರಿಂದಲೂ ಗೆಲ್ಲುವುದಕ್ಕೆ ಅಸಾಧ್ಯರಾದಂಥವನು ರಾಮ, ಅಂತಹ ಪರಾಕ್ರಮಿ. ಅವನ ಕೀರ್ತಿ ಈಗ ಲೋಕಾಂತರದವರೆಗೆ ಹಬ್ಬಿಬಿಟ್ಟಿದೆ. ಅಂಥವನು ಏನಾಗಿದ್ದಾರೆ ಅಂತಂದರೆ, ಸೀತೆಯ ಜೊತೆಗೆ ಸುಖವಾಗಿ ಹುಲ್ಲಿನ ಮೇಲೆ ಮಲಗಿದಾನಲ್ಲ. ಕೊಡೋಕ್ಕಾಗತ್ಯ ಇದನ್ನು? ಯೋ ಮಂತ್ರತಪಸಾ ಲಬ್ಧ ವಿವಿಧೈಶ್ಚ ಪರಿಶ್ರಮೈ ಏಕೋ ದಶರಥಸ್ಯೇಷ್ಟ ಪುತ್ರ ಸದೃಶ ಲಕ್ಷಣ. ದಶರಥ ಎಷ್ಟು ಮಂತ್ರಗಳನ್ನು ಉಪಾಸನೆ ಮಾಡಿದನೋ, ಎಷ್ಟು ಯಜ್ಞಯಾಗಾದಿಗಳನ್ನು ಮಾಡಿದನೋ, ಅದು ಎಲ್ಲದರ ಫಲವಾಗಿ ಪಡೆದ ಮಗು ಅಂದರೆ ಯಾರು? ರಾಮ ಮಾತ್ರ. ಯಾಕೆ? ಸದೃಶ ಲಕ್ಷಣ. ಆ ಮಂತ್ರಸಿದ್ಧಿಗೆ ಸದೃಶವಾದ ಎಲ್ಲ ಲಕ್ಷಣವನ್ನು ಕೂಡಿಸಿಕೊಂಡು ಬಂದವನು ಅವನು ಭೂಮಿ ಮೇಲೆ ಮಲಗು ಹಾಗಾಯ್ತಲ್ಲ. ಮುಂದಕ್ಕೆ ಅಸ್ಮಿನ್ ಪ್ರವ್ರಜಿತೆ ರಾಜಾನ ಚಿರಂವರ್ತಯಿಷ್ಯತಿ ವಿಧವಾ ಮೇದಿನಿ ನೂನಂ ಕ್ಷಿಪ್ರಮೇವ ಭವಿಷ್ಯತಿ. ಲಕ್ಷ್ಮಣನೀಗ ಕಾಣೋದಕ್ಷವಾಯಿತು. ಆ ರಾಮನ ನೋಡ್ತಾ ಇದ್ದಾನೆ, ಜಾಗರವಾಗಿದ್ದಾನೆ. ಮಲಗಿದ ರಾಮನನ್ನು ನೋಡ್ತಾ ಇದ್ದಾನೆ ಹುಲ್ಲಿನ ಮೇಲೆ. ಇಂತಹ ರಾಮನನ್ನು ಕಳಿಸಿಬಿಟ್ನಲ್ಲ ಅಪ್ಪ. ಅಸ್ಮಿನ್ ಪ್ರವ್ರಜಿತೆ, ಇವನು ಬಂದುಬಿಟ್ಟ ಅಂತಾದರೆ ರಾಜಾನ ಚಿರಂವರ್ತಯಿಷ್ಯತಿ, ರಾಜ ಬಹಳ ಕಾಲ ಬದುಕೋದಕ್ಕೆ ಸಾಧ್ಯ ಇಲ್ಲ. ವಿಧವಾ, ರಾಜ ಬದುಕೋಲ್ಲ ಅಂದರೆ ಏನಾಯಿತು? ವಿಧವಾ ಮೇದಿನಿ ನೂನಂ ಕ್ಷಿಪ್ರಮೇವ ಭವಿಷ್ಯತಿ. ಈ ಭೂಮಿ ಬೇಗ ವಿಧವೆ ಆಗಿಬಿಡ್ತಾಳಲ್ಲ ಅಂತ ಶೋಕ ಮಾಡ್ತಾರೆ. ಮುಂದಕ್ಕೆ ವಿವಿಧವಾಗಿ ಶೋಕವನ್ನು ವರ್ಣನೆ ಮಾಡ್ತಾರೆ. ಮತ್ತು ಇವರಿಗೆ ವಿಕಲ್ಪಗಳು ಶುರುವಾಗುತ್ತೆ. ರಾತ್ರಿ ಆದಾಗೆ ಆ ರಾಮನ ಪರಿಸ್ಥಿತಿಯನ್ನು ನೋಡಿ ದುಃಖ ಪಡ್ತಾ ವಿಕಲ್ಪಗಳು. ಅಪಿ ಜೀವೇದ್ ದಶರಥೋ ವನವಾಸಾತ್ ಪುನರ್ವಯಂ ಪ್ರತ್ಯಾಗಮ್ಯ ಮಹಾತ್ಮಾನಂ ಅಪಿ ಪಶ್ಯೇಮ ಸೂರತಂ. ಅಪ್ಪಯ್ಯ ಜೀವಂತ ಇದ್ದರೆ ನಾವು ವನವಾಸ ಮುಗಿಸಿದ ಮೇಲೆ ಅವನು ನೋಡಬಹುದು ಅಂತ ಅನಿಸೋಕೆ ಶುರುವಾಗತ್ತೆ. ಆಗ ಲಕ್ಷ್ಮಣ ಅಳೋದನ್ನು ನೋಡಿ ಗುಹನು ಅಳೋದಕ್ಕೆ ಶುರು ಮಾಡ್ತಾನೆ. ಲಕ್ಷ್ಮಣನಿಗೆ ಮಾತಿನ ಜೊತೆಯಲ್ಲಿ ಅಳು ಬರುತ್ತೆ. ಯಾಕೆಂದ್ರೆ ಮಾತಾಡ್ತಾ ಇದ್ದಾನೆ ಅವನು. ಗುಹನಿಗೆ ಮಾತಿಲ್ಲದೆ ಅಳು ಬರುತ್ತೆ. ಅಂದರೆ ಗುಹನ ಅಳುವಿಗೆ ಮಾತಿಲ್ಲ. ಮಾತು ಲಕ್ಷ್ಮಣನ ಅಳುವನ್ನು ನಿಲ್ಲಿಸಲಿಲ್ಲ. ಅಂತಹ ಅಳೋದು. ಹೀಗೆ ಕಾಯ್ತಾ ಇರುವ ಲಕ್ಷ್ಮಣ ಗುಹ ಅಳುತ್ತಾ ಇರುವಾಗ ರಾಮ ಅಳುವುದಕ್ಕೂ ಸಾಧ್ಯ ಇಲ್ಲದೆ, ಅಳುಬಾರದೆ ಬಳಲುತ್ತಾ ಜಾಗರಣೆಯನ್ನೇ ಮಾಡಿರಬೇಕು. ಹೀಗಿದ್ದಾಗ ಎಲ್ಲರೂ ಎಚ್ಚರವಾಗಿದ್ದರೆ ರಾತ್ರಿ ಆದರೂ ಹೇಗೆ ಕಳೆಯೋದಕ್ಕೆ ಸಾಧ್ಯ? ಮುಂದಿನ ಪ್ರಸಂಗವನ್ನು ನಾಳೆ ನೋಡೋಣ. ನಮಸ್ಕಾರ.